ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕೆಡಿ. ನೀವು ನೋಡತ್ತೀರಿ ಕೆಡಿ ಫೋಟೋಗ್ರಫಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ನಿಮ್ಗೆ ಇವತ್ತ ಫೋಟೋಶಾಪ್ ಒಳಗೆ ನೀವೆಲ್ಲರೂ ಕಲಿಯಬೇಕಾದ ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಹೇಳ್ಕೊಡ್ತೇನೆ. ಸೊ ಆ ಟಾಪಿಕ್ ಯಾವತ್ತಪ್ಪ ಅಂದ್ರೆ ಕ್ಯಾಮೆರಾ ರಾ ಫಿಲ್ಟರ್. ಸೊ ಈ ಕ್ಯಾಮೆರಾ ರಾ ಫಿಲ್ಟರ್ ಅನ್ನೋ ಸಾಫ್ಟ್ವೇರ್ ಆರ್ ಈ ಟಾಪಿಕ್ ನಿಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗ್ತತಿ. ಸೊ ಇದು ಯಾವ ರೀತಿ ಇಂಪಾರ್ಟೆಂಟ್ ಆಗ್ತದೆ ಅನ್ನೋದು ನಾನು ನಿಮ್ಗೆ ಎಕ್ಸಾಂಪಲ್ ಮೂಲಕ ಹೇಳ್ಕೊಡ್ತೀನಿ. ಸೊ ಇಲ್ಲಿ ನೀವು ನೋಡ್ಬೋದು, ಇದು ಒಂದು ಫೋಟೋ ಐತಿ. ಸೊ ಈ ಫೋಟೋ ಒಳಗ ಕಲರ್ ಗ್ರೇಡಿಂಗ್ ಇಲ್ಲ, ಆಮೇಲೆ ಕಲರ್ ಕರೆಕ್ಷನ್ ಇಲ್ಲ, ಸ್ಯಾಡೋ, ಮಿಟ್ಟೋನ, ಹೈಲೈಟ್ ಯಾವ್ದು ನಾವೇನ್ ಮಾಡಿಲ್ರಿ, ನೀಟಾಗಿ ಮಾಡಿಲ್ಲ. ಇದೊಂದು ರಾ ಇಮೇಜ್ ಐತಿ. ನೀವು ರಾ ಇಮೇಜ್ ಯಾವ್ದು, ಜೆಪಿಜಿ ಇಮೇಜ್ ಯಾವ್ದು ಅನ್ನೋದು ನಿಮ್ಗೆ ತಿಳ್ಕೊಬೇಕಂದ್ರೆ ನಾನು ನಿಮ್ಗೆ ನೆಕ್ಸ್ಟ್ ಟಾಪಿಕ್ ಗಳು ಹೇಳ್ಕೊಡ್ತೀನಿ. ಸೊ ಸದ್ಯಕ್ಕೆ ನೀವು ಕ್ಯಾಮೆರಾ ರಾ ಫಿಲ್ಟರ್ ಬಗ್ಗೆ ತಿಳ್ಕೊರಿ. ಸೊ ಇದೊಂದು ಇಮೇಜ್ ನೀವು ನೋಡತ್ತೀರಿ, ಇದು ರಾ ಇಮೇಜ್ ಐತಿ. ಸೊ ಇದ್ರೊಳಗೆ ಯಾವ್ದು ನಾವು ಕಲರ್ ಕರೆಕ್ಷನ್ ಮಾಡಿಲ್ಲ, ಆಮೇಲೆ ಕಲರ್ ಗ್ರೇಡಿಂಗ್ ಮಾಡಿಲ್ಲ. ಇದು ಜಸ್ಟ್ ಏನೈತ್ರಿ, ಒಂದು ಕ್ಯಾಮ್ರಾ ಒಳಗೆ ಹೆಂಗ್ ಕ್ಯಾಪ್ಚರ್ ಮಾಡಿಲ್ಲ, ಸೊ ಅದೇ ರೀತಿ ಇದೈತಿ. ಸೊ ಇದಕ್ಕೆ ನಾವು ಕಲರ್ ಗ್ರೇಡಿಂಗ್, ಕಲರ್ ಕರೆಕ್ಷನ್, ಆಮೇಲೆ ಎಕ್ಸ್ಟ್ರಾ ಕಲರ್ಸ್ ಆಡ್ ಮಾಡಿ, ಶಾಡೋ, ಮಿಟೋನ, ಹೈಲೈಟ್ ನ ರಿಮೂವ್ ಮಾಡಿ, ಸೊ ಕಲರ್ ಗ್ರೇಡಿಂಗ್ ಮಾಡಿದಾಗ ಪ್ರಾಪರ್ ಆಗಿ ಹೈಲೈಟ್ ಕೊಟ್ಟು, ಪ್ರಾಪರ್ ಆಗಿ ಶಾಡೋ ಕೊಟ್ಟು, ಕಲರ್ ಗ್ರೇಡಿಂಗ್ ಮಾಡಿದಾಗ ಯಾವ ರೀತಿ ಆಗ್ತದೆ ಅನ್ನೋದು ನಾನು ನಿಮ್ಗೆ ಇಲ್ಲಿ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಈ ರೀತಿ ಏನಾಯ್ತ್ರಿ, ಇವಾಗ ಕಲರ್ ಗ್ರೇಡಿಂಗ್ ಆಯ್ತು. ಸೊ ಅವಾಗಲೇ ಏನ್ ನೋಡಿದ್ರಿ ನೀವು, ರಾ ಇಮೇಜ್ ನೋಡಿದ್ರು. ಸೊ ಇವಾಗ ಏನ್ ನೋಡ್ತಾ ಇದ್ರಿ, ಇದು ಎಡಿಟೆಡ್ ಇಮೇಜ್ ನೋಡತ್ತೀರಿ. ಸೊ ಈ ಇಮೇಜ್ ಒಳಗೆ ನೋಡ್ರಿ, ಇಲ್ಲೇ ಕರೆಕ್ಟ್ ಆಗಿ ನಾವು ಶಾಡೋ, ಮಿಟೋನ್, ಹೈಲೈಟ್ ನ ಕರೆಕ್ಟ್ ಆಗಿ ಮಾಡಿದ್ವು, ಸ್ಕಿನ್ ನ ಸ್ಮೂತ್ ಆಗಿ ಮಾಡಿದ್ವು, ಆಮೇಲೆ ಎಕ್ಸ್ಟ್ರಾ ಕಲರ್ ಕರೆಕ್ಷನ್ ಮಾಡಿದೀವ್ರಿ, ಆಮೇಲೆ ನೋಡ್ರಿ ಇಲ್ಲೇ ಎಕ್ಸ್ಪೋಜರ್ ಕೊಟ್ಟಿವಿ, ಆಮೇಲೆ ಶಾಡೋ ಕೊಟ್ಟಿವಿ. ಈ ರೀತಿಯಾಗಿ ಏನ್ ಮಾಡಿವ್ರಿ, ನಾವು ಇದನ್ನ ಸಿನೆಮೆಟಿಕ್ ಟೋನ್ ಆಗಿ ಕ್ರಿಯೇಟ್ ಆಗಿ ಮಾಡಿದೀವ. ಸೊ ಈ ರೀತಿ ನೀವು ಏನಾದ್ರು ಇಮೇಜ್ ನ ಕಲರ್ ಕರೆಕ್ಷನ್ ಮಾಡಬೇಕು, ಕಲರ್ ಗ್ರೇಡಿಂಗ್ ಮಾಡಬೇಕು ಅನ್ನೋದಂದ್ರೆ ನೀವು ಕ್ಯಾಮ್ರಾ ರಾ ಫಿಲ್ಟರ್ ಬಗ್ಗೆ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗ್ತತಿ. ಸೊ ನಾನು ನಿಮ್ಗೆ ಇವತ್ತ ಕ್ಯಾಮ್ರಾ ರಾ ಫಿಲ್ಟರ್ ಬಗ್ಗೆ ಡೀಟೇಲ್ ಆಗಿ ಹೇಳ್ಕೊಡ್ತೇನೆ. ಫ್ರೆಂಡ್ಸ್, ನೀವು ಇಷ್ಟ ದಿನ ಟೂಲ್ಸ್ ಬಗ್ಗೆ ನಾನು ನಿಮ್ಗೆಲ್ಲ ಹೇಳ್ಕೊಟ್ಟಿದ್ದೆ. ಸೊ ಅವೆಲ್ಲ ನೀವು ನೋಡ್ರಿ, ನಿಮ್ಗೆ ಗೊತ್ತೈತಿ ಅಂತ ಅನ್ಕೊಂತೀನಿ. ಬಟ್ ಈ ಒಂದು ಕ್ಯಾಮ್ರಾ ರಾ ಫಿಲ್ಟರ್ ಬಗ್ಗೆ ನೀವು ತಿಳ್ಕೊಂಡ್ರೆ, ನೀವು ಯಾವುದೇ ರೀತಿ ಫೋಟೋನ ನಿಮ್ಗೆ ಎಡಿಟಿಂಗ್ ಕೊಟ್ಟರು ನೀವು ಕಲರ್ ಕರೆಕ್ಷನ್ ಮಾಡ್ತೀರಿ, ಆಮೇಲೆ ಕಲರ್ ಗ್ರೇಡಿಂಗ್ ಮಾಡ್ತೀರಿ. ಸೊ ಒಂದ್ ವೇಳೆ ನೀವು ಕ್ಯಾಮ್ರಾ ರಾ ಫಿಲ್ಟರ್ ಸ್ಕಿಪ್ ಮಾಡ್ರೆ ನೀವು ಕಲರ್ ಕರೆಕ್ಷನ್ ಮಾಡೋದಾಗಲ್ಲ, ಆಮೇಲೆ ಕಲರ್ ಗ್ರೇಡಿಂಗ್ ಮಾಡೋದಾಗಲ್ಲ. ನಮಗೆ ಫೋಟೋಶಾಪ್ ಒಳಗ ಒಂದು ಇಂಪಾರ್ಟೆಂಟ್ ಟಾಪಿಕ್ ಐತಿಪ್ಪ, ಇಂಪಾರ್ಟೆಂಟ್ ಸಾಫ್ಟ್ವೇರ್ ಅದು ಐತಿಪ್ಪ ಅಂದ್ರೆ ಅದು ಕ್ಯಾಮ್ರಾ ರಾ ಫಿಲ್ಟರ್ ಮಾತ್ರ. ನಾವ್ ಇವಾಗ ಕಲರ್ ಕರೆಕ್ಷನ್ ಎಲ್ಲಾನು ಕ್ಯಾಮ್ರಾ ರಾ ಫಿಲ್ಟರ್ ಒಳಗೆ ಮಾಡ್ತೀನಿ. ಆಮೇಲೆ ನೀವು ಇನ್ನು ಸಾಫ್ಟ್ವೇರ್ಸ್ ಇದಾವೆ, ಲೈಟ್ ರೂಮ್ ಅನ್ನೋದು ಕೂಡ ಇದು ಕ್ಯಾಮ್ರಾ ರಾ ಫಿಲ್ಟರ್ ತರಾನೇ ವರ್ಕ್ ಆಗ್ತತಿ. ಆಮೇಲೆ ಇದ್ರೊಳಗ ನೀವು ಕಲರ್ ಕರೆಕ್ಷನ್ ತುಂಬಾನೇ ಈಸಿಯಾಗಿ ಮಾಡ್ಬೋದು. ಸೊ ಲೈಟ್ ರೂಮ್ ಯಾರು ಕಲ್ತಿಲ್ಲ, ನೀವು ಎಡಿಟಿಂಗ್ ಮಾಡ್ಬೋದು. ಲೈಟ್ ರೂಮ್ ಒಳಗ ತುಂಬಾನೇ ಕಲರ್ ಕರೆಕ್ಷನ್. ಇವಾಗ ಎಲ್ಲರೂ ಕಲರ್ ಕರೆಕ್ಷನ್, ಕಲರ್ ಗ್ರೇಡಿಂಗ್ ಮಾಡಕ್ ಏನ್ ಮಾಡ್ತಾರ್ರಿ, ಲೈಟ್ ರೂಮ್ ನ ಯೂಸ್ ಮಾಡ್ತಾರೋ. ನಾ ಲೈಟ್ ರೂಮ್ ಯೂಸ್ ಮಾಡಲ್ಲ, ಕೆಲವೊಂದು ಟೈಮಲ್ಲಿ ಯೂಸ್ ಮಾಡ್ತೀನಿ. ಬಟ್ ನಾ ಜಾಸ್ತಿ ಫೋಟೋಶಾಪ್ ಒಳಗ ಕ್ಯಾಮ್ರಾ ರಾ ಫಿಲ್ಟರ್ ಯೂಸ್ ಮಾಡೋದು. ನಾ ಎಲ್ಲಾನು ಕಲರ್ ಕರೆಕ್ಷನ್ ಮತ್ತೆ ಎಲ್ಲಾನು ಸಿನೆಮೆಟಿಕ್ ಟೋನ್ ಇಮೇಜ್ ನ ಇದ್ರೊಳಗೆ ಮಾಡೋದು. ನಾ ಇವಾಗ ನಿಮ್ಗೆ ಎಕ್ಸಾಂಪಲ್ ಕೆಲವೊಂದು ಇಮೇಜ್ ಗಳನ್ನ ತೋರಿಸ್ತೇನೆ, ಇಲ್ಲಿ ನೀವು ನೋಡಬಹುದು. ಸೊ ಈ ರೀತಿಯಾಗಿರೋ ಇಮೇಜ್ ಈ ರೀತಿಯಾಗಿ ನೀವು ಎಡಿಟ್ ಮಾಡಬಹುದು. ಅದಾದ್ಮೇಲೆ ಈ ರೀತಿಯಾಗಿರೋ ಇಮೇಜ್ ಈ ರೀತಿಯಾಗಿ ಎಡಿಟ್ ಮಾಡಬಹುದು. ಈ ರೀತಿ ಎಲ್ಲ ನಾನು ಏನ್ ಮಾಡ್ತೇನೆ, ಕ್ಯಾಮ್ರಾ ರಾ ಫಿಲ್ಟರ್ ಒಳಗ ಎಡಿಟ್ ಮಾಡ್ತೀನಿ. ಸೊ ಆ ಕ್ಯಾಮ್ರಾ ರಾ ಫಿಲ್ಟರ್ ಬಗ್ಗೆ ನಾನು ನಿಮ್ಗೆ ಇವತ್ತು ಹೇಳ್ಕೊಡ್ತೇನೆ. ಸೊ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡಾರ್ದ ನೋಡ್ರಿ, ಯಾಕಂದ್ರೆ ಕ್ಯಾಮ್ರಾ ರಾ ಫಿಲ್ಟರ್ ನಿಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗ್ತೈತಿ. ಸೊ ಇನ್ನೂ ಯಾರು ನಮ್ಮ ಚಾನಲ್ಗೆ ಹೊಸದಾಗಿದ್ರಿ, ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗ್ರಿ. ಹಂಗ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿಗೆ ನಮ್ಮ ವಿಡಿಯೋಗಳನ್ನ ಶೇರ್ ಮಾಡ್ರಿ. ಸೊ ನಿಮ್ ಫೋಟೋಶಾಪ್ ಒಳಗೆ ಯಾವುದೇ ಡೌಟ್ ಇದ್ರು ಕಮೆಂಟ್ ಮೂಲಕ ನಮ್ಗೆ ತಿಳಿಸ್ರಿ. ಆ ಟಾಪಿಕ್ ಬಗ್ಗೆ ನಾನು ನಿಮ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ಹಂಗ ವಿಡಿಯೋನ ಲೈಕ್ ಮಾಡ್ರಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ಸೊ ಫ್ರೆಂಡ್ಸ್, ನೀವು ಮೊದಲು ಫೋಟೋಶಾಪ್ ನ ಓಪನ್ ಮಾಡಬೇಕು. ಈ ಫೋಟೋಶಾಪ್ ಒಳಗೆ ಸಾಫ್ಟ್ವೇರ್ ಒಳಗನ ನಿಮ್ಗೆ ಏನ್ ಆಗ್ತೈತ್ರಿ, ಕ್ಯಾಮ್ರಾ ರಾ ಫಿಲ್ಟರ್ ಯೂಸ್ ಆಗ್ತೈತಿ. ಸೊ ಕ್ಯಾಮ್ರಾ ರಾ ಫಿಲ್ಟರ್ ನ ಓಪನ್ ಮಾಡ್ಕೊಳ್ಳೋದು ಹೆಂಗಂತ ನಾ ಆಲ್ರೆಡಿ ಹೇಳ್ಕೊಟ್ಟೇನಿ. ಸೊ ನಾ ಈ ವಿಡಿಯೋ ಒಳಗ ಇನ್ನೊಂದ್ಸರಿ ಕ್ಯಾಮ್ರಾ ರಾ ಫಿಲ್ಟರ್ ನ ಓಪನ್ ಮಾಡ್ಕೊತೀನಿ. ಸೊ ಇದು ಫೋಟೋಶಾಪ್ ತ ಒಂದು ವರ್ಕ್ ಸ್ಪೇಸ್. ನಾ ಈ ರೀತಿ ಇಟ್ಕೊಂಡಿನಿ. ಆಲ್ರೆಡಿ ನಾನು ನಿಮ್ಗೆ ಇವೆಲ್ಲ ಟೂಲ್ಸ್ ಬಗ್ಗೆ ಹೇಳಿನಿ. ಇಲ್ಲಿ ನಾ ನಿಮ್ಗೆ ಇನ್ನೂ ಕೆಲವೊಂದು ಟೂಲ್ಸ್ ಬಗ್ಗೆ ಹೇಳಿಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಏನೈತ್ರಿ, ಇದು ಪೆನ್ ಟೂಲ್ ಐತಿ. ಸೊ ಈ ಪೆನ್ ಟೂಲ್ ಬಗ್ಗೆ ಹೇಳಿಲ್ಲ, ಆಮೇಲೆ ಟೆಕ್ಸ್ಟ್ ಬಗ್ಗೆ ಹೇಳಿಲ್ಲ. ಆಮೇಲೆ ಇಲ್ಲೊಂದು ಕೆಲವೊಂದು ಕಸ್ಟಮ್ ಸೈಜ್ ಅದಾವ, ರೆಕ್ಟಾಂಗಲ್ ಟೂಲ್, ರೌಂಡ್ ರೆಕ್ಟಾಂಗಲ್ ಟೂಲ್. ಸೊ ಇನ್ನು ಈ ವಿಡಿಯೋಗಳ ಬಗ್ಗೆ, ಈ ಟೂಲ್ಸ್ ಬಗ್ಗೆ ನಾನು ನಿಮ್ಗೆ ಹೇಳಿಲ್ಲ. ಸೊ ನೆಕ್ಸ್ಟ್ ನಾನು ನಿಮ್ಗೆ ಆಲ್ಬಮ್ ಡಿಸೈನಿಂಗ್ ಒಳಗ ಇವೆಲ್ಲ ಟೂಲ್ಸ್ ನಮಗೆ ಜಾಸ್ತಿ ಯೂಸ್ ಆಗ್ತಾವ. ಸೊ ಆಲ್ಬಮ್ ಡಿಸೈನಿಂಗ್ ಒಳಗೆ ನಾನು ನಿಮ್ಗೆ ಇವೆಲ್ಲ ಹೇಳ್ಕೊಡ್ತೇನೆ. ಸೊ ನಾನು ಇವಾಗ ಸದ್ಯಕ್ಕೆ ಏನ್ ಮಾಡ್ತೇನೆ, ನಿಮ್ಗೆ ಕ್ಯಾಮ್ರಾ ರಾ ಫಿಲ್ಟರ್ ಬಗ್ಗೆ ಹೇಳ್ಕೊಡ್ತೇನೆ. ಸೊ ಇಲ್ಲಿ ನೀವು ಫಿಲ್ಟರ್ ಅಂತ ಐತಿಲಿ. ಸೊ ಇಲ್ಲಿ ಫಿಲ್ಟರ್ ಒಳಗೆ ಹೋಗಿ ಇಲ್ಲಿ ನೋಡಬಹುದು, ನಿಮ್ ಮೇಲ್ಗಡೆ ಏನೈತ್ರಿ, ಕ್ಯಾಮ್ರಾ ರಾ ಫಿಲ್ಟರ್ ಅಂತ ಐತಿ. ಸೊ ಅಲ್ಲಿ ನೋಡ್ರಿ, Alt Control F ಕ್ಲಿಕ್ ಮಾಡಿದ್ರೆ ಸೊ ಕ್ಯಾಮ್ರಾ ರಾ ಫಿಲ್ಟರ್ ಓಪನ್ ಆಗ್ತೈತಿ. ಇಲ್ಲಿಕಂದ್ರೆ Shift Control A ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ರಿ, ಇನ್ನೊಂದು ಆಪ್ಷನ್ ಐತಿ ನಮ್ಗೆ ಕ್ಯಾಮ್ರಾ ರಾ ಫಿಲ್ಟರ್ ಅಂತ ಹೇಳಿ. Shift Control A, ನೀವು ಕೀಬೋರ್ಡ್ ಒಳಗ Shift Control A ಕ್ಲಿಕ್ ಮಾಡ್ರೆ ಏನಾಗ್ತೈತಿ, ನಿಮ್ಗೆ ಕ್ಯಾಮ್ರಾ ರಾ ಫಿಲ್ಟರ್ ಓಪನ್ ಆಗ್ತೈತಿ. ಸೊ ಇದ್ರ ಏನೈತಿ, ಇವಾಗ ಕ್ಯಾಮ್ರಾ ರಾ ಫಿಲ್ಟರ್ ಓಪನ್ ಆಯ್ತು. ಸೊ ಇವೆಲ್ಲ ಏನಾದವ್ರಿ, ಇಲ್ಲಿ ಬೇಸಿಕ್ ಕಲರ್ ಕರೆಕ್ಷನ್ ಮಾಡೋ ಸೆಟ್ಟಿಂಗ್ಸ್ ಅದಾವ. ಆಮೇಲೆ ಇಲ್ಲೆಲ್ಲ ನಮ್ಗೆ ನೀವೇನದವ್ರಲ್ಲ, ಇಲ್ಲಿ ಇಂಪಾರ್ಟೆಂಟ್ ಟೂಲ್ಸ್ ಅದಾವೆ. ಇವೆಲ್ಲ ನಾನು ನಿಮ್ ಫೋಟೋಶಾಪ್ ಒಳಗ ನಮ್ಗೆ ಟೂಲ್ಸ್ ಯಾವ ರೀತಿ ಯೂಸ್ ಆಗ್ತಾವ ಅಂತ ಹೇಳ್ಕೊಟ್ಟಿದೆ. ಸೊ ಕ್ಯಾಮ್ರಾ ರಾ ಫಿಲ್ಟರ್ ಒಳಗೂ ನಾನು ನಿಮ್ಗೆ ಇವೆಲ್ಲ ಟೂಲ್ ಏನಾಗ್ತಾವ್ರಿ, ಯೂಸ್ ಆಗ್ತಾವ. ಆಮೇಲೆ ಇಲ್ಲಿ ಮೇಲ್ಗಡೆ ಕೆಲವೊಂದು ಟೂಲ್ ಅದಾವ. ಸೊ ಈ ಟೂಲ್ಸ್ ಗಳ ನಮ್ಗೆಲ್ಲ ಏನಾಗ್ತಾವ್ರಿ, ಯೂಸ್ ಆಗ್ತಾವ. ಸೊ ಇವೆಲ್ಲ ಯೂಸ್ ಆಗ್ತಾವ ನಾನು ನಿಮ್ಗೆ ಇವತ್ತ ಹೇಳ್ಕೊಡ್ತೇನೆ. ಸೊ ಸದ್ಯಕ್ಕೆ ನಾ ಏನ್ ಮಾಡ್ತೇನ್ರಿ, ಒಂದ್ ಫೋಟೋನ ನಾ ಇಲ್ಲಿ ಓಪನ್ ಮಾಡ್ಕೊಂತೇನೆ. ಸೊ ಇಲ್ಲಿ ಒಂದ್ ಫೋಟೋನ ಓಪನ್ ಮಾಡ್ಕೊಳ್ಳೋದು ಹೆಂಗಂತ ಕೂಡ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ. ಸೊ ಇವಾಗ ನಾ ಕೆಲವೊಂದು ನಿಮ್ಗೆ ತೋರಿಸ್ಬೇಕಂತ ಕೆಲವೊಂದು ಇಮೇಜ್ಗಳನ್ನ ಆಲ್ರೆಡಿ ಓಪನ್ ಮಾಡಿ ಏನ್ ಮಾಡೀನ್ರಿ, ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡೇನೆ. ಸೊ ಇಲ್ಲಿ ಏನ್ ಮಾಡಿದೆ, ನಾ ಇಷ್ಟೊಂದು ಫೋಟೋನ ಏನ್ ಮಾಡೀನ್ರಿ, ಓಪನ್ ಮಾಡ್ಕೊಂಡೇನೆ. ಸೊ ಇವೆಲ್ಲ ಫೋಟೋಗಳು ನಾವ್ ಯಾವ ರೀತಿ ಎಡಿಟ್ ಮಾಡಬೇಕು ಅನ್ನೋದನ್ನ ನಿಮ್ಗೆ ಹೇಳ್ಕೊಡ್ತೀನಿ.
ಸೊ ಇಲ್ಲಿ ನೋಡ್ರಿ ಇವಾಗ ಈ ಇಮೇಜ್ ನಾನು ಏನ್ ಮಾಡ್ತೀನಿ ರಿಮೂವ್ ಮಾಡ್ತೀನಿ. ಸೊ ಇದು ಆಲ್ರೆಡಿ ನಾ ಏನ್ ಮಾಡಿದೆ, ಸೊ ನಿಮ್ಗೆ ಹೇಳಿದೆ ಇದನ್ನ ಎಡಿಟ್ ಮಾಡೀನಿ. ಸೊ ಇದು ರಿಯಲ್ ಇಮೇಜ್ ಎಲ್ಲಿತ್ರಿ ಇದು, ಸೊ ಇದು ರಿಯಲ್ ಇಮೇಜ್ ಏನಪ್ಪ ಆಯ್ತದು, ಸಾರಿ ಇದು ರಿಯಲ್ ಇಮೇಜ್ ಅಲ್ಲ. ಸೊ ಇಲ್ಲಿ ಏನೈತ್ರಿ ಇದು ರಿಯಲ್ ಇಮೇಜ್. ಇದೇನೈತ್ರಿ ಇದು ಸಾರಿ ಇದು ನಾನು ತೆಗದೆ, ನಾ ಮತ್ತೊಮ್ಮೆ ಓಪನ್ ಮಾಡ್ಕೊಂತೇನೆ ಅದನ್ನ. ಸೊ ಇಲ್ಲಿ ಸೊ ಎಲ್ಲಾನು ಬೇಡ, ನಾ ನಿಮ್ಗೆ ಒಂದ ಸರ್ತಿ ಎಲ್ಲಾನು ಹೇಳ್ ಮಾಡ್ರಿ ಏನಾಗ್ತೈತಿ ನಿಮ್ಗೆ ಕನ್ಫ್ಯೂಸ್ ಆಗ್ತೈತಿ. ಸೊ ನಾ ಏನ್ ಮಾಡ್ತೀನಿ ನಿಮಗೆ ಒಂದೊಂದೇ ಹೇಳ್ಕೊಡ್ತೀನಿ. ಸೊ ಇವೆಲ್ಲ ಏನ್ ಮಾಡ್ತೀನಿ ನಾ ರಿಮೂವ್ ಮಾಡ್ತೀನಿ. ಶಿಫ್ಟ್ ಡಬ್ಲ್ಯೂ ಕ್ಲಿಕ್ ಮಾಡಿದ್ರೆ ಏನಾಗ್ತಾವ್ರಿ ಒಂದೊಂದ, ಸಾರಿ ಕಂಟ್ರೋಲ್ ಡಬ್ಲ್ಯೂ ಕ್ಲಿಕ್ ಮಾಡಿದ್ರೆ ಏನಾಗ್ತಾವ್ರಿ ಒಂದೊಂದ ಡಿಲೀಟ್ ಆಗ್ತಾ ಹೋಗ್ತಾವ್. ಸೊ ನೀವು ಕೀಬೋರ್ಡ್ ಒಳಗೆ ಕಂಟ್ರೋಲ್ ಡಬ್ಲ್ಯೂ ಕ್ಲಿಕ್ ಮಾಡ್ರಿ. ನಾ ಇವಾಗ ಓಪನ್ ಮಾಡ್ಕೊಂತೀನಿ. ಸೊ ನಾ ಇದನ್ನೊಂದು ಇವೆರಡು ಇಮೇಜ್ ಏನ್ ಮಾಡ್ತೇನ್ರಿ ಓಪನ್ ಮಾಡ್ಕೊಂತೀನಿ. ಫ್ರೆಂಡ್ಸ್ ಇವಾಗ ನೋಡ್ಬೋದು, ಇದು ನೋಡ್ರಿ ನಮ್ದು ಏನೈತ್ರಿ ಇದು ರಿಯಲ್ ಇಮೇಜ್, ಇದೇನ್ ಮಾಡಿದ್ರಿ ಇದು ಎಡಿಟೆಡ್ ಇಮೇಜ್. ಸೊ ನಾ ಇದನ್ನ ಏನ್ ಮಾಡಿನ್ರಿ ಇದನ್ನೆಲ್ಲ ಕ್ಯಾಮ್ರಾದ ಫಿಲ್ಟರ್ ಒಳಗೆ ಎಡಿಟ್ ಮಾಡೀನಿ. ಸೊ ಈ ರೀತಿ ಇಮೇಜ್ ನ ನೀವು ಹೆಂಗ್ ಎಡಿಟ್ ಮಾಡ್ಬೇಕು ಅನ್ನೋದು ಕೂಡ ನಾನು ನಿಮ್ಗೆ ಗೊತ್ತಾ ಹೇಳ್ಕೊಡ್ತೇನೆ. ಸೊ ಇದೊಂದು ಇಮೇಜ್ ನಾವು, ಸೊ ಇದನ್ನ ಕ್ಯಾಮ್ರಾದ ಫಿಲ್ಟರ್ ಒಳಗೆ ಓಪನ್ ಮಾಡ್ಕೊಂತೀನಿ. ಕೀಬೋರ್ಡ್ ಒಳಗೆ ಕಂಟ್ರೋಲ್ ಶಿಫ್ಟ್ ಎ ಕ್ಲಿಕ್ ಮಾಡಿ ಏನ್ ಮಾಡ್ತೀನಿ ನಾ ಕ್ಯಾಮ್ರಾದ ಫಿಲ್ಟರ್ ನ ಓಪನ್ ಮಾಡ್ಕೊಂತೀನಿ. ಸೊ ಈ ರೀತಿಯಾದ ಒಂದು ಏನಾಯ್ತ್ರಿ ಕ್ಯಾಮ್ರಾದ ಫಿಲ್ಟರ್ ದ ವರ್ಕ್ ಸ್ಪೇಸ್ ಓಪನ್ ಆಯ್ತು. ನೀವು ಇದನ್ನ ಚಿಕ್ಕದು ಮಾಡ್ಬೋದು. ಇಲ್ಲಿ ನೋಡ್ರಿ ಇಲ್ಲಿ ಒಂದು ಮಾರ್ಕ್ ಐತಿ, ನಿಮ್ಗೆ ಈ ಮಾರ್ಕ್ ನ ಕ್ಲಿಕ್ ಮಾಡ್ರಿ ಏನಾಗ್ತದೆ ಅದು ನೀವು ಕಸ್ಟಮೈಸ್ ಮಾಡ್ಕೋಬಹುದು, ಚಿಕ್ಕದು ದೊಡ್ಡದು ಮಾಡ್ಕೋಬಹುದು. ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಏನ್ ಮಾಡ್ಬೋದ್ರಿ ನೀವು ಚಿಕ್ಕದು ದೊಡ್ಡದು ಮಾಡ್ಕೋಬಹುದು. ನಾನ್ ನಿಮ್ಗೆ ಇಲ್ಲಿ ಗೊತ್ತಾಗ್ಲಿ ಅಂತ ಏನ್ ಮಾಡಿನ್ರಿ ಇದನ್ನ ದೊಡ್ಡ ಸೈಜ್ ಒಳಗೆ ಇಟ್ಕೊಂಡೇನಿ. ಸೊ ಇದು ನಿಮ್ಗೆ ಅರ್ಥ ಆಗ್ಲಿ ದೊಡ್ಡದಾಗಿ ಕಾಣ್ಲಿ ಅಂತ ಏನ್ ಮಾಡಿನ್ರಿ ದೊಡ್ಡ ಸೈಜ್ ಒಳಗೆ ಇಟ್ಕೊಂಡೇನಿ. ಸೊ ಫ್ರೆಂಡ್ಸ್ ಒಂದ್ ಇಮೇಜ್ ನಾನು ಕ್ಯಾಮ್ರಾ ಫಿಲ್ಟರ್ ಒಳಗೆ ಓಪನ್ ಮಾಡ್ಕೊಂಡ್ ಕೂಡಲಿ ಸೊ ಇದ್ರ ಬೇಸಿಕ್ ಕಲರ್ ಕರೆಕ್ಷನ್ ನಾ ಮಾಡೋದು ಎಲ್ಲೆಲ್ಲ ಇಲ್ಲಿ ನೋಡ್ರಿ. ಇಲ್ಲಿ ನಿಮಗೊಂದು ರೌಂಡ್ ಆಗಿ ಇದು ಶೇಪ್ ಕಾಣತೈತಿ, ಇಲ್ಲಿ ನೋಡಬಹುದು ನೀವು ಒಂದ ಚಕ್ರ ತರ ನಿಮ್ಗೆ ಶೇಪ್ ಕಾಣತೈತಿ. ಸೊ ಅದ್ರ ಮೇಲೆ ಬಂದ ಕೂಡಲೇ ನಿಮ್ಗೆ ಒಂದು ಬೇಸಿಕ್ ಅಂತ ತೋರಿಸ್ತೈತಿ. ಸೊ ಬೇಸಿಕ್ ಅಂತ ತೋರಿಸಿದ ಕೂಡಲೇ ಇವೆಲ್ಲ ಏನ್ ಕಾಣತಾವ್ರ ಅಲ್ರಿ ನಿಮ್ಗೆ ಇಲ್ಲಿ ವೈಟ್ ಬ್ಯಾಲೆನ್ಸ್, ಟೆಂಪರೇಚರ್, ಟಿಂಟ್, ಆಮೇಲೆ ಎಕ್ಸ್ಪೋಜರ್, ಕಾಂಟ್ರಾಸ್ಟ್ ನೋಡ್ರಿ, ಹೈಲೈಟ್, ಶಾಡೋ ಇವೆಲ್ಲ ಏನ್ ಕಾಣ್ತಾವ್ರಿ ಇವು ಈ ಫೋಟೋ ಒಳಗ ನಾವು ಏನಾದ್ರೂ ಬೇಸಿಕ್ ಕಲರ್ ಕರೆಕ್ಷನ್ ಮಾಡ್ಬೇಕು, ಬೇಸಿಕ್ ಸೆಟ್ಟಿಂಗ್ ಮಾಡ್ಬೇಕು, ಅಂಡರ್ ಎಕ್ಸ್ಪೋಸ್ ಆಗಿರೋ ಫೋಟೋ, ಓವರ್ ಎಕ್ಸ್ಪೋಸ್ ಆಗಿರೋ ಫೋಟೋ ಏನಾದ್ರು ಮಾಡ್ಬೇಕಂದ್ರೆ ಸೊ ಅದನ್ನೆಲ್ಲ ಬೇಸಿಕ್ ಸೆಟ್ಟಿಂಗ್ ನಾವು ಇಲ್ಲಿ ಮಾಡ್ಕೋಬೇಕು. ನಾನ್ ನಿಮ್ಗೆ ಇವಾಗ ಒಂದು ಫೋಟೋ ಓಪನ್ ಮಾಡ್ಕೊಂಡಿನಿ. ಇದ್ರೊಳಗೆ ಏನ್ ಮಾಡ್ತೀನಿ ನಾ ಇವಾಗ, ಸೊ ಇಲ್ಲಿ ನೀವು ಮೇಲ್ಗಡೆ ಇಲ್ಲಿ ನೋಡ್ರಿ ಇಲ್ಲಿ ಟ್ರೀಟ್ಮೆಂಟ್ ಅಂತ ಇತ್ತು, ಇವು ಎರಡು ನೀವು ಸ್ಕಿಪ್ ಮಾಡ್ರಿ, ಇವೇನ್ ಜಾಸ್ತಿ ಅವಶ್ಯಕತೆ ಇಲ್ಲ, ಇವು ಜಾಸ್ತಿ ಯೂಸ್ ಕೂಡ ಆಗಲ್ಲ ನಮ್ಗೆ. ಇಲ್ಲಿ ಪ್ರೊಫೈಲ್ ಅಂತ ಐತಿ, ಸೊ ಈ ಮೊನೋಕ್ರಾಮ್ ಅಂತ ಐತಿ ನೋಡ್ರಿ. ಇಲ್ಲಿ ಮೊನೋಕ್ರಾಪ್ ಅಂದ್ರೆ ಏನಾಗ್ತೈತಿ ಅದು, ಸಾರಿ ಇಲ್ಲಿ ಮೊನೋಕ್ರಾಮ್ ಅಂದ್ರೆ ಏನಾಗ್ತೈತಿ ಅದು ಬ್ಲಾಕ್ ಅಂಡ್ ವೈಟ್ ಕ್ರಿಯೇಟ್ ಆಗ್ತೈತಿ. ಕಲರ್ ಅಂದ್ರೆ ಏನಾಗ್ತೈತಿ ನಮ್ಗೆ ಕಲರ್ ಆಗಿ ಯೂಸ್ ಆಗ್ತೈತಿ. ಆಮೇಲೆ ಇಲ್ಲಿ ಬ್ರೌಸ್ ಅಂತ ಐತಿ. ಸೊ ನಿಮ್ಗೆ ಯಾರಾದ್ರೂ ಫೋಟೋಶಾಪ್ ಒಳಗ ನೀವು ನೆಟ್ ಕನೆಕ್ಟ್ ಮಾಡಿ ಯೂಸ್ ಮಾಡ್ತಾ ಇದ್ರ ಅಂದ್ರೆ ಇಲ್ಲಿ ಬ್ರೌಸ್ ಅಂತ ಮಾಡಿ ನೀವು ಬೇರೆ ಬೇರೆ ಏನ್ ಮಾಡ್ಬೋದ್ರಿ ಪ್ರಿಸೆಟ್ಸ್ ನ ಇಲ್ಲಿ ಪ್ರಿಸೆಟ್ ನ ನೀವ್ ಏನ್ ಮಾಡ್ಬೋದ್ರಿ ಅಪ್ಲೈ ಮಾಡ್ಬೋದು. ನಾ ಸದ್ಯಕ್ಕೆ ಏನ್ ಮಾಡಿನ್ರಿ ಇಲ್ಲಿ ಪ್ರೊಫೈಲ್ ಕಲರ್ ಐತಿ. ಅದಾದ್ಮೇಲೆ ನೋಡಿ ಇಲ್ಲಿ ವೈಟ್ ಬ್ಯಾಲೆನ್ಸ್ ಐತಿ. ಸೊ ಈ ವೈಟ್ ಬ್ಯಾಲೆನ್ಸ್ ಒಳಗ ಇಲ್ಲಿ ಆಟೋ ಅಂತ ನೀವು ಕೊಟ್ರೆ ಏನಾಗ್ತೈತ್ರಿ ಅದು ಆಟೋಮೆಟಿಕ್ ಆಗಿ ಆಟೋ ಕಲರ್ ಕರೆಕ್ಷನ್ ಮಾಡ್ತೈತಿ. ಬಟ್ ಇದೇನಾಗಲ್ರಿ ಅಷ್ಟು ಪ್ರಾಪರ್ ಆಗಲ್ಲ. ಇದೇನಾಯ್ತ್ರಿ ಇವಾಗ ನಾವ್ ಏನ್ ಮಾಡಿದ್ವಿ ಇದು ರಿಯಲ್ ಆಸ್ ಅ ಶಾರ್ಟ್ ನಾವ್ ಇದೇನ್ ಮಾಡಿದ್ರಿ ಇದನ್ನ ಕ್ಯಾಪ್ಚರ್ ಮಾಡಿದ್ವಿ. ಸೊ ಇದು ರಿಯಲ್ ಇಮೇಜ್, ಅದನ್ನ ನೀವ್ ಏನಾದ್ರು ಇಲ್ಲಿ ಆಟೋ ಅಂತ ಕೊಟ್ಬಿಟ್ರೆ ಏನಾಗ್ತೈತ್ರಿ ಅದು ಸೊ ಆಟೋ ಕಲರ್ ಕರೆಕ್ಷನ್ ಮಾಡ್ತೈತಿ. ಸೊ ಇದೇನದಿ ಪ್ರಾಪರ್ ಆಗ್ಲಿಲ್ಲ, ಇನ್ ನೋಡಿ ಜಾಸ್ತಿ ಯೆಲ್ಲೋ ಟೋನ್ ಬಂದ್ಬಿಡ್ತಿಲ್ಲ, ಜಾಸ್ತಿ ಯೆಲ್ಲೋ ಟೂಲ್ ಬಂದ್ಬಿಡ್ತು. ಆಮೇಲೆ ಸಾರಿ ಆಮೇಲೆ ನೋಡ್ರಿ ಇಲ್ಲಿ ವೈಟ್ ಬ್ಯಾಲೆನ್ಸ್ ಒಳಗ ನಾವು ಕಸ್ಟಮ್ ಅಂತ ತಗೋತೀವಿ. ಸೊ ಕಸ್ಟಮ್ ಒಳಗ ನಾವ್ ಏನ್ ಮಾಡ್ಬೋದು ಸೆಟ್ಟಿಂಗ್ ಮಾಡ್ಬೋದು. ಬಟ್ ನೀವ್ ಇದನ್ನ ವೈಟ್ ಬ್ಯಾಲೆನ್ಸ್ ಯಾವಾಗ್ಲೂ ಏನ್ ಮಾಡ್ರಿ ಕ್ಯಾಮ್ರಾ ಒಳಗ ಕಲರ್ ಕರೆಕ್ಷನ್ ಮಾಡ್ಬೇಕಾದ್ರೆ ಆಸ್ ಅ ಶಾರ್ಟ್ ಅಂತ ಏನ್ ಮಾಡ್ರಿ ನೀವು ಅದನ್ನ ಇಟ್ಕೋರಿ. ಅದಾದ್ಮೇಲೆ ನೆಕ್ಸ್ಟ್ ಏನೈತ್ರಿ ಇಲ್ಲಿ ಟೆಂಪರೇಚರ್ ಐತಿ. ಸೊ ಈ ಟೆಂಪರೇಚರ್ ಇಲ್ಲಿ ನೋಡ್ರಿ ಬ್ಲೂ ಐತಿ, ಬ್ಲೂ ಅಪೋಸಿಟ್ ಏನೈತ್ರಿ ಯೆಲ್ಲೋ ಐತಿ. ಆಮೇಲೆ ಟಿಂಟ್ ಐತಿ ಅಂತ ಗ್ರೀನ್ ಅಪೋಸಿಟ್ ಏನೈತ್ರಿ ಇಲ್ಲಿ ಪಿಂಕ್ ಐತಿ. ಸೊ ಒಂದ್ ಇಮೇಜ್ ಒಳಗ ಇವಾಗ ಒಂದು ನಮಗೆ ಇದು ಇಮೇಜ್, ಈ ಇಮೇಜ್ ಒಳಗೆ ಏನಾದ್ರು ನಮಗೆ ಬ್ಲೂ ಟೋನ್ ಇತ್ತಪ್ಪ, ಈ ರೀತಿ ನಮ್ದು ಏನೈತ್ರಿ ಬ್ಲೂ ಟೋನ್ ಐತಿ ಅಂತ ಇಟ್ಕೊಳ್ಳೋಣ ಎಕ್ಸಾಂಪಲ್ಗೆ. ಸೊ ಈ ರೀತಿ ನಮ್ದ ಬ್ಲೂ ಟೋನ್ ಆಗಿ ನಾವು ಏನ್ ಮಾಡಿದ್ರಿ ಒಂದ್ ಇಮೇಜ್ ನ ಕ್ಯಾಪ್ಚರ್ ಮಾಡಿದ್ವಿ. ಸೊ ಇದ್ರ ಒಳಗೆ ನಾವು ಏನ್ ಮಾಡ್ಬೇಕು ಬ್ಲೂ ನ ರಿಮೂವ್ ಮಾಡ್ಬೇಕು. ಬ್ಲೂ ನ ರಿಮೂವ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕ್ರಿ ಬ್ಲೂ ಅಪೋಸಿಟ್ ಯಾವ್ದೈತಿ ಯೆಲ್ಲೋ ಐತಿ. ಸೊ ಅದ್ ಕಾರಣ ಏನ್ ಮಾಡ್ತೀರಿ ನಾವು ಯೆಲ್ಲೋ ಕಡೆ ಜಾಸ್ತಿ ಮಾಡ್ರಿ ಏನಾಗ್ತೈತಿ ನೋಡ್ರಿ ಯೆಲ್ಲೋ ಟಿಂಟ್ ಜಾಸ್ತಿ ಬರ್ತೈತಿ. ಆಮೇಲೆ ಬ್ಲೂ ಕಡೆ ಜಾಸ್ತಿ ಮಾಡ್ರೆ ಬ್ಲೂ ಬರ್ತೈತಿ. ಸೊ ಇದೇನಿಲ್ಲ ನೀವು ಒಂದ್ ಇಮೇಜ್ ನ ಬ್ಲೂ ಆಗಿ ಕ್ಯಾಪ್ಚರ್ ಮಾಡಿರ್ತೀರಿ. ಇವಾಗ ಕ್ಯಾಮರಾ ಒಳಗ ಕೆಲ್ವಿನ್ ಅನ್ನೋ ಒಂದು ಆಪ್ಷನ್ ಬರ್ತೈತಿ. ಸೊ ನೀವು ಹೆಂಗ್ ಜಾಸ್ತಿ ಮಾಡ್ತಾ ಹೋಗ್ತಿರಲ್ಲ ಸೊ ಹಂಗ ನಿಮ್ಗೆ ಏನಾಗ್ತದ್ರಿ ಕೂಲ್ ಸಾರಿ ನಿಮಗ ವಾರ್ಮ್ ಆಗ್ತಾ ಹೋಗ್ತೈತಿ. ಹೆಂಗ ನೀವು ಕೆಲ್ವಿನ್ ಕಡಿಮೆ ಮಾಡ್ತಾ ಹೋಗ್ತಿರಲ್ಲ ಹಂಗ ಏನಾಗ್ತದ್ರಿ ಅದು ಕೂಲ್ ಹೋಗ್ತೈತಿ. ಸೊ ನಾ ನಿಮಗೆ ಕ್ಯಾಮ್ರಾ ಸೆಟ್ಟಿಂಗ್ಸ್ ಕ್ಯಾಮ್ರಾ ಬಗ್ಗೆ ಹೇಳೋ ಟೈಮ್ದಾಗ ನಾ ಏನ್ ಮಾಡ್ತೀನಿ ಅವೆಲ್ಲ ಕೆಲ್ವಿನ್ ಸೆಟ್ಟಿಂಗ್ ಯಾವ ರೀತಿ ಇಟ್ಕೋಬೇಕು, ಒಂದ್ ಇಮೇಜ್ ನ ನೀವು ಪ್ರಾಪರ್ ಆಗಿ ಕ್ಯಾಪ್ಚರ್ ಯಾವ ರೀತಿ ಮಾಡ್ಬೇಕು ಅನ್ನೋದು ಕೂಡ ನಾನು ನಿಮ್ಗೆ ಕ್ಯಾಮ್ರಾ ಸೆಟ್ಟಿಂಗ್ಸ್ ಒಳಗ ಹೇಳ್ಕೊಡ್ತೇನೆ. ಸದ್ಯಕ್ಕೆ ನೀವೇನ್ ಮಾಡ್ರಿ ಎಡಿಟಿಂಗ್ ಬಗ್ಗೆ ತಿಳ್ಕೊರಿ. ಸೊ ಎಡಿಟಿಂಗ್ ಬಗ್ಗೆ ತಿಳ್ಕೊಳ್ಳೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗ್ತೈತಿ. ನೀವು ಡೈರೆಕ್ಟ್ ಆಗಿ ಕ್ಯಾಪ್ಚರ್ ಮಾಡಿದ ಕೂಡಲೇ ನಿಮ್ದು ಇಮೇಜ್ ಪ್ರಾಪರ್ ಆಗಿ ಬರ್ದೇ ಇದ್ರೆ ಅದನ್ನ ನೀವು ಎಡಿಟಿಂಗ್ ಒಳಗೆ ಏನ್ ಮಾಡ್ಬೋದ್ರಿ ಕಲರ್ ಕರೆಕ್ಷನ್ ಮಾಡಿ ಕಲರ್ ಗ್ರೇಡಿಂಗ್ ಮಾಡಿ ಒಂದು ಇಮೇಜ್ ನ ಸಬ್ಮಿಟ್ ಮಾಡ್ಬೋದು. ಸೊ ನಾನು ನಿಮ್ಗೆ ಏನ್ ಹೇಳಿದೆ ಇವಾಗ ನೋಡ್ರಿ ಬ್ಲೂ ಅಪೋಸಿಟ್ ಏನೈತ್ರಿ ಯೆಲ್ಲೋ ಐತಿ. ಆಮೇಲೆ ಒಂದು ಇಮೇಜ್ ಇವಾಗ ಈ ರೀತಿ ನಾವು ಗ್ರೀನ್ ಆಗಿ ಕ್ಯಾಪ್ಚರ್ ಮಾಡಿರ್ತೀವಿ. ಸ್ವಲ್ಪ ಏನಾಗ್ತೈತ್ರಿ ನಾವು ಕ್ಯಾಪ್ಚರ್ ಮಾಡುವಾಗ ಇಮೇಜ್ ಕ್ಯಾಪ್ಚರ್ ಮಾಡುವಾಗ ನಮ್ಗೆ ನೇಚರ್ ಸ್ವಲ್ಪ ಹೆಚ್ಚು ಕಡಿಮೆ ಇರ್ತೈತಿ. ಕೆಲವೊಂದ್ ಟೈಮ್ನಾಗ ಬ್ಲೂ ಇರ್ತೈತಿ, ಕೆಲವೊಂದ್ ಟೈಮ್ನಾಗ ಯೆಲ್ಲೋ ಇರ್ತೈತಿ, ಕೆಲವೊಂದ್ ಟೈಮ್ನಾಗ ಹಾರ್ಶ್ ಸನ್ಲೈಟ್ ಇರ್ತೈತಿ, ಮತ್ತೆ ರೆಡ್ ಸನ್ಲೈಟ್ ಇರ್ತೈತಿ. ಈ ರೀತಿ ಕೆಲವೊಂದ್
ನೇಚರ್ ಅದು ನೇಚರ್ ಲೈಟ್ ಇರ್ತಾವ. ಸೊ ಬೇರೆ ಬೇರೆ ನೇಚರ್ ಒಳಗ ಬೇರೆ ಬೇರೆ ತರ ಕ್ಯಾಪ್ಚರ್ ಆಗಿರ್ತಾವ ಇಮೇಜ್. ಸೊ ಅದನ್ನ ಕೆಲ್ವಿನ್ ಸೆಟ್ಟಿಂಗ್ ಮಾಡ್ಕೊಂಡ್ರು ಕೆಲವೊಂದ್ ಟೈಮ್ ನಾಗ ನಮ್ಗೆ ಇಮೇಜ್ ಏನ್ ಮಾಡಿದ್ರಿ ರಾಂಗ್ ಆಗಿ ಸ್ಪೀಡ್ ಆಗಿ ಕ್ಯಾಪ್ಚರ್ ಮಾಡೋ ಟೈಮ್ ಅಲ್ಲಿ ಏನಾಗ್ತದ್ರಿ ಸ್ವಲ್ಪ ಏನಾಗ್ತಾವ್ರಿ ಹೆಚ್ಚು ಕಡಿಮೆ ಕ್ಯಾಪ್ಚರ್ ಆಗ್ತಾವ. ಪರ್ಫೆಕ್ಟ್ ಆಗಿ ಕ್ಯಾಪ್ಚರ್ ಆಗದೆ ಇದ್ರು ಹೆಚ್ಚು ಕಡಿಮೆ ಕ್ಯಾಪ್ಚರ್ ಆಗ್ತಾವ. ಬಟ್ ಇಮೇಜ್ ನ ಪರ್ಫೆಕ್ಟ್ ಆಗಿ ಕ್ಯಾಪ್ಚರ್ ಮಾಡಕ್ ಏನ್ ಮಾಡ್ಬೇಕು ನಾವು ಟ್ರೈ ಮಾಡ್ಬೇಕು. ಸೊ ಈ ರೀತಿ ಗ್ರೀನ್ ಅಪೋಸಿಟ್ ಏನಂದ್ರಿ ಇಲ್ಲೇ ಪಿಂಕ್ ಐತಿ. ನೀವು ಪಿಂಕ್ ಬಂದಾಗ ಇಮೇಜ್ ಈ ರೀತಿ ಬಂದಾಗ ನೀವು ಗ್ರೀನ್ ಸೈಡ್ ಮಾಡ್ರಿ ಏನಾಗ್ತೈತ್ರಿ ಇದು ಗ್ರೀನ್ ಆಗ್ತೈತಿ. ಸೊ ಪಿಂಕ್ ಸೈಡ್ ಮಾಡ್ರಿ ಏನಾಗ್ತೈತಿ ಪಿಂಕ್ ಆಗ್ತೈತಿ. ಸೊ ಸದ್ಯಕ್ಕೆ ನಮ್ ಇಮೇಜ್ ಏನೈತ್ರಿ ಇಲ್ಲಿ ಗ್ರೀನ್ ಇಲ್ಲ, ಪಿಂಕ್ ಇಲ್ಲ, ಎಲ್ಲೋ ಇಲ್ಲ. ಸೊ ಇದ್ರೊಳಗೆ ಏನಾಗೈತಿ ಸ್ವಲ್ಪ ಇಲ್ಲಿ ಮಕ್ಕದ ಮೇಲೆ ನೀವು ಇಲ್ಲಿ ಝೂಮ್ ಮಾಡ್ಕೋರಿ. ನೀವು ಸ್ಕ್ರೋಲ್ ವೀಲ್ ನ ತಿರುಗಿಸ್ತೀರಿ ಅಂದ್ರೆ ಈ ರೀತಿ ಏನಾದ್ರು ಮಾಡಿದ್ರೆ ನೀವು ಸೊ ನಿಮ್ದು ಇಮೇಜ್ ಏನಾಗ್ತೈತ್ರಿ ಝೂಮ್ ಇನ್ ಝೂಮ್ ಔಟ್ ಆಗ್ತೈತಿ. ಇಲ್ಲೆಲ್ಲ ನೋಡ್ರಿ ಇಲ್ಲಿ ಶಾಡೋ ಐತಿ. ಸೊ ಇದು ಶಾಡೋ, ಇದು ಮಿಡ್ ಟೋನ್, ಇದು ಹೈಲೈಟ್. ನಾನು ನಿಮ್ಗೆ ಸ್ಕಿನ್ ಒಳಗೆ ಶಾಡೋ ಯಾವುದು, ಮಿಡ್ ಟೋನ್ ಯಾವುದು, ಹೈಲೈಟ್ ಯಾವುದು ಅಂತ ಸ್ಕಿನ್ ರಿಟಚಿಂಗ್ ಒಳಗೆ ಆಲ್ರೆಡಿ ಹೇಳ್ಕೊಟ್ಟೇನಿ. ಸೊ ಸ್ಕಿನ್ ರಿಟಚಿಂಗ್ ಈಗ ಯಾರಾದ್ರೂ ನೋಡಿಲ್ಲ ಅಂದ್ರೆ ದಯವಿಟ್ಟು ಆ ವಿಡಿಯೋಗಳನ್ನ ನೋಡಿ ನೀವು ಸ್ಕಿನ್ ರಿಟಚಿಂಗ್ ಒಳಗ ಶಾಡೋ ಯಾವುದು, ಮಿಡ್ ಟೋನ್ ಯಾವುದು, ಹೈಲೈಟ್ ಯಾವುದು ಅಂತ ತಿಳ್ಕೊಬಹುದು. ನಾನು ನಿಮ್ಗೆ ಇಲ್ಲಿ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಸೊ ಈ ಪಾರ್ಟ್ ಇಲ್ಲಿ ಎಲ್ಲ ಐತ್ರಿ ಇಲ್ಲೇ ಕತ್ಲೈತಿ. ಸೊ ಈ ಕತ್ಲಾಗೋ ಪಾರ್ಟ್ ಏನ ಅಂತೀವ್ರಿ ನಾವು ಅದಕ್ಕೆ ಶಾಡೋ ಅಂತ ಕರಿತೀವಿ. ಸೊ ಅದಾದ್ಮೇಲೆ ಇಲ್ಲಿ ಏನೈತ್ರಿ ಸೆಂಟರ್ ಐತಿ. ಸೊ ಈ ಸೆಂಟರ್ ಒಳಗೆ ಏನೈತ್ರಿ ಈ ಕಡೆ ಶಾಡೋನು ಇಲ್ಲ, ಈ ಕಡೆ ಪೂರ್ತಿ ಹೈಲೈಟ್ ಇಲ್ಲ. ಇದಕ್ಕೆ ಏನಂತ ಕರಿತೀವಿ ನಾವು ಮಿಡ್ ಟೋನ್ ಅಂತ ಕರಿತೀವಿ. ಶಾಡೋ ಮಿಡ್ ಟೋನ್, ಇಲ್ಲಿ ಹೈಲೈಟ್. ಇಲ್ಲಿ ನೋಡ್ರಿ ಇಲ್ಲಿ ಏನೈತ್ರಿ ಇಲ್ಲಿ ಹೈಲೈಟ್ ಐತಿ. ಸ್ವಲ್ಪ ಏನಾಗೈತ್ರಿ ಇಲ್ಲಿ ಹೈಲೈಟ್ ಬಂದೈತಿ. ಇದಕ್ಕೆ ಏನಂತ ಕರಿತೀವಿ ನಾವು ಹೈಲೈಟ್ ಅಂತ ಕರಿತೀವಿ. ಸೊ ಈ ರೀತಿ ಏನ್ ಮಾಡ್ಬೋದ್ರಿ ನೀವು ಶಾಡೋ ಮಿಡ್ ಟೋನ್ ಹೈಲೈಟ್ ನ ಕಂಡಿಡಿಬಹುದು. ಇಲ್ಲಿ ನಾವು ಶಾಡೋ ಅಂತ ಐತಿ. ಸ್ವಲ್ಪ ಈ ಇಮೇಜ್ ಒಳಗೆ ಪೂರ್ತಿ ಏನ್ ಮಾಡೋಣ ನಾವು ಸ್ವಲ್ಪ ಎಕ್ಸ್ಪೋಜರ್ ಕೊಡೋಣ, ಅಂದ್ರೆ ಸ್ವಲ್ಪ ಬೆಳಕನ್ನ ಜಾಸ್ತಿ ಮಾಡೋಣ. ಇಲ್ಲಿ ನೋಡ್ರಿ ಎಕ್ಸ್ಪೋಸ್ ಐತಿ. ನೀವು ಎಕ್ಸ್ಪೋಸ್ ಕಡೆ ಜಾಸ್ತಿ ಮಾಡ್ರಿ ಏನಾಗ್ತೈತಿ ನೋಡ್ರಿ ಸ್ವಲ್ಪ ಬೆಳಕ್ ಬಂತು. ನೀವು ಜಾಸ್ತಿ ಮಾಡ್ರಿ ಏನಾಗ್ತದ್ರಿ ಪೂರ್ತಿ ಬರ್ನ್ ಆಗಿ ಹೋಯ್ತಿದ್ದು. ನೀವು ಅದನ್ನ ಕಡಿಮೆ ಮಾಡ್ರಿ ಏನಾಗ್ತದ್ರಿ ಅಂಡರ್ ಎಕ್ಸ್ಪೋಸ್ ಆಗ್ತೈತಿ. ಈ ರೀತಿ ನೀವು ಅಂಡರ್ ಎಕ್ಸ್ಪೋಸ್ ಆಗಿರೋ ಇಮೇಜ್ ಆಮೇಲೆ ಓವರ್ ಎಕ್ಸ್ಪೋಸ್ ಆಗಿರೋ ಇಮೇಜ್ ನ ಏನ್ ಮಾಡ್ಬೋದ್ರಿ ನೀವು ಹೆಚ್ಚು ಕಡಿಮೆ ಮಾಡ್ಕೊಂಡು ಒಂದು ಇಮೇಜ್ ನ ಕರೆಕ್ಟ್ ಆಗಿ ಮಾಡ್ಬೋದು. ಸೊ ನಾ ಇಮೇಜ್ ಒಳಗೆ ಏನ್ ಮಾಡ್ತೀನಿ ಅಂದ್ರೆ ಸ್ವಲ್ಪ ಜಾಸ್ತಿ ಮಾಡ್ಕೋತೀನಿ, ಇಲ್ಲಿ ಎಕ್ಸ್ಪೋಜರ್ ಕೊಡ್ತೀನಿ. ಸೊ ನಾ ಇಲ್ಲಿ ಏನ್ ಮಾಡ್ತೀನಿ ಸ್ವಲ್ಪ ಎಕ್ಸ್ಪೋಜರ್ ಕೊಟ್ರೆ ಅದಾದ್ಮೇಲೆ ಏನಾಗ್ತಿರ್ತೀರಿ ನನಗೆಲ್ಲ ಸ್ವಲ್ಪ ಕಾಂಟ್ರಾಸ್ಟ್ ಜಾಸ್ತಿ ಮಾಡ್ಕೋತೀನಿ. ಯಾಕಂದ್ರೆ ಇಲ್ಲಿ ಸ್ವಲ್ಪ ಎಲ್ಲಾ ಕಡೆ ನೀವು ಸೈಡ್ ನೋಡಬಹುದು ಸ್ಕಿನ್ ಎಲ್ಲ ಇದು ಏನೈತ್ರಿ ಸ್ವಲ್ಪ ವಾರ್ಮ್ ಎಲ್ಲ ಸ್ಮೂತ್ ಆಗಿ ಬಂದೈತಿ. ಸೊ ಅದನ್ನ ನಾವು ಕಾಂಟ್ರಾಸ್ಟ್ ಜಾಸ್ತಿ ಮಾಡಿದಾಗ ಏನಾಗ್ತೈತಿ ನೋಡಲೆ. ಸೊ ಏನಾಗ್ತೈತಿ ನೋಡಲೆ ಸ್ವಲ್ಪ ಸ್ಕಿನ್ ಏನೈತ್ರಿ ಇಲ್ಲಿ ಡಾರ್ಕ್ ಬರತೈತ್ರಿ. ಇಲ್ಲಿ ನೋಡ್ರಿ ಎಷ್ಟು ಜಾಸ್ತಿ ಮಾಡ್ತೀವಲ್ಲ ಅಷ್ಟು ಏನ್ ಮಾಡ್ತೈತ್ರಿ ಡಾರ್ಕ್ ಬರ್ತೈತಿ. ನೀವು ಕಾಂಟ್ರಾಸ್ಟ್ ನ ಯಾವಾಗ್ಲೂ ಜಾಸ್ತಿ ಮಾಡ್ಕೋಬೇಡ್ರಿ. ಒಂದ್ ಇಮೇಜ್ ತಕ್ಕೋ ಒಳಗ ನೀವ್ ಏನ್ ಮಾಡ್ರಿ ಕಾಂಟ್ರಾಸ್ಟ್ ನ ಓನ್ಲಿ 5% ಇನ್ಕ್ರೀಸ್ ಮಾಡ್ರಿ, ಇಲ್ಲ 5% ಡಿಕ್ರೀಸ್ ಮಾಡ್ರಿ. ಒಂದ್ ವೇಳೆ ನೀವು ಇಮೇಜ್ ನ ಏನಿದ್ರು ಜಾಸ್ತಿ ಕಾಂಟ್ರಾಸ್ಟ್ ಬಂದಿತ್ತಪ್ಪ, ಈ ರೀತಿ ನಮ್ಗೆ ಕಾಂಟ್ರಾಸ್ಟ್ ಬಂದಿತ್ತು ಅಂದ್ರೆ ನೀವು ಪೂರ್ತಿ ಕಡಿಮೆ ಕೂಡ ಮಾಡ್ಬೋದು. ಇಲ್ಲಿ ನೋಡ್ರಿ ಪೂರ್ತಿ ಏನಾಯ್ತ್ರಿ ಇದು ವಾರ್ಮ್ ಟೂನ್ ಒಳಗೆ ಬಂತಿದ್ದು. ಸೊ ಏನಾಯ್ತ್ರಿ ಇದು ಪೂರ್ತಿ ಇದ್ರೊಳಗೆ ಏನು ಕಾಂಟ್ರಾಸ್ಟ್ ಇಲ್ಲ. ನಾವೆಲ್ಲ ಏನ್ ಬೇಕಾದ್ರೂ ಕಲರ್ ಕರೆಕ್ಷನ್ ಒಳಗ ಮಾಡಬಹುದು. ನಾ ಇವಾಗ ಏನ್ ಮಾಡ್ತೀನಿ ಕಾಂಟ್ರಾಸ್ಟ್ ನ 5% ಅಷ್ಟೇ ಇಲ್ಲಿ ಇಟ್ಕೊಂತೀನಿ. ಸೊ ನೀವು ಈ ರೀತಿ ಏನ್ ಮಾಡ್ಬೋದ್ರಿ ಇದನ್ನ ಈ ಕರ್ಸರ್ ನ ಮೂವ್ ಕೂಡ ಮಾಡ್ಬೋದು. ಇಲ್ಲಾಂದ್ರೆ ನೀವ್ ಏನ್ ಮಾಡ್ಬೋದು ಇಲ್ಲಿ ಡೈರೆಕ್ಟ್ ಕೀಬೋರ್ಡ್ ಒಳಗ ನೀವು ಅಂಕಿ ಕೂಡ ಟೈಪ್ ಮಾಡಿ ಏನ್ ಮಾಡ್ಬೋದ್ರಿ ಇಟ್ಕೋಬಹುದು. ನೀವು ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಎಷ್ಟು ನಂಬರ್ ಬೇಕೋ ಆ ನಂಬರ್ ಟೈಪ್ ಮಾಡಿ ನೀವು ಕಾಂಟ್ರಾಸ್ಟ್ ನ ತಗೋಬಹುದು. ನಾ ಇಲ್ಲಿ ಏನ್ ಮಾಡ್ತೀನಿ ಒಂದ್ 6% ಏನ್ ಮಾಡ್ತೀನಿ ಕಾಂಟ್ರಾಸ್ಟ್ ನ ಆಡ್ ಮಾಡ್ತೀನಿ. ಆಮೇಲೆ ಹೈಲೈಟ್ ನಾನ್ ನಿಮ್ಗೆ ಹೈಲೈಟ್ ಎಲ್ಲಿ ಅಂತ ಹೇಳಿದೆ. ಸೊ ಇಲ್ಲಿ ಏನೈತ್ರಿ ಇದೆಲ್ಲ ಹೈಲೈಟ್ ಪಾರ್ಟ್ ಐತಿ. ನಾವ್ ಇದನ್ನ ಏನಾದ್ರೂ ಮೂವ್ ಮಾಡಿದ್ರೆ ಓನ್ಲಿ ಅದು ಹೈಲೈಟ್ ಎಲ್ಲ ಐತ್ಲಾ ಸೊ ಅಲ್ಲಷ್ಟೇ ಏನಾಗ್ತೈತ್ರಿ ಅದು ಏನಾಗ್ತೈತ್ರಿ ನಮ್ಗೆ ಎಫೆಕ್ಟ್ ಆಗ್ತೈತಿ. ಇಲ್ಲಿ ನೋಡ್ಬೋದು ಅಬ್ಸರ್ವ್ ಮಾಡ್ರಿ. ಸೊ ನಾನ್ ನಿಮ್ಗೆ ಎಕ್ಸಾಂಪಲ್ ಗೆ ತೋರಿಸ್ತೇನೆ. ಸೊ ಇಲ್ಲಿ ಏನೈತ್ರಿ ಇಲ್ಲಿ ಕಾರ್ ಅಂತಿದ್ಯೋ. ಸೊ ಈ ಕಾರ್ ಎಲ್ಲ ಹೈಲೈಟ್ ಪಾರ್ಟ್ ಒಳಗೆ ಐತಿ. ಸೊ ಇದ್ರೆಲ್ಲ ಹೈಲೈಟ್ ಆಗೈತಿ. ಇದು ಸೊ ಇದು ನೋಡ್ಬೋದು. ನಾನು ನಿಮ್ಗೆ ಹೈಲೈಟ್ ಇನ್ಕ್ರೀಸ್ ಮಾಡಿದಾಗ ಏನಾಗ್ತೈತ್ರಿ ಸೊ ಇದಷ್ಟೇ ಹೈಲೈಟ್ ಎಲ್ಲ ಐತ್ರಿ ಅದಷ್ಟೇ ಇನ್ಕ್ರೀಸ್ ಆಗ್ತೈತಿ. ಅದನ್ನ ಡಿಕ್ರೀಸ್ ಮಾಡ್ರೆ ನೋಡಿಲ್ಲ ಹೈಲೈಟ್ ಎಲ್ಲ ಐತಿಲ್ಲ ಅದಷ್ಟೇ ಏನಾಗ್ತೈತ್ರಿ ಡಿಕ್ರೀಸ್ ಆಗ್ತೈತಿ. ಸೊ ಈ ರೀತಿ ಏನ್ ಮಾಡ್ಬೋದು ನೀವು ಹೈಲೈಟ್ ನ ಡಿಕ್ರೀಸ್ ಮತ್ತೆ ಇನ್ಕ್ರೀಸ್ ಮಾಡ್ಬೋದು. ಈ ಫೋಟೋ ಒಳಗೆ ನಾನು ನಿಮ್ಗೆ ಏನ್ ಮಾಡ್ತಾರೆ ಸ್ವಲ್ಪ ನಾ ಹೈಲೈಟ್ ನ ಕಡಿಮೆ ಮಾಡ್ಕೋತೀನಿ. ಇಲ್ಲಿ ಏನಾಗ್ತೈತಿ ಇದು ಜಾಸ್ತಿ ಹೈಲೈಟ್ ಕಾಣತೈತಿ. ಸೊ ಆದ ಕಾರಣ ಏನ್ ಮಾಡ್ತೀನಿ ನಾವು ಒಂದು 50% ಹೈಲೈಟ್ ನ ಕಡಿಮೆ ಮಾಡ್ಕೊಂತೀನಿ. ಅದಾದ್ಮೇಲೆ ಏನೈತ್ರಿ ಇಲ್ಲೇ ಶಾಡೋ ಐತಿ. ಸೊ ಶಾಡೋ ಇಲ್ಲಿ ನೋಡ್ರಿ ಇಲ್ಲಿ ಎಲ್ಲ ನಮ್ಗೆ ಏನೈತ್ರಿ ಇದು ಸ್ವಲ್ಪ ನಾ ಝೂಮ್ ಮಾಡ್ಕೋತೀನಿ ಇಮೇಜ್ ನ. ಇಲ್ಲೆಲ್ಲ ಶಾಡೋ ಐತಿ. ಸೊ ಈ ಶಾಡೋನ ನಾ ರಿಮೂವ್ ಮಾಡ್ಬೇಕು. ಸೊ ಆದ ಕಾರಣ ಏನ್ ಮಾಡ್ತೀನಿ ಶಾಡೋನ ಜಾಸ್ತಿ ಮಾಡ್ಕೋತೀನಿ. ಇಲ್ಲಿ ನೋಡ್ರಿ ಸ್ವಲ್ಪ ಇಲ್ಲಿ ಬಂತು ಇಲ್ಲೆಲ್ಲ ಶಾಡೋ ರಿಮೂವ್ ಐತ್ರಿ. ಇಲ್ಲಿ ನೋಡ್ರಿ ಅದನ್ನ ಕಡಿಮೆ ಮಾಡ್ತೀನಿ. ಶಾಡೋ ಬಂತ್ರಿ ಇಲ್ಲೆಲ್ಲ ನೀವು ಅಬ್ಸರ್ವ್ ಮಾಡ್ರಿ ಶಾಡೋ ಬಂತು. ಆಮೇಲೆ ಎಲ್ಲ ಶಾಡೋ ಜಾಸ್ತಿ ಮಾಡ್ತೀನಿ. ಏನ್ ಮಾಡ್ತೀನಿ ಸ್ವಲ್ಪ ಶಾಡೋ ಜಾಸ್ತಿ ಮಾಡಿದೆ. ಸೊ ಈ ರೀತಿ ಏನ್ ಮಾಡಿದೆ ನಾ ಶಾಡೋ ಜಾಸ್ತಿ ಮಾಡಿದೆ. ಅದಾದ್ಮೇಲೆ ಇಲ್ಲಿ ವೈಟ್ ಪಾರ್ಟ್. ಸೊ ಇಲ್ಲಿ ಎಲ್ಲ ಇಲ್ಲಿ ಐತ್ರಿ ವೈಟ್ ಐತಿ. ಇದು ಕೂಡ ವೈಟ್ ಐತಿ. ಅದ ನಿಮ್ಗೆ ವೈಟ್ ಪಾರ್ಟ್ ಜಾಸ್ತಿ ಬೇಕಾದ್ರೆ ನೀವು ವೈಟ್ ನ ಜಾಸ್ತಿ ಮಾಡ್ರಿ ಏನಾಗ್ತದೆ ನೋಡಿಲ್ಲ. ಸೊ ಎಲ್ಲೆಲ್ಲಿ ವೈಟ್ ಐತ್ಲ ಸೊ ಆ ವೈಟ್ ಏನಾಗ್ತದೆ ಜಾಸ್ತಿ ಆಗ್ತದೆ. ಅದ ವೈಟ್ ಪಾರ್ಟ್ ನ ನೀವು ಕಡಿಮೆ ಮಾಡ್ರೆ ಎಲ್ಲೆಲ್ಲಿ ವೈಟ್ ಐತಲ್ಲ ಸೊ ಅದೆಲ್ಲ ಏನಾಗ್ತದ್ರಿ ಕಡಿಮೆ ಆಯ್ತು. ಇದು ನಾವೇನ್ ಮಾಡಿದ್ವಿ ಪೂರ್ತಿ ವೈಟ್ ನ ಕಡಿಮೆ ಮಾಡಿದ್ವಿ. ಅದನ್ನ ಏನ್ ಮಾಡ್ತೀನಿ ನಾರ್ಮಲ್ ಆಗಿ ವೈಟ್ ನ ಸ್ವಲ್ಪ ಕಡಿಮೆ ಮಾಡ್ಕೊಂತೀನಿ. ಆಮೇಲೆ ಬ್ಲಾಕ್ ಏನ್ ಮಾಡ್ತೀನಿ ಇವಾಗ ಇಲ್ಲಿ ಎಲ್ಲಾರು ಬ್ಲಾಕ್ ಪಾರ್ಟ್ಸ್ ಇರ್ತದ. ಇಲ್ಲೆಲ್ಲ ನೋಡ್ರಿ ಇಲ್ಲೆಲ್ಲ ಬ್ಲಾಕ್ ಐತಿ. ಆಮೇಲೆ ಸ್ಕಿನ್ ಒಳಗ ಏನೇನ್ ಬ್ಲಾಕ್ ಐತ್ರಿ ಇದು ಹೇರ್ಸ್ ಬ್ಲಾಕ್ ಅದಾವ, ಇದು ಟಿ ಶರ್ಟ್ ಬ್ಲಾಕ್ ಐತಿ. ಸೊ ಈ ಬ್ಲಾಕ್ ಅನ್ನೋದು ಎಲ್ಲೆಲ್ಲಿ ಬ್ಲಾಕ್ ಐತ್ಲೆ ಅಲ್ಲಿ ಅಷ್ಟೇ ಎಫೆಕ್ಟ್ ಆಗ್ತೈತಿ. ಇಲ್ಲಿ ನೋಡ್ರಿ ಸೊ ಇಲ್ಲಿ ಹೇರ್ಸ್ ಎಲ್ಲ ಬ್ಲಾಕ್ ಅದಾವ, ಈ ಶಾಡೋ ಒಳಗ್ ಬ್ಲಾಕ್ ಐತ್ರಿ. ಸೊ ಎಲ್ಲೆಲ್ಲಿ ಬ್ಲಾಕ್ ಅದಾವಲ್ಲ ಅಲ್ಲಿ ಅಷ್ಟೇ ಏನಾಗ್ತೈತ್ರಿ ಅದು ಎಫೆಕ್ಟ್ ಆಗ್ತೈತಿ. ಸೊ ನೀವು ಬ್ಲಾಕ್ ನ ಜಾಸ್ತಿ ಕೂಡ ಮಾಡ್ಬೋದು, ಒಂದ್ ಇಮೇಜ್ ತಕ್ಕಂಗ ಕಡಿಮೆ ಕೂಡ ಮಾಡ್ಬೋದು. ನಾ ಏನ್ ಮಾಡ್ತೀನಿ ಬ್ಲಾಕ್ ನ ಕಡಿಮೆ ಮಾಡ್ತೀನಿ ಇಲ್ಲಿ. ಸೊ ಏನ್ ಮಾಡಿದೆ ಕಡಿಮೆ ಮಾಡಿದೆ. ಅದಾದ್ಮೇಲೆ ಇಲ್ಲಿ ಟೆಕ್ಸ್ಚರ್ ಅಂತ ಐತಿ. ಸೊ ಈ ಟೆಕ್ಸ್ಚರ್ ಎಲ್ಲ ಯೂಸ್ ಆಗ್ತದಪ್ಪ. ಇವಾಗ ಈ ಇಮೇಜ್ ನಮ್ದು ಏನೈತ್ರಿ ನಾವು ಪರ್ಫೆಕ್ಟ್ ಕ್ಯಾಪ್ಚರ್ ಮಾಡೀನಿ. ಸೊ ಇದ್ರೊಳಗೆ ಟೆಕ್ಸ್ಚರ್ ಏನ್ ಮಾಡ್ತೀನಿ ನಾವು ಜಾಸ್ತಿ ಮಾಡ್ತೀನಿ. ನೋಡ್ರಿ ಇಲ್ಲಿ ಏನಾಗ್ತಿದ್ರಿ ಟೆಕ್ಸ್ಚರ್ ಜಾಸ್ತಿ ಮಾಡಿದಾಗ ಏನಾಯ್ತು ಇವಾಗ
ಸ್ಟ್ರೀಟ್ ಫೋಟೋಗ್ರಫಿ ಯಾರಾದ್ರೂ ಮಾಡ್ತಿದ್ರ ಅಂದ್ರೆ ಅವ್ರು ಏನ್ ಮಾಡ್ತಾರೆ, ಜಸ್ಟ್ ಈ ಮೂರದ್ರೊಳಗೆ ಕಲರ್ ಕರೆಕ್ಷನ್ ಮಾಡ್ತಾರ. ಟೆಕ್ಸ್ಚರ್ ಜಾಸ್ತಿ ಮಾಡ್ತಾರೋ, ಆಮೇಲೆ ಕ್ಲಾರಿಟಿ ಜಾಸ್ತಿ ಮಾಡ್ತಾರೋ, ಆಮೇಲೆ ಡೇಸ್ ಸ್ವಲ್ಪ ಕಡಿಮೆ ಮಾಡ್ತಾರೆ, ಜಾಸ್ತಿ ಮಾಡ್ತಾರೆ. ಸೊ ಜಾಸ್ತಿ ಮಾಡಿ ಏನ್ ಮಾಡ್ತಾರೆ, ಈ ರೀತಿ ಸ್ಟ್ರೀಟ್ ಫೋಟೋಗ್ರಾಫರ್ ನೀವು ನೋಡ್ಬೋದು. ಈ ರೀತಿ ಏನಿರ್ತಾವ್ರು ಇಮೇಜ್ ಇರ್ತಾವ. ಅವ್ರೇನು ಇದೆ ಮೇಲ್ಗಡೆ ಇರೋದೇನು ಕಲರ್ ಕರೆಕ್ಷನ್ ಮಾಡಲ್ಲ. ಜಸ್ಟ್ ಏನ್ ಮಾಡ್ತಾರೆ, ಅವರು ಟೆಕ್ಸ್ಚರ್ ಜಾಸ್ತಿ ಮಾಡ್ತಾರ, ಆಮೇಲೆ ಏನ್ ಮಾಡ್ತಾರೆ ಕ್ಲಾರಿಟಿ ಜಾಸ್ತಿ ಮಾಡ್ತಾರೆ, ಆಮೇಲೆ ಡೇನ ಜಾಸ್ತಿ ಮಾಡ್ತಾರೆ. ಸೊ ಜಾಸ್ತಿ ಮಾಡಿ ಏನ್ ಮಾಡ್ತಾರೆ, ಈ ರೀತಿ ಏನ್ ಮಾಡ್ತಾರೆ ಸ್ಟ್ರೀಟ್ ಫೋಟೋಗ್ರಫಿ ಅವರು ಈ ರೀತಿ ಏನ್ ಮಾಡ್ತಾರೆ ಎಡಿಟ್ ಮಾಡ್ತಾರೆ. ಸೊ ನಮ್ಗೆ ಏನಾಯ್ತು, ಇದು ಟೆಕ್ಸ್ಚರ್ ಆಮೇಲೆ ಎಲ್ಲಾ ಜಾಸ್ತಿ ಆಯ್ತು. ನಾನು ಏನ್ ಮಾಡ್ತೀನಿ ಇಲ್ಲಿ ನಾರ್ಮಲ್ ಇಟ್ಕೊಂತೀನಿ. ಸ್ವಲ್ಪ ಏನ್ ಮಾಡ್ತೀನಿ, ಟೆಕ್ಸ್ಚರ್ ಜಾಸ್ತಿ ಮಾಡ್ಕೊಂತೀನಿ, ಆಮೇಲೆ ಕ್ಲಾರಿಟಿ ಕೂಡ ಸ್ವಲ್ಪ ಕಡಿಮೆ ಮಾಡ್ತೀನಿ. ಇಲ್ಲಿ ಕ್ಲಾರಿಟಿನ ಇಮೇಜ್ ತಕ್ಕಂಗ ಸ್ವಲ್ಪ ಕಡಿಮೆ ಮಾಡ್ತೀನಿ. ಡೇಸ್ ನ ಕಡೆ ಏನ್ ಮಾಡ್ತೀನಿ, ಸ್ವಲ್ಪ ಏನ್ ಮಾಡ್ತೀನಿ ಜಾಸ್ತಿ ಮಾಡ್ಕೋತೀನಿ 1%. ಈ ರೀತಿ ಏನ್ ಮಾಡ್ಕೊಂಡೆ ನಾನು ಇವಾಗ ಒಂದು ನಾರ್ಮಲ್ ಕಲರ್ ಕರೆಕ್ಷನ್ ಮಾಡ್ಕೊಂಡೆ. ಅದಾದ್ಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ ವೈಬ್ರೆನ್ಸ್ ಆಮೇಲೆ ಸ್ಯಾಚುರೇಷನ್ ಐತಿ. ಸೊ ಈ ವೈಬ್ರೆನ್ಸ್ ಅಂದ್ರೆ ಏನು, ಸ್ಯಾಚುರೇಷನ್ ಅಂದ್ರೆ ಏನು ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು. ಸೊ ಇವಾಗ ಈ ಇಮೇಜ್ ಒಳಗ ಇಲ್ಲಿ ಕಲರ್ಸ್ ಗಳು ನೀವು ನೋಡ್ಬೋದು. ಇಲ್ಲಿ ಯೆಲ್ಲೋ ಕಲರ್ ಐತ್ರಿ, ಆಮೇಲೆ ಇಲ್ಲಿ ವೈಟ್ ಕಲರ್ ಐತಿ, ಇದ ಬ್ಲೂ ಕಲರ್ ಐತಿ, ಆಮೇಲೆ ಇಲ್ಲಿ ನೋಡ್ರಿ ಸ್ಕಿನ್ ಮೇಲೆ ಆರೆಂಜ್ ಕಲರ್ ಐತಿ. ಸೊ ಈ ರೀತಿ ಯಾವ್ಯಾವ ಕಲರ್ಸ್ ಅದಾವಲ್ಲ, ಸೊ ಅವೆಲ್ಲಾ ಕಲರ್ ನ ನೀವು ಒಂದೇ ಟೈಪ್ ಅಲ್ಲಿ ಅಂದ್ರೆ ಒಂದೇ ಸರ್ತಿಗೆ ಜಾಸ್ತಿ ಮಾಡ್ಬೇಕಾಗಿದ್ರೆ ಸ್ಯಾಚುರೇಷನ್ ನೀವು ಜಾಸ್ತಿ ಮಾಡ್ಬೇಕು. ಅಂದ್ರೆ ಎಲ್ಲಾ ಕಲರ್ನ ಏನಾಗ್ತಾವ್ರಿ ಜಾಸ್ತಿ ಆಕ್ಕಾವ. ಅಬ್ಸರ್ವ್ ಮಾಡ್ರಿ, ನೋಡ್ರಿ. ಸೊ ಯೆಲ್ಲೋ ಜಾಸ್ತಿ ಐತ್ರಿ, ಬ್ಲೂ ಜಾಸ್ತಿ ಆಯ್ತು, ಆಮೇಲೆ ನೋಡ್ರಿ ಇಲ್ಲಿ ಬ್ಲೂ ಐತಿ, ಈ ಬ್ಲೂ ಜಾಸ್ತಿ ಆಯ್ತು, ಇಲ್ಲಿ ವೈಟ್ ಜಾಸ್ತಿ ಆಯ್ತು. ಸೊ ಈ ರೀತಿ ನೀವು ಎಲ್ಲಾ ಒಂದು ಇಮೇಜ್ ಒಳಗ ಎಲ್ಲಾ ಕಲರ್ ಗಳನ್ನ ಜಾಸ್ತಿ ಮಾಡ್ಬೇಕಾಗಿದ್ರೆ ಏನ್ ಮಾಡ್ಬೇಕ್ರಿ, ಸ್ಯಾಚುರೇಷನ್ ಯೂಸ್ ಮಾಡ್ಬೇಕು. ಆಮೇಲೆ ವೈಬ್ರೆನ್ಸ್ ಕೂಡ ಸೇಮ್, ಬಟ್ ಏನಾಗ್ತೈತ್ರಿ ಇಲ್ಲಿ ಹೈಲೈಟ್ ಜಾಸ್ತಿ ಯಾವಾದ್ರೂ ಇಮೇಜ್ ಇರ್ತಾವ ಅಂದ್ರೆ ಹೈಲೈಟ್ ಜಾಸ್ತಿ ಕಲರ್ಸ್ ಯಾವಾದ್ರೂ ಇರ್ತಾವ ಅಂದ್ರೆ ಇವಾಗ ನೋಡ್ರಿ ಇಲ್ಲಿ ಎಲ್ಲೋ ಜಾಸ್ತಿ ಐತಿ. ಸೊ ಎಲ್ಲೋ ನಾವು ಜಾಸ್ತಿ ಮಾಡಿದ್ರೆ ಈಗ ನೋಡ್ರಿ ನೀವು ಅಬ್ಸರ್ವ್ ಮಾಡ್ರಿ. ಸೊ ಇಲ್ಲಿ ಎಲ್ಲೋ ಜಾಸ್ತಿ ಐತ್ರಿ, ಬ್ಲೂ ಜಾಸ್ತಿ ಆಯ್ತು. ಸೊ ಯಾವ್ದಾದ್ರು ಕಲರ್ ಪೂರ್ತಿ ಡಾರ್ಕ್ ಇರ್ತೈತಿ, ಜಾಸ್ತಿ ಕಲರ್ ಇರ್ತೈತಿ ಅಂದ್ರೆ ಅದನ್ನ ಅಷ್ಟ ಡಾರ್ಕ್ ಕಲರ್ ಗಳನ್ನ ಮಾತ್ರ ಅದೇನ್ ಮಾಡ್ತೈತ್ರಿ ಜಾಸ್ತಿ ಮಾಡ್ತೀವಿ. ಸ್ಯಾಚುರೇಷನ್ ಏನ್ರಿ ಎಲ್ಲಾ ಕಲರ್ ಗಳನ್ನ ಜಾಸ್ತಿ ಮಾಡ್ತೈತಿ. ಸೊ ವೈಬ್ರೆನ್ಸ್ ಏನ್ರಿ ಡಾರ್ಕ್ ಕಲರ್ಸ್ ಯಾವ್ದಾದ್ರು ಇದ್ರು ಸೊ ಡಾರ್ಕ್ ಕಲರ್ಸ್ ನ ಜಾಸ್ತಿ ಮಾಡ್ತೈತಿ. ಸೊ ಈ ರೀತಿ ಇದ್ದ ಇಮೇಜ್ ನೀವು ಏನ್ ಮಾಡ್ಬೋದು, ವೈಬ್ರೆನ್ಸ್ ನ ಕಡಿಮೆ ಕೂಡ ಮಾಡ್ಬೋದು. ಪೂರ್ತಿ ಬ್ಲಾಕ್ ಅಂಡ್ ವೈಟ್ ಆಗ್ತೈತ್ರಿ. ಸ್ಯಾಚುರೇಷನ್ ಕೂಡ ಪೂರ್ತಿ ನೀವು ಕಡಿಮೆ ಮಾಡ್ಬಿಟ್ರೆ ಎಲ್ಲಾ ಕಲರ್ಸ್ ನ ಏನ್ ಮಾಡ್ತೈತ್ರಿ ಅದು ಡಿಕ್ರೀಸ್ ಮಾಡಿ ಏನ್ ಮಾಡ್ತೈತ್ರಿ ಬ್ಲಾಕ್ ಅಂಡ್ ವೈಟ್ ಆಗಿ ಕ್ರಿಯೇಟ್ ಮಾಡ್ತೈತಿ. ಸೊ ನಮ್ಗೆ ಏನ್ ಮಾಡ್ಬೇಕು, ಇವಾಗ ಕಲರ್ ಬೇಕು. ಸೊ ನಾ ಏನ್ ಮಾಡ್ತೀನಿ, ಇವಾಗ ಸ್ವಲ್ಪ ವೈಬ್ರೆನ್ಸ್ ನ ಜಾಸ್ತಿ ಮಾಡ್ಕೋತೀನಿ. ಒಂದು 5%, 8% ಬೇಡ, 5% ಮಾಡ್ಕೋತೀನಿ. ಸೊ ನಿಮ್ಮ ಸ್ಕ್ರೀನ್ ಅಂದ್ರೆ ನೀವು ಇವಾಗ ಏನ್ ನೋಡಾತಿರಲ್ಲ, ಸೊ ನೀವು ಕ್ಲಾಸ್ ನೋಡುತ್ತಿರುವಾಗ ನಿಮ್ಮ ಮೊಬೈಲ್ ಸ್ಕ್ರೀನ್ ಯಾರಾದ್ರೂ ಆಪಲ್ ಯೂಸ್ ಮಾಡ್ತಿದ್ರ ಅಂದ್ರೆ ಅವ್ರಿಗೆ ಕರೆಕ್ಟ್ ಆಗಿ ಕಲರ್ ಕರೆಕ್ಷನ್ ಗೊತ್ತಾಗ್ತತಿ. ಆಂಡ್ರಾಯ್ಡ್ ಯೂಸ್ ಮಾಡ್ತಿದ್ರ ಅಂದ್ರೆ ಸ್ಕ್ರೀನ್ ಕಲರ್ ಏನಿರ್ತೈತಿಲ್ರಿ RGB ಒಳಗೆ ಇರಲ್ಲ. ನಮ್ಮ ಸ್ಕ್ರೀನ್ ಮೊಬೈಲ್ ಸ್ಕ್ರೀನ್ ಒಳಗೆ ಇರ್ತಾವ್ರಿ, RGB ಒಳಗೆ ಇರಲ್ಲ ಅವು. ಸೊ ಅದ್ರೊಳಗೆ ನಿಮ್ಗೆ ಏನಾದ್ರು ಕಲರ್ ಸ್ವಲ್ಪ ಡಿಫ್ರೆನ್ಸ್ ಕಾಣಬಹುದು. ನನಗಿಲ್ಲ ಸ್ಕ್ರೀನ್ ಒಳಗೆ ಎಲ್ಲಾ ಕಲರ್ ಏನಾಗ್ತೈತ್ರಿ ಕರೆಕ್ಟ್ ಆಗಿ ಕಾಣತೈತಿ. ಸೊ ನೀವ್ ಏನಾದ್ರು ಯೂಸ್ ಮಾಡ್ತಿರ್ತಿರಲ್ಲ ಅದ್ರೊಳಗೆ ಏನಾಗ್ತೈತ್ರಿ ಸ್ವಲ್ಪ ನಿಮ್ಗೆ ಹೆಚ್ಚು ಕಡಿಮೆ ಕಲರ್ ಕಾಣಬಹುದು. ಬಟ್ ನಾನ್ ಮಾತ್ರ ಇಲ್ಲಿ ಏನಾಗ್ತೈತ್ರಿ ನನಗ ಕರೆಕ್ಟ್ ಕಾಣ್ತಿರ್ತೈತಿ. ಬೇರೆ ಬೇರೆ ಮೊಬೈಲ್ ಒಳಗ ಬೇರೆ ಬೇರೆ ತರ ಕಲರ್ ಕಾಣತದು. ಸೊ ಈ ರೀತಿ ಏನ್ ಮಾಡ್ಬೋದು, ನಾವು ಇವಾಗ ನಾರ್ಮಲ್ ಆಗಿ ಒಂದು ಕಲರ್ ಕರೆಕ್ಷನ್ ಮಾಡ್ಬೋದು. ಇದನ್ನ ನಾವ್ ಇವಾಗ ಕಲರ್ ಕರೆಕ್ಷನ್ ಮಾಡಿವಿ ಅಂದ್ರೆ ಕಲರ್ ಕರೆಕ್ಷನ್ ಮಾಡಿಲ್ಲ, ಜಸ್ಟ್ ಏನ್ ಮಾಡಿವಿ ನಾವು ಬೇಸಿಕ್ ಸೆಟ್ಟಿಂಗ್ ಮಾಡ್ಕೊಂಡಿವಿ. ಶಾಡೋ ಹೈಲೈಟ್ ಮಿಟ್ಟನ ಆಮೇಲೆ ಒಂದ್ ರೇಂಜ್ ಗೆ ಏನ್ ಮಾಡಿವ್ರಿ ಬ್ಲಾಕ್ ನ ಕಡಿಮೆ ಮಾಡ್ಕೊಂಡಿವಿ. ಇಲ್ಲಿ ಶಾಡೋನ ಜಾಸ್ತಿ ಮಾಡಿವಿ, ಅಲ್ಲಿ ವೈಟ್ ನ ಕೂಡ ಸ್ವಲ್ಪ ಏನ್ ಮಾಡಿವ್ರಿ ಕಡಿಮೆ ಮಾಡ್ಕೊಂಡಿವಿ. ಸೊ ಈ ರೀತಿ ಎಕ್ಸ್ಪೋಜರ್ ನ ಏನ್ ಮಾಡಿವ್ರಿ ಸ್ವಲ್ಪ ಜಾಸ್ತಿ ಮಾಡಿವು, ಕಾಂಟ್ರಾಸ್ಟ್ ನ ಜಾಸ್ತಿ ಮಾಡಿವು. ಸೊ ಇದ್ರೊಳಗೆ ನಾವ್ ಏನ್ ಮಾಡಿವು, ಇವಾಗ ಏನ್ ನಾವು ಕಲರ್ ಕರೆಕ್ಷನ್ ಮಾಡಿವು, ಏನ್ ನಾವು ಮಾಡಿವು ಅನ್ನೋದು ನಮಗ್ ಗೊತ್ತಾಗಬೇಕಾದ್ರೆ ಬಿಫೋರ್ ಆಫ್ಟರ್ ನಮಗ್ ತಿಳಿಬೇಕು. ಸೊ ನೀವು ಕೀಬೋರ್ಡ್ ಒಳಗೆ ಕ್ಯೂ ಕ್ಲಿಕ್ ಮಾಡಿದ್ರ ನೀವು ಬಿಫೋರ್ ಏನಿತ್ತು ನಿಮ್ ಇಮೇಜ್, ಇದು ಬಿಫೋರ್ ಇಮೇಜ್. ಇಲ್ಲಿ ನೋಡ್ರಿ ಇಲ್ಲಿ ಮೇಲ್ಗಡೆ ಬಿಫೋರ್ ಇಮೇಜ್, ಇದು ಆಫ್ಟರ್ ಇಮೇಜ್. ಸ್ವಲ್ಪ ನಾವ್ ಏನ್ ಮಾಡಿವ್ರಿ ಇಲ್ಲೇ ಸ್ವಲ್ಪ ಏನ್ ಮಾಡಿವಿ ನೋಡ್ರಿ, ಇಲ್ಲಿ ನೋಡ್ರಿ ಸ್ವಲ್ಪ ಎಕ್ಸ್ಪೋಸ್ ಮಾಡಿ ಇಮೇಜ್ ನ ಸ್ವಲ್ಪ ಕಾಂಟೆಸ್ಟ್ ಕೊಟ್ಟಿವಿ. ಆಮೇಲೆ ಇದನ್ನ ನಾರ್ಮಲ್ ಎಡಿಟ್ ಏನ್ ಮಾಡಿವಿ ನಾವು ಮಾಡ್ಕೊಂಡಿವಿ. ಸೊ ಇದ್ರೊಳಗೆ ನೀವು ಇನ್ನೂ ಹೈಲೈಟ್ ನ ಕಡಿಮೆ ಮಾಡ್ಬೋದು. ಬೇಕಾದ್ರೆ ನಮ್ಗೆ ಇನ್ನೂ ಜಾಸ್ತಿ ಎಕ್ಸ್ಪೋಸ್ ಬೇಕಾಗಿದ್ರೆ ಇನ್ನು ನೋಡ್ರಿ ಸ್ವಲ್ಪ ಎಕ್ಸ್ಪೋಸ್ ಆಯ್ತ್ರಿ. ಸೊ ಇದೇನಾಗ್ತದೆ ಓವರ್ ಎಕ್ಸ್ಪೋಸ್ ಆಯ್ತು, ಇದು ಬೇಡ ನನಗೆ, ಸ್ವಲ್ಪ ನಾ ಕಡಿಮೆನೆ ಮಾಡ್ತೀನಿ ಅದನ್ನ. ಸೊ ಈ ರೀತಿ ಏನ್ ಮಾಡ್ತೀನಿ ನಾ ಜಾಸ್ತಿ ಬೇಡ ನಾನು ಕಡಿಮೆನೆ ಮಾಡ್ತೀನಿ. ಈ ರೀತಿ ನಾರ್ಮಲ್ ಇರ್ಲಿ. ಸೊ ನಮಗೆ ಇವಾಗ ಹಿಂಗಿದ್ದಿರಿ ಇಮೇಜ್, ಹಿಂಗ್ ಏನ್ ಮಾಡಿವಿ ನಾವು ನಾರ್ಮಲ್ ಟಚ್ ಮಾಡ್ಕೊಂಡ್ವಿ, ರಿಟಚ್ ಮಾಡ್ಕೊಂಡಿವಿ. ಸೊ ಅದಾದ್ಮೇಲೆ ಮತ್ತೆ ಇಲ್ಲಿ ನೆಕ್ಸ್ಟ್ ಸೊ ಇವಾಗ ಹಿಂಗ್ ಮಾಡ್ಕೊಂಡಿವಿ. ನೀವು ಇದನ್ನ ಬಿಫೋರ್ ಆಫ್ಟರ್ ನಿಮಗೆ ಬೇಕಾಗಿದ್ರ ಕೀಬೋರ್ಡ್ ಒಳಗೆ ನೀವು ಕ್ಯೂ ಕ್ಲಿಕ್ ಮಾಡಿದ್ರೆ ಏನಾಗ್ತದ್ರಿ ನಿಮಗ ಆಫ್ಟರ್ ಇಮೇಜ್ ಆಮೇಲೆ ಬಿಫೋರ್ ಇಮೇಜ್ ತೋರಿಸ್ತೈತಿ. ನಾವಾಗ ನೆಕ್ಸ್ಟ್ ಏನ್ ಮಾಡ್ತೀನಿ, ಇಲ್ಲಿ ನೆಕ್ಸ್ಟ್ ಏನೈತ್ರಿ ಇಲ್ಲಿ ಟೂನ್ ಕರ್ವ್ ಅಂತ ಐತಿ. ಸೊ ಇದು ಎಲ್ಲಿ ಯೂಸ್ ಆಗ್ತದಪ್ಪ, ಇಲ್ಲಿ ನೋಡ್ರಿ ಇವಾಗ ನಾ ಕ್ಯೂ ಏನ್ ಮಾಡ್ತೀನಿ, ಸೊ ನಮ್ಗೆ ಬಿಫೋರ್ ಆಫ್ಟರ್ ಇಮೇಜ್ ನ ಏನ್ ಮಾಡ್ತೀನಿ ಇದನ್ನ ಕ್ಯಾನ್ಸಲ್ ಮಾಡ್ಕೊಂತೀನಿ. ಸೊ ನೀವು ಇಲ್ಲಿ ಕೂಡ ಕ್ಲಿಕ್ ಮಾಡಬಹುದು. ಸೊ ಇಲ್ಲಿ ಕ್ಲಿಕ್ ಮಾಡಿ ನೀವು ಬಿಫೋರ್ ಆಫ್ಟರ್ ಇಮೇಜ್ ನ ನೋಡಬಹುದು. ಇಲ್ಲಾಂದ್ರೆ ನೀವು ಕೀಬೋರ್ಡ್ ಡೈರೆಕ್ಟ್ ಕ್ಯೂ ಕ್ಲಿಕ್ ಮಾಡಿ ಬಿಫೋರ್ ಇಮೇಜ್ ಆಫ್ಟರ್ ಇಮೇಜ್ ನ ನೋಡಬಹುದು. ಸೊ ಇಲ್ಲಿ ನೋಡ್ರಿ ಇಲ್ಲಿ ಏನೈತ್ರಿ ನಾವ್ ಏನ್ ಬಂದಿವಿಲ್ಲ, ನೆಕ್ಸ್ಟ್ ಏನೈತ್ರಿ ನಿಮ್ಗೆ ಟೂನ್ ಕರ್ವ್ ಅಂತ ಐತಿ. ಸೊ ಇಲ್ಲಿ ಒಂದು ಬಾಕ್ಸ್ ಐತಿ. ಸೊ ಆ ಬಾಕ್ಸ್ ಎಲ್ಲಿ ಯೂಸ್ ಆಗ್ತದಪ್ಪ, ಸೊ ಇಲ್ಲಿ ನೋಡ್ರಿ ಇಲ್ಲಿ ಏನೈತ್ರಿ ಹೈಲೈಟ್, ಲೈಟ್, ಡಾರ್ಕ್, ಶಾಡೋ. ಸೊ ಇದನ್ನ ನಾವೇನಾದ್ರೂ ಜಾಸ್ತಿ ಮಾಡಿದೀವಿ ಅಂದ್ರ ಹೈಲೈಟ್ ಎಲ್ಲಿ ಇರ್ತೈತ್ರಿ ಅಲ್ಲಿ ಅಷ್ಟೇ ಎಫೆಕ್ಟ್ ಆಗ್ತೈತ್ರಿ. ಅಬ್ಸರ್ವ್ ಮಾಡ್ರಿ, ಸ್ಮೂತ್ ಆಗಿ ಅಬ್ಸರ್ವ್ ಮಾಡ್ರಿ, ನೀವು ಕರೆಕ್ಟ್ ಆಗಿ ನೀಟ್ ಆಗಿ ಅಬ್ಸರ್ವ್ ಮಾಡ್ರಿ. ಸೊ ಇಲ್ಲಿ ಎಲ್ಲಾ ಏನೈತ್ರಿ ಇಲ್ಲಿ ಹೈಲೈಟ್ ಐತ್ರಿ, ಇದೆಲ್ಲ ಹೈಲೈಟ್ ಐತಿ. ಇದು ಕಾರ್ ಮೇಲೆ ಎಲ್ಲ ಹೈಲೈಟ್ ಐತಿ. ಸೊ ಅದು ಎಲ್ಲಿ ಹೈಲೈಟ್ ಐತ್ರಿ ಅಲ್ಲಿ ಅಷ್ಟೇ ಎಫೆಕ್ಟ್ ಮಾಡ್ತೈತಿ, ಬೇರೆ ಕಡೆ ಎಲ್ಲಿ ಎಫೆಕ್ಟ್ ಮಾಡಲ್ಲ. ಈಗ ನೋಡ್ರಿ ಇದೇನೈತ್ರಿ ಮಿಡ್ ಟೋನ್ ಐತಿ. ಈ ಟೂನ್ ಎಷ್ಟ್ ಇರ್ತೈತಿ ಅಷ್ಟೇ ಇರ್ತೈತಿ, ಬೇಕಾದ್ರೆ ಅಬ್ಸರ್ವ್ ಮಾಡ್ರಿ ನೀವು. ಈ ಟೂನ್ ನೋಡ್ರಿ ಇಲ್ಲಿ ಈ ಸ್ಕಿನ್ ನೋಡ್ರಿ ಇಲ್ಲಿ
ಇದು ಎಷ್ಟು ಇರ್ತೈತಿಲ್ಲ ಅಷ್ಟೇ ಇರ್ತೈತಿ, ಅದೇನು ಆಗಲ್ರಿ. ನೋಡ್ರಿ ಇಲ್ಲಿ ಸ್ವಲ್ಪ ಮತ್ತೆ ಜಾಸ್ತಿ ಆಯ್ತು, ಇಲ್ಲಿ ಹೈಲೈಟ್ ಐತ್ರಿ. ಸೊ ಇಲ್ಲಿ ಹೈಲೈಟ್ ಜಾಸ್ತಿ ಆಗೈತಿ. ಸೊ ಈಗ ಏನ್ ಮಾಡ್ಬೋದು ನೀವು ಕರ್ವ್ ಟೂಲ್ ಟೈಪ್ ಒಳಗೆ ಹೈಲೈಟ್ ನೀವು ಜಾಸ್ತಿ ಮಾಡ್ಬೋದು, ಕಡಿಮೆ ಕೂಡ ಮಾಡ್ಬೋದು. ನಾ ಏನ್ ಮಾಡ್ತೀನಿ ಹೈಲೈಟ್ ನ ಇಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ಕೊಂತೀನಿ. ಆಮೇಲೆ ಲೈಟ್, ಸೊ ಈ ಇಮೇಜ್ ಒಳಗೆ ಎಲ್ಲಾದ್ರೂ ಲೈಟ್ ಇತ್ತುಪ್ಪ, ಸೊ ಇವಾಗ ಏನೈತ್ರಿ ಇಲ್ಲೆಲ್ಲ ಲೈಟ್ ಐತಿ. ಸೊ ಈ ಲೈಟ್ ಕೂಡ ಏನಾಗ್ತದ್ರೆ ಜಾಸ್ತಿ ಕಾಣುತ್ತೆ ನೋಡ್ರಿ. ಸೊ ಎಲ್ಲೆಲ್ಲಿ ಇಮೇಜ್ ಒಳಗೆ ಲೈಟ್ ಐತಿ ಆ ಲೈಟ್ ಜಾಸ್ತಿ ಆಯ್ತು. ಸೊ ಇದ್ರೊಳಗೆ ನೀವು ಯಾವ್ದು ಜಾಸ್ತಿ ಮಾಡ್ಕೊಳಂಗಿಲ್ಲ. ಸೊ ಯಾವ್ದೇ ನೀವು ಜಾಸ್ತಿ ಮಾಡಿದ್ರು 10% ಜಾಸ್ತಿ ಮಾಡ್ಬೋದು, 10% ಕಡಿಮೆ ಮಾಡ್ಬೋದು. ನೀವು ಇಮೇಜ್ ಒಳಗ ಜಾಸ್ತಿ ಮಾಡಿದ್ರು ಏನಾಗ್ತೈತ್ರಿ ಅದು ಓವರ್ ಬ್ರೈಟ್ ಆಗ್ತತಿ, ಮತ್ತ ಓವರ್ ಅಂಡರ್ ಬ್ರೈಟ್ ಆಗ್ತತಿ, ಅಂದ್ರೆ ಏನಾಗ್ತೈತಿ ಡಿಕ್ರೀಸ್ ಆಗ್ತೈತಿ ಅದು. ಸೊ ಏನೇ ಮಾಡಿದ್ರು ನೀವು ಎಲ್ಲಾನು ಇಲ್ಲಿ 10 ಪಾಯಿಂಟ್ಸ್ ಏನ್ ಮಾಡಬಹುದು, ನೀವು ಜಾಸ್ತಿ ಮಾಡ್ತಾ ಹೋಗ್ಬೋದು. ನಾವು ನಾರ್ಮಲ್ ಇಮೇಜ್ ಟೈಪ್ ಹೇಳಕತ್ತೆ ನಿಮಗ. ಸೊ ನಿಮ್ ಇಮೇಜ್ ತಕ್ಕಂಗ್ ನೀವ್ ಏನ್ ಮಾಡ್ಬೋದ್ರಿ ಜಾಸ್ತಿ ಮಾಡ್ಕೋಬಹುದು, ಕಡಿಮೆ ಮಾಡ್ಕೋಬಹುದು. ಆಮೇಲೆ ನೋಡ್ರಿ ಡಾರ್ಕ್ ಐತಿ. ಸೊ ಇಲ್ಲಿ ಎಲ್ಲಾದ್ರೂ ಡಾರ್ಕ್ ಪಾರ್ಟ್ ಇತ್ತಂದ್ರೆ ಅದೇನಾಗ್ತೈತ್ರಿ ಡಾರ್ಕ್ ಆಗ್ತೈತಿ. ಸೊ ಡಾರ್ಕ್ ಪಾರ್ಟ್ ನೀವು ರಿಮೂವ್ ಮಾಡ್ಬೇಕಾಗಿತ್ತು ಅಂದ್ರೆ ಜಾಸ್ತಿ ಮಾಡಿ ಏನಾಗ್ತೈತ್ರಿ ಡಾರ್ಕ್ ರಿಮೂವ್ ಆಗ್ತೈತಿ. ನಾವು ಆಲ್ರೆಡಿ ಇವಾಗ ಏನ್ ಮಾಡಿದ್ವಿ ಶಾಡೋ ಒಳಗ ಇದನ್ನೆಲ್ಲ ರಿಮೂವ್ ಮಾಡ್ಕೊಂಡು, ಇದು ಕೂಡ ಕರ್ವ ಅಂದ್ರೆ ಇದು ಎಲ್ಲಾತ್ರೊಳಗ ಯೂಸ್ ಆಗ್ತೈತಿ ನಮಗ. ಸೊ ಇದನ್ನ ಏನ್ ಮಾಡ್ಬೋದು ನೀವು ಡಾರ್ಕ್ ನಮಗ್ ಬೇಡ. ಆಮೇಲೆ ಶಾಡೋ ನಾವು ಆಲ್ರೆಡಿ ರಿಮೂವ್ ಮಾಡಿವಿ. ಶಾಡೋ ಕೂಡ ಏನ್ ಮಾಡ್ತೀನಿ ಸ್ವಲ್ಪ ಡಿಕ್ರೀಸ್ ಮಾಡ್ಕೋತೀನಿ, ಅಲ್ಲಿ ಜಾಸ್ತಿ ಮಾಡಲ್ಲ, ಸ್ವಲ್ಪ ಏನ್ ಮಾಡ್ತೀನಿ ಡಿಕ್ರೀಸ್ ಮಾಡ್ಕೋತೀನಿ. ಮತ್ತೆ ನೀವು ಕ್ಲಿಕ್ ಮಾಡಿ ಏನ್ ಮಾಡ್ಬೋದ್ರಿ ಬಿಫೋರ್ ಇಮೇಜ್ ಆಫ್ಟರ್ ಇಮೇಜ್ ನ ನೋಡ್ಬೋದು. ಇಲ್ಲಿ ನೋಡ್ರಿ ಇದು ಬಿಫೋರ್ ಇಮೇಜ್, ಇದು ಆಫ್ಟರ್ ಇಮೇಜ್. ಇಲ್ಲಿ ಮತ್ತೆ ನಮ್ ಸ್ಕಿನ್ ಮೇಲೆ ಏನೈತ್ರಿ ಸ್ವಲ್ಪ ಆರೆಂಜ್ ಬಂದತಿ. ನಾವು ಸ್ಕಿನ್ ಕಲರ್ ಕರೆಕ್ಷನ್ ಕೂಡ ಮಾಡ್ಕೋಬೇಕು. ನಾನು ನೆಕ್ಸ್ಟ್ ನಿಮ್ಗೆ ಇವಾಗ ಹೇಳ್ತೀನಿ, ಒಂದೊಂದೇ ಟೂಲ್ ಹೇಳ್ತಾ ಇದೀನಿ. ಸೊ ನಾ ಇವಾಗ ಏನ್ ಹೇಳ್ತೀರಿ ನಿಮಗ, ಸೊ ಬೇಸಿಕ್ ಸೆಟ್ಟಿಂಗ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ಹೇಳಿದೆ ನಿಮಗ. ಸೊ ಕೀಬೋರ್ಡ್ ಒಳಗೆ ನೀವು ಕ್ಲಿಕ್ ಮಾಡಿದ್ರೆ ಏನಾಗ್ತೈತ್ರಿ ನಿಮ್ಗ, ಸೊ ಇವಾಗ ಏನ್ ನೀವು ಇಮೇಜ್ ನ ಎಡಿಟ್ ಮಾಡ್ತಿರ್ತೀರಿ ಸೊ ಆ ಇಮೇಜ್ ನಿಮ್ಗೆ ಬರ್ತೈತಿ. ಸೊ ನಾನು ನಿಮ್ಗೆ ಏನ್ ಹೇಳಿದ್ರೆ ಇವಾಗ ಬೇಸಿಕ್ ಹೇಳಿದೆ. ಸೊ ಬೇಸಿಕ್ ನಮ್ಗೆ ಎಲ್ಲೆಲ್ಲಿ ಯೂಸ್ ಆಗ್ತಾವ ಅಂತ ಹೇಳಿದೆ. ಆಮೇಲೆ ಏನ್ ಹೇಳಿದೆ ಇವಾಗ ಟೋನ್ ಕರ್ವ್ ಬಗ್ಗೆ ಹೇಳಿದೆ. ಆಮೇಲೆ ಇಲ್ಲಿ ನೋಡ್ರಿ ಡೀಟೇಲ್ಸ್ ಅಂತ ಐತಿ. ಸೊ ಈ ಡೀಟೇಲ್ ಒಳಗೆ ನಮ್ಗೆ ಎಲ್ಲಿ ಯೂಸ್ ಆಗ್ತದಪ್ಪ, ಸೊ ಇವಾಗ ಇದೊಂದು ಇಮೇಜ್ ನಮಗ. ಸೊ ಈ ಇಮೇಜ್ ನಾವು ಏನ್ ಮಾಡ್ಬೇಕು ಶಾರ್ಪ್ ಆಗಿ ಮಾಡ್ಬೇಕು. ಸೊ ಇಮೇಜ್ ಇವಾಗ ಶಾರ್ಪ್ ಇದೆ, ಬಟ್ ಆಲ್ರೆಡಿ ನಮ್ಗೆ ಏನ್ ಮಾಡ್ತೀನಿ ಇನ್ನೂ ಸ್ವಲ್ಪ ನಾ ಇದನ್ನ ಶಾರ್ಪ್ ಮಾಡ್ತೀನಿ. ಸೊ ಇಲ್ಲಿ ನಿಮ್ಗೆ ಶಾರ್ಪಿಂಗ್ ಅಂತ ಐತಿ. ಇಲ್ಲಿ ನೋಡ್ರಿ ನಾಯ್ಸ್ ರಿಡಕ್ಷನ್ ಐತಿ, ಸೊ ಶಾರ್ಪಿಂಗ್ ಅಂತ ಐತಿ. ಸೊ ಒಂದು ಇಮೇಜ್ ಒಳಗ ನಾಯ್ಸ್ ನ ರಿಡಕ್ಷನ್ ಯಾವ ರೀತಿ ಮಾಡ್ಬೇಕು ಅನ್ನೋದು ನಾನು ನಿಮ್ಗೆ ಆಲ್ರೆಡಿ ಇನ್ಸ್ಟಾಗ್ರಾಮ್ ಒಳಗೆ ಒಂದು ಶಾರ್ಟ್ ವಿಡಿಯೋ ಮಾಡಿ ಹಾಕಿನಿ. ಸೊ ಆ ವಿಡಿಯೋನ ನೀವು ನೋಡ್ರಿ, ನಿಮ್ಗೆ ಇಮೇಜ್ ಒಳಗೆ ನಾಯ್ಸ್ ನ ಹೆಂಗ್ ರಿಮೂವ್ ಮಾಡೋದು ಅನ್ನೋದು ನಿಮ್ಗೆ ಗೊತ್ತಾಗ್ತತಿ. ಸೊ ನಾನು ಈ ಇಮೇಜ್ ಒಳಗೆ ನಿಮ್ಗೆ ನಾಯ್ಸ್ ನ ಹೆಂಗ್ ರಿಮೂವ್ ಮಾಡೋದು ಅಂತ ಕೂಡ ನಾನು ನಿಮ್ಗೆ ಇವಾಗ ಹೇಳ್ಕೊಡ್ತೀನಿ. ಸೊ ಇವಾಗ ನಾ ಇಮೇಜ್ ಏನ್ ಮಾಡ್ಬೇಕು ಸ್ವಲ್ಪ ಶಾರ್ಪ್ ಮಾಡ್ಬೇಕು. ಸೊ ಇಲ್ಲಿ ಅಮೌಂಟ್ ಐತ್ರಿ ಶಾರ್ಪಿಂಗ್ ಅಮೌಂಟ್. ನೀವು ಜಾಸ್ತಿ ಮಾಡ್ತಾ ಹೋದ್ರೆ ನೋಡ್ರಿ ಶಾರ್ಪ್ ಆಗ್ತತಿ. ಅಬ್ಸರ್ವ್ ಮಾಡ್ರಿ, ನೋಡ್ರಿ ಇಲ್ಲೆಲ್ಲ ಶಾರ್ಪ್ ಐತಿ. ಇದು ಇಮೇಜ್ ನಿಮ್ಗೆಲ್ಲ ಶಾರ್ಪ್ ಕಾಣತತಿ. ಇಲ್ಲಿ ಅದ ನೀವು ಕಡಿಮೆ ಮಾಡ್ತಾ ಹೋದ್ರೆ ಏನಾಗ್ತತ್ರಿ ಇದು ಶಾರ್ಪ್ ಏನಾಗ್ತದೆ ಡಿಕ್ರೀಸ್ ಆಗ್ತತಿ. ಸೊ ಇಲ್ಲಿ ನೋಡ್ಬೋದು ನೀವು. ನಾ ಏನ್ ಮಾಡ್ತೀನಿ ಶಾರ್ಪ್ನೆಸ್ ನ ಸ್ವಲ್ಪ ಜಾಸ್ತಿ ಮಾಡ್ಕೋತೀನಿ. ಈ ಇಮೇಜ್ ನಂಗೆ ಶಾರ್ಪ್ನೆಸ್ ಬೇಡ. ನೀವು ಯಾರಾದ್ರೂ ಫೋಟೋಗಳನ್ನ DSLR ಕ್ಯಾಮ್ರಾ ಒಳಗ ಕ್ಯಾಪ್ಚರ್ ಮಾಡಿದ್ರಿ ಅಂದ್ರ ಯಾವ ಇಮೇಜ್ ಶಾರ್ಪ್ನೆಸ್ ನ ನೀವು ಜಾಸ್ತಿ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಇಮೇಜ್ ಒಳಗೆ ಕ್ಯಾಪ್ಚರ್ ಮಾಡಿರೋ ಅಂದ್ರೆ ಮಿರರ್ಲೆಸ್ ಕ್ಯಾಮ್ರಾ DSLR ಕ್ಯಾಮ್ರಾ ಒಳಗೆ ಕ್ಯಾಪ್ಚರ್ ಮಾಡೋ ಇಮೇಜ್ ಆಲ್ರೆಡಿ ಅವು ಶಾರ್ಪ್ನೆಸ್ ನ ನಿಮ್ಗೆ ಆಡ್ ಮಾಡಿ ಕೊಟ್ಟಿರ್ತಾವ. ಯಾರಾದ್ರೂ ರಾ ಒಳಗ ಕ್ಯಾಪ್ಚರ್ ಮಾಡ್ತಿದ್ರ ಅಂದ್ರ ಶಾರ್ಪ್ನೆಸ್ ನ ನೀವು ಜಾಸ್ತಿ ಮಾಡ್ಬೇಡ್ರಿ. JPG ಒಳಗೆ ಕ್ಯಾಪ್ಚರ್ ಮಾಡಿದ್ರು ನೀವ್ ಏನ್ ಮಾಡ್ರಿ ಶಾರ್ಪ್ನೆಸ್ ನ ನೀವು ಜಾಸ್ತಿ ಮಾಡ್ಬೇಡ್ರಿ. ಆಲ್ರೆಡಿ ಏನಾಗ್ತಾವ DSLR ಕ್ಯಾಮ್ರಾಗಳು ಇರ್ತಾವ, ಅದ್ರೊಳಗೆ ಶಾರ್ಪ್ನೆಸ್ ಆಡ್ ಇರ್ತತಿ. ಯಾವ್ದಾದ್ರು ಮೊಬೈಲ್ ಒಳಗೆ ಕ್ಯಾಪ್ಚರ್ ಮಾಡಿದ್ರೆ ನೀವು ಶಾರ್ಪ್ನೆಸ್ ನ ಕೊಡ್ಬೋದು. ನಾ ಏನ್ ಮಾಡ್ತೀನಿ ಶಾರ್ಪ್ನೆಸ್ ನ ಕೊಡಲ್ಲ. ಅದೇ ನೋಡ್ರಿ ರೇಡಿಯಸ್ ಐತಿ. ನೀವು ಶಾರ್ಪ್ನೆಸ್ ರೇಡಿಯಸ್ ಎಷ್ಟು ಜಾಸ್ತಿ ಮಾಡ್ಬೇಕು ಅನ್ಕೊಂಡ್ರಿ 100% ಜಾಸ್ತಿ ಮಾಡ್ಬೇಕು ಅನ್ಕೊಂಡ್ರೆ ಸ್ವಲ್ಪ ನೀವು ಸ್ಮೂತ್ ಆಗಿ ಅಬ್ಸರ್ವ್ ಮಾಡ್ಬೇಕು. ನಿಮ್ ಮೊಬೈಲ್ ಒಳಗೆ ನೋಡ್ತಿರ್ಬೇಕಾದ್ರೆ ರೇಡಿಯಸ್ ಬಗ್ಗೆ ನಿಮ್ಗೆ ಗೊತ್ತಾಗಲ್ಲ. ಸೊ ನಾ ಇಲ್ಲಿ ಕಡಿಮೆ ಮಾಡಿದಾಗ ಇಲ್ಲೆಲ್ಲ ನೀವು ಕಿವಿ ಕಡೆ ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಜಾಸ್ತಿ ಮಾಡಿದಾಗ ಏನಾಗ್ತತಿ ಇಲ್ಲಿ ನೋಡ್ರಿ, ಇಲ್ಲಿ ಕಿವಿ ಕಡೆ ಅಬ್ಸರ್ವ್ ಮಾಡ್ರಿ. ಸೊ ಇಲ್ಲಿ ನೋಡ್ರಿ ಇಲ್ಲಿ ಕಿವಿ ಕಡೆ. ಸೊ ಈ ರೇಡಿಯಸ್ ನೀವು ಎಷ್ಟು % ಇಟ್ಕೋಬೇಕು. ಈ ರೇಡಿಯಸ್ ಜಾಸ್ತಿ ಯೂಸ್ ಆಗಲ್ಲ, ಬಟ್ ಅಂದ್ರೂ ರೇಡಿಯಸ್ ಬಗ್ಗೆ ತಿಳ್ಕೊರಿ ನೀವು. ಶಾರ್ಪ್ನೆಸ್ ನ ನೀವು ಜಾಸ್ತಿ ಮಾಡ್ತೀವಿ. ನಾವ್ ಇವಾಗ ನೋಡ್ರಿ ಶಾರ್ಪ್ನೆಸ್ ನ ಜಾಸ್ತಿ ಮಾಡ್ತೀನಿ. ಸೊ ರೇಡಿಯಸ್ ನಾ ಏನ್ ಮಾಡ್ತೀನಿ ಸ್ವಲ್ಪ ನೋಡ್ರಿ ಹೆಚ್ಚು ಕಡಿಮೆ ಮಾಡ್ಕೊಂಡಾಗ ಇಲ್ಲಿ ನೋಡ್ರಿ ಇವಾಗ ನಿಮ್ಗೆ ಗೊತ್ತಾಗ್ತದೆ ನೋಡ್ರಿ. ರೇಡಿಯಸ್ ಜಾಸ್ತಿ ಮಾಡಿದಾಗ ಏನಾಗ್ತದೆ ಸ್ವಲ್ಪ ಡಾಟ್ ಜಾಸ್ತಿ ಬಂತು. ರೇಡಿಯಸ್ ಕಡಿಮೆ ಮಾಡ್ಕೊಂಡಾಗ ಏನಾಗ್ತದ್ರಿ ನೋಡ್ರಿ ಸ್ವಲ್ಪ ಸ್ಮೂತ್ ಆಗ್ತದೆ. ಸೊ ಶಾರ್ಪ್ನೆಸ್ ನ ಏನ್ ಮಾಡ್ಬೋದು ನೀವು ಈ ರೀತಿ. ಸೊ ಡೀಟೇಲ್ ನಿಮ್ಗೆ ಶಾರ್ಪ್ನೆಸ್ ಡೀಟೇಲ್ ಎಷ್ಟು ಬೇಕೋ ನೀವು ಜಾಸ್ತಿ ಕೂಡ ಮಾಡ್ಕೋಬಹುದು, ಕಡಿಮೆ ಕೂಡ ಮಾಡ್ಕೋಬಹುದು. ಸೊ ಯಾರು ಏನ್ ಮಾಡ್ರಿ DSLR ಕ್ಯಾಮ್ರಾ ಒಳಗೆ ಯಾರು ಕ್ಯಾಪ್ಚರ್ ಮಾಡ್ತಿರ್ತಿರಲ್ಲ ಸೊ ಅವ್ರ ಶಾರ್ಪ್ನೆಸ್ ನ ಏನ್ ಮಾಡ್ಬೇಡ್ರಿ ಜಾಸ್ತಿ ಮಾಡ್ಕೋಬೇಡ್ರಿ. ಇದೆಲ್ಲ ಏನಿಲ್ರಿ 0% ನ ಇರ್ಲಿ ನಡಿತೈತಿ. ಅದಾದ್ಮೇಲೆ ನಾಯ್ಸ್ ಅಂತ ಐತಿ. ಸೊ ಈ ಇಮೇಜ್ ಒಳಗ ನಾಯ್ಸ್ ರಿಡಕ್ಷನ್ ಮಾಡ್ಬೇಕು. ಸೊ ಇವಾಗ ನೋಡ್ರಿ ಇಲ್ಲೆಲ್ಲ ನಿಮ್ಗೆ ಸ್ವಲ್ಪ ಜೂಮ್ ಮಾಡಿ ಅಬ್ಸರ್ವ್ ಮಾಡ್ರೆ ಇಲ್ಲೆಲ್ಲ ನಿಮ್ಗೆ ನಾಯ್ಸ್ ಕಾಣಿಸ್ತತಿ. ಇಲ್ಲಿ ನೋಡ್ಬೋದು ನೀವು. ಸೊ ಇಲ್ಲೆಲ್ಲ ನಾಯ್ಸ್ ಕಾಣಿಸ್ತತಿ. ಇದನ್ನ ನಾವು ರಿಮೂವ್ ಮಾಡ್ಬೇಕಂದ್ರೆ ಲೂಮಿನ್ ಅನ್ಸತ್ ಐತಿ. ಸೊ ಇದನ್ನ ಜಾಸ್ತಿ ಮಾಡ್ರಿ ಏನಾಗ್ತೈತಿ ನೋಡ್ರಿ ಸ್ಮೂತ್ ಆಗಿ ಕಾಣಿಸ್ತತಿ ನಿಮ್ಗೆ. ಸೊ ನಾನು ಜಾಸ್ತಿ ಮಾಡ್ತೀನಿ ಅದ. ಇಲ್ಲಿ ನೋಡ್ರಿ ಸ್ಮೂತ್ ಐತ್ರಿ. ಸೊ ಇಲ್ಲೆಲ್ಲ ನಾಯ್ಸ್ ರಿಮೂವ್ ಐತ್ರಿ. ಸೊ ನೋಡ್ರಿ ನಮ್ಗ ಮೊದಲ ಇಮೇಜ್ ಬಿಫೋರ್ ಇಮೇಜ್ ಈ ರೀತಿ ಇತ್ತು. ನಾವು ನಾಯ್ಸ್ ಜಾಸ್ತಿ ಮಾಡಿದಾಗ ಏನಾಗ್ತೈತ್ರಿ ನೋಡ್ರಿ ಸ್ವಲ್ಪ ಸ್ಮೂತ್ ಐತ್ರಿ ಇಮೇಜ್ ನೋಡ್ರಿ. ಸೊ ಇವಾಗ ನೋಡ್ರಿ ಇಮೇಜ್ ಎಷ್ಟು ಸ್ಮೂತ್ ಆಗಿದೆ. ನೀವ್ ಅದನ್ನ ಕಡಿಮೆ ಮಾಡ್ತೀನಿ, ಇವಾಗ ಪೂರ್ತಿ ಕಡಿಮೆ ಮಾಡ್ತೀನಿ ನೋಡ್ರಿ. ಅದ ಜಾಸ್ತಿ ಮಾಡ್ತೀನಿ. ಸೊ ನೋಡ್ರಿ ಪೂರ್ತಿ ನಾಯ್ಸ್ ಹೋಯ್ತು ಇದ್ರೊಳಗ. ಇಮೇಜ್ ಏನಾಯ್ತ್ರಿ ಒಂದ ಸ್ಕಿನ್ ಎಲ್ಲಾ ನೋಡ್ರಿ ಏನಾಗ್ತರಿ ಸ್ಮೂತ್ ಆಯ್ತು.
ಸೊ ಇವಾಗ ನೀವು ಎಡಿಟಿಂಗ್ ಒಳಗೆ ನೋಡ್ಬೋದು, ಕೆಲವರು ಏನ್ ಮಾಡ್ತಾರೆ ಆಯಿಲ್ ಪೇಂಟಿಂಗ್ ಮಾಡಿರ್ತಾರೆ. ಆಯಿಲ್ ಪೇಂಟಿಂಗ್ ಮಾಡೋರು ಏನ್ ಮಾಡ್ತಾರೆ, ಅದನ್ನ ನಾಯ್ಸ್ ನ ಪೂರ್ತಿ ಜಾಸ್ತಿ ಮಾಡಿ ಸ್ಮಜ್ ಟೂಲ್ ಅಂತ ಒಂದು ಬರ್ತೈತಿ. ಸೊ ಸ್ಮಜ್ ಟೂಲ್ ಏನ್ ಮಾಡ್ತಾರೆ, ಅದನ್ನ ಯೂಸ್ ಮಾಡ್ತಾರೋ ಅವಾಗ ಏನಾಗ್ತದೆ, ಅದು ಆಯಿಲ್ ಪೇಂಟ್ ಆಗ್ತದೆ. ಸೊ ನಿಮ್ಗೆ ಯಾರಾದ್ರೂ ಆಯಿಲ್ ಪೇಂಟ್ ಎಡಿಟಿಂಗ್ ಬೇಕಾಗಿದ್ರೆ ನನ್ನ ಕಮೆಂಟ್ ಒಳಗೆ ತಿಳಿಸ್ರಿ, ನಾ ಅದನ್ನ ಕೂಡ ನಿಮ್ಗೆ ಏನ್ ಮಾಡ್ತೀನಿ ಹೇಳ್ಕೊಡ್ತೇನೆ. ಸೊ ನೀವು ಫೋಟೋ ತಕೊಂಡ್ ಏನ್ ಮಾಡ್ಬೋದು, ನಾಯ್ಸ್ ನ ಜಾಸ್ತಿ ಮಾಡ್ಕೋಬಹುದು ಮತ್ತೆ ಕಡಿಮೆ ಕೂಡ ಮಾಡ್ಕೋಬಹುದು. ಜಾಸ್ತಿ ಮಾಡ್ಕೋಬೇಡ್ರಿ, ನಾ ಏನ್ ಮಾಡ್ತೀನಿ 50% ಒಳಗೂ ಮಾಡ್ಕೊಂತೀನಿ. ಸೊ ಲೂಮಿನಸ್ ಡೀಟೇಲ್ಸ್ ಅಂದ್ರೆ ನೀವು ನಾಯ್ಸ್ ಡೀಟೇಲ್ಸ್ ಎಷ್ಟು ಬೇಕು ನಿಮಗೆ, ಜಾಸ್ತಿ ಬೇಕಾದ್ರೆ ಜಾಸ್ತಿ ಮಾಡ್ಕೋರಿ, ಕಡಿಮೆ ಬೇಕಾದ್ರೆ ಕಡಿಮೆ ಮಾಡ್ಕೋರಿ. ನನ್ಗೆ ಏನ್ ಬೇಕ್ರಿ ಇಲ್ಲಿ ನಾಯ್ಸ್ ಡೀಟೇಲ್ ಜಾಸ್ತಿ ಬೇಡ, ಸ್ವಲ್ಪ ನಾರ್ಮಲ್ ಆಗಿ ಇರ್ಲಿ. ಸೊ ಈ ರೀತಿ ಏನ್ ಮಾಡಿದ್ವಿ ನಾವು ನಾಯ್ಸ್ ನ ರಿಮೂವ್ ಮಾಡಿದ್ವಿ. ಸೊ ನಿಮಗೆ ಇಲ್ಲಿ ಡೀಟೇಲ್ ಅನ್ನೋದು ಎಲ್ಲಿ ಯೂಸ್ ಆಗ್ತೈತಿ, ಒಂದು ಶಾರ್ಪ್ನೆಸ್ ನ ಜಾಸ್ತಿ ಮಾಡೋಕೆ ಯೂಸ್ ಆಗ್ತೈತಿ. ಆಮೇಲೆ ಒಂದ್ ಯಾವ್ದಾದ್ರು ಇಮೇಜ್ ನಾಯ್ಸ್ ಇತ್ತು ಅಂದ್ರೆ ನಾಯ್ಸ್ ರಿಮೂವ್ ಮಾಡಕ ಆ ಇಮೇಜ್ ನಿಮ್ಗೆ ಯೂಸ್ ಆಗ್ತೈತಿ. ನೆಕ್ಸ್ಟ್ ಅದಾದ್ಮೇಲೆ ಏನೈತ್ರಿ, HSL ಅಡ್ಜಸ್ಟ್ಮೆಂಟ್ ಐತಿ. ಸೊ ಫ್ರೆಂಡ್ಸ್, ಈ ಫೋಟೋಶಾಪ್ ಒಳಗ ನಮ್ಗೆ ಈ HSL ಅಡ್ಜಸ್ಟ್ಮೆಂಟ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಇದೆ. ನಾವು ಫೋಟೋ ಒಳಗ ಯಾವ್ದಾ ಕಲರ್ ಕರೆಕ್ಷನ್ ಮಾಡಬೇಕು, ಕಲರ್ ಗ್ರೇಡಿಂಗ್ ಮಾಡಬೇಕು ಅನ್ನೋದಂದ್ರೆ ನಮ್ಗೆ ಈ HSL ಅಡ್ಜಸ್ಟ್ಮೆಂಟ್ ಅನ್ನೋದು ಏನೈತ್ರಿ, ಇದು ತುಂಬಾನೇ ಇಂಪಾರ್ಟೆಂಟ್ ಆಗೈತಿ. ಇಲ್ಲಿ ನೋಡ್ರಿ, ಹ್ಯೂ ಐತಿ, ಆಮೇಲೆ ಸ್ಯಾಚುರೇಷನ್ ಐತಿ, ಆಮೇಲೆ ಲೂಮಿನಸ್ ಐತಿ. ನಾನು ನಿಮ್ಗೆ ಈ ಮೂರೊಳಗ ಒಂದೇ ಹೇಳ್ತಾ ಹೋಗ್ತೀನಿ. ಅವಾಗ ಹ್ಯೂ ಅಂತ ಐತಿ. ಸೊ ಈ ಹ್ಯೂ ಒಳಗ ಇಲ್ಲಿ ನೋಡ್ಬೋದ್ರಿ, ರೆಡ್, ಆರೆಂಜ್, ಯೆಲ್ಲೋ, ಗ್ರೀನ್, ಸೊ ಈ ರೀತಿ ಎಲ್ಲಾ ಕಲರ್ಸ್ ಅದಾವ. ಸೊ ಈ ಹ್ಯೂ ಅಂದ್ರೆ ಏನ್ರಿ, ನೀವು ಒಂದು ಕಲರ್, ಈ ರೆಡ್ ಕಲರ್ ಎಲ್ಲಾದ್ರೂ ಇತ್ತಪ್ಪ, ಈ ಇಮೇಜ್ ಒಳಗೆ ರೆಡ್ ಕಲರ್ ಎಲ್ಲಾದ್ರೂ ನೀವು ಅಬ್ಸರ್ವ್ ಮಾಡ್ರಿ, ರೆಡ್ ಕಲರ್ ಸ್ಕಿನ್ ಮೇಲೆ ಸ್ವಲ್ಪ ರೆಡ್ ಐತಿ. ಸ್ಕಿನ್ ಮೇಲೆ ಏನೈತಿ ನಮಗೆ ರೆಡ್ ಐತಿ. ಅದ ನೀವು ಹ್ಯೂ ನ ಜಾಸ್ತಿ ಕಡಿಮೆ ಮಾಡಿದ್ರೆ ಏನಾಗ್ತೈತಿ ನೋಡ್ರಿ, ಸ್ಕಿನ್ ಮೇಲೆ ರೆಡ್ ಏನ್ ಬರತ್ತ ನೋಡ್ರಿ. ಸೊ ಇದು ಏನಾಗ್ತೈತ್ರಿ ಅಂದ್ರ HSL ಒಳಗ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಕಲರ್ ಏನಾಗ್ತೈತ್ರಿ, ಹ್ಯೂ ಹೆಚ್ಚು ಕಡಿಮೆ ಮಾಡ್ತೈತಿ. ಸೊ ಇದು ರೆಡ್ ಹ್ಯೂ ಏನೈತ್ರಿ, ಇದ ನೋಡ್ರಿ, ನಾವ್ ಇವಾಗ ಅದನ್ನ ಯೆಲ್ಲೋ ಕಡೆ ಹೋಯ್ತೀನಿ. ಸೊ ಯೆಲ್ಲೋ ಐತ್ರಿ, ಅದನ್ನ ಕಡಿಮೆ ಮಾಡ್ತೀನಿ. ಸೊ ಕಡಿಮೆ ಆಯ್ತು. ಅದಾದ್ಮೇಲೆ ಇಲ್ಲಿ ಆರೆಂಜ್, ಇನ್ನು ಆರೆಂಜ್ ಸ್ಕಿನ್ ಯಾವಾಗ್ಲೂ ನಮ್ದು ಏನಿರ್ತದೆ, ಆರೆಂಜ್ ಇರ್ತೈತಿ. ನೀವು ನೋಡ್ರಿ, ಆರೆಂಜ್ ನ ಏನ್ ಮಾಡ್ರಿ, ಎಲ್ಲಾ ರಿಮೂವ್ ಆಯ್ತು, ಗ್ರೀನ್ ಆಯ್ತ್ರಿ. ಆಮೇಲೆ ನೀವು ಆರೆಂಜ್ ನ ಏನ್ ಮಾಡ್ರಿ, ಡಿಕ್ರೀಸ್ ಮಾಡ್ರಿ, ಎಲ್ಲಾ ರಿಮೂವ್ ಆಯ್ತ್ರಿ, ಏನಾಗ್ತೈತ್ರಿ, ಆರೆಂಜ್ ಆಯ್ತು. ಈ ರೀತಿ ಏನ್ ಮಾಡ್ಬೋದು, ಹ್ಯೂ ನ ಒಂದು ಕಲರ್ ಒಳಗ. ಸೊ ಈ ಹ್ಯೂ ಒಳಗ ನಮ್ಗೆ ಎಲ್ಲಿ ಯೂಸ್ ಆಗ್ತಪ್ಪ ಅಂದ್ರೆ, ಒಂದು ಬ್ಯಾಕ್ ಗ್ರೌಂಡ್ ಕಲರ್ ನ ನಾವು ಬ್ಯಾಕ್ ಕಲರ್ ಪ್ರಾಪರ್ ಗ್ರೀನ್, ಆಮೇಲೆ ಪ್ರಾಪರ್ ಆರೆಂಜ್, ಪ್ರಾಪರ್ ಯೆಲ್ಲೋ. ಸೊ ಇವಾಗ ಆಲ್ರೆಡಿ ನಾ ಇನ್ಸ್ಟಾಗ್ರಾಮ್ ಒಳಗ ಶಾರ್ಟ್ ವಿಡಿಯೋ ಮಾಡಿ ಹಾಕಿನಿ. ಪ್ರಾಪರ್ ಗ್ರೀನ್ ಮಾಡೋದು ಯಾವ ರೀತಿ, ಪ್ರಾಪರ್ ಆರೆಂಜ್ ಮಾಡೋದು ಯಾವ ರೀತಿ, ಆಮೇಲೆ ಪ್ರಾಪರ್ ಯೆಲ್ಲೋ ಮಾಡೋದು ಯಾವ ರೀತಿ ಅಂತ ಹೇಳಿನಿ. ಸೊ ನಾನು ನಿಮ್ಗೆ ನೆಕ್ಸ್ಟ್ ಡೀಟೇಲ್ ಆಗಿ ಕೂಡ ಹೇಳ್ಕೊಡ್ತೇನೆ. ಸೊ ಸದ್ಯಕ್ಕೆ ನೀವು ಕ್ಯಾಮ್ರಾ ಫಿಲ್ಟರ್ ನಮ್ಗೆ ಎಲ್ಲೆಲ್ಲಿ ಯೂಸ್ ಆಗ್ತತಿ, ಸೊ ಯಾವ್ಯಾವ ಟೂಲ್ಸ್ ಎಲ್ಲೆಲ್ಲಿ ಅದಾವು, ಯಾವ್ಯಾವ ಕಲರ್ ಕರೆಕ್ಷನ್ ಎಲ್ಲೆಲ್ಲಿ ಅದಾವ ಅನ್ನೋದು ತಿಳ್ಕೊರಿ ನೀವು. ಅದ್ರಲ್ಲಿ ನೆಕ್ಸ್ಟ್ ಗ್ರೀನ್ ಐತಿ. ಸೊ ಈ ಇಮೇಜ್ ಒಳಗೆ ಎಲ್ಲಾದ್ರೂ ಗ್ರೀನ್ ಇತ್ತಾರೆ ಏನಾಗ್ತೈತಿ, ಅದ್ರದ ಜಾಸ್ತಿ ಕೂಡ ಆಗ್ತತಿ, ಕಡಿಮೆ ಕೂಡ ಆಗ್ತತಿ. ಸದ್ಯಕ್ಕೆ ನೀವ್ ಏನ್ ಮಾಡ್ರಿ, ಹ್ಯೂಗಳನ್ನ ಇಷ್ಟು ತಿಳ್ಕೊರಿ. ಅದಾದ್ಮೇಲೆ ಸ್ಯಾಚುರೇಷನ್. ಸೊ ಸ್ಯಾಚುರೇಷನ್ ಒಳಗೆ ಏನ್ರಿ, ಒಂದು ಕಲರ್ ಪರ್ಟಿಕ್ಯುಲರ್ ಕಲರ್ ಸ್ಯಾಚುರೇಷನ್ ಜಾಸ್ತಿ ಮಾಡ್ಬೋದು ನಾವ್ ಇವಾಗ. ಸೊ ಇಲ್ಲಿ ಏನೈತ್ರಿ, ಯೆಲ್ಲೋ ಐತಿ. ಸೊ ಯೆಲ್ಲೋ ಕಲರ್ ನ ಜಾಸ್ತಿ ಮಾಡ್ತೀನಿ. ಸೊ ಸ್ಮೂತ್ ಆಗಿ ನೀವು ಅಬ್ಸರ್ವ್ ಮಾಡ್ರಿ. ಸೊ ಇದು ಯೆಲ್ಲೋ ಕಲರ್ ಐತ್ರಿ, ನಾ ಯೆಲ್ಲೋ ಕಲರ್ ಡಿಕ್ರೀಸ್ ಮಾಡ್ತೀನಿ, ಡಿಕ್ರೀಸ್ ಆಯ್ತ್ರಿ. ಆಮೇಲೆ ಸ್ಯಾಚುರೇಷನ್ ಜಾಸ್ತಿ ಮಾಡ್ತೀನಿ, ಯೆಲ್ಲೋ ಕಲರ್ ಜಾಸ್ತಿ ಆಯ್ತು. ಸೊ ಈ ಇಮೇಜ್ ಒಳಗೆ ಎಲ್ಲಿ ಎಲ್ಲೋ ಐತಿಲ್ಲ ಅಲ್ಲಿ ಅಷ್ಟ ಅದು ಜಾಸ್ತಿ ಆಗ್ತದ್ರಿ, ಎಲ್ಲಿ ಎಲ್ಲೋ ಇಲ್ಲ ಅಲ್ಲಿ ಏನು ಎಫೆಕ್ಟ್ ಆಗಲ್ಲ ಅದು. ಸೊ ಎಲ್ಲೋ ಜಾಸ್ತಿ ಆಯ್ತ್ರಿ, ಇಲ್ಲಷ್ಟ ಜಾಸ್ತಿ ಆಗ್ತೈತಿ, ಕಡಿಮೆ ಮಾಡ್ತೀನ್ರಿ, ಇಲ್ಲಷ್ಟೇ ಕಡಿಮೆ ಅಂದ್ರೆ ಇಲ್ಲಷ್ಟ ಎಲ್ಲೋ ಐತಿ ನಮಗ. ಅದಾದ್ಮೇಲೆ ನೆಕ್ಸ್ಟ್ ಏನೈತ್ರಿ, ಗ್ರೀನ್ ಐತಿ ಇಲ್ಲಿ. ಸೊ ಯಾವ್ದಾದ್ರು ಒಂದು ಗ್ರೀನ್ ಇಮೇಜ್ ನಿಮಗೆ ಬೇಕಾಗಿದ್ದಾಗ ನೀವು ಗ್ರೀನ್ ಇಮೇಜ್ ಏನ್ ಮಾಡ್ಬೋದು, ನೀವು ಗ್ರೀನ್ ಎಲ್ಲಾದ್ರೂ ಇತ್ತಂದ್ರೆ ಸೊ ಗ್ರೀನ್ ಹೆಚ್ಚು ಕಡಿಮೆ ಆಗ್ತೈತಿ. ನಾನು ನಿಮ್ಗೆ ನೆಕ್ಸ್ಟ್ ಇನ್ನೊಂದು ಇಮೇಜ್ ನ ಓಪನ್ ಮಾಡ್ಕೊಂಡು ಎಕ್ಸಾಂಪಲ್ ತೋರಿಸ್ತೀನಿ. ಸದ್ಯಕ್ಕೆ ನೀವು ಏನ್ ಮಾಡ್ರಿ, ಇದನ್ನ ನಾ ಇವಾಗ ಕಲರ್ ಕರೆಕ್ಷನ್ ಮಾಡೋದು ಯಾವ ರೀತಿ ಟೂಲ್ಸ್ ಎಲ್ಲೆಲ್ಲ ಅದಾವ ಅನ್ನೋದು ನೋಡ್ಕೋರಿ ನೀವು ಜಸ್ಟ್. ಅದಾದ್ಮೇಲೆ ಏನೈತ್ರಿ ಇಲ್ಲೇ, ಸೊ ಬ್ಲೂ ಐತಿ ನೋಡ್ರಿ, ಬ್ಲೂ ಐತಿ. ಸೊ ನಾ ಇವಾಗ ಬ್ಲೂ ಜಾಸ್ತಿ ಮಾಡ್ತೀನಿ. ಏನಾಯ್ತ್ರಿ ನೋಡ್ರಿ, ಇಮೇಜ್ ಒಳಗೆ ಎಲ್ಲೆಲ್ಲಿ ಬ್ಲೂ ಐತಿ ಅಲ್ಲೆಲ್ಲ ಜಾಸ್ತಿ ಐತ್ರಿ. ಆಮೇಲೆ ಬ್ಲೂ ಕಡಿಮೆ ಮಾಡ್ತೀನಿ ನೋಡ್ರಿ, ಇಮೇಜ್ ಒಳಗೆ ಎಲ್ಲೆಲ್ಲಿ ಬ್ಲೂ ಐತಿ ಅದ ಕಡಿಮೆ ಐತ್ರಿ. ನೋಡ್ರಿ ಎಲ್ಲೋ ಕಡಿಮೆ ಆಗ್ಲಿಲ್ಲ, ಯಾಕ್ರಿ ಅದು ಬ್ಲೂ ಪಾರ್ಟ್ ಒಳಗೆ ಇದ್ರೊಳಗೆ ಏನೂ ಬ್ಲೂ ಇಲ್ಲ. ಆಮೇಲೆ ಇಲ್ಲೆಲ್ಲ ನೀವು ಕಲರ್ಸ್ ಅದಾವ, ಕೆಲವೊಂದು ಕಲರ್ಸ್ ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಕಲರ್ ಅದಾವ. ಯಾವ್ದು ಏನ್ ಮಾಡಿಲ್ರಿ, ಯಾವ ರಿಮೂವ್ ಆಗಿಲ್ಲ, ಓನ್ಲಿ ಬ್ಲೂ ಮೇಲೆ ಅಷ್ಟೇ ಎಫೆಕ್ಟ್ ಆಗೈತಿ. ನಾ ಇದನ್ನ 0% ಮಾಡ್ಕೊಂತೀನಿ. ಇವಾಗ ನಾವು ನಿಮ್ಗೆ ಎಲ್ಲೆಲ್ಲಿ ಬ್ಲೂ ಆಗೋದು ಅನ್ನೋದು ಅಬ್ಸರ್ವ್ ಮಾಡಿಸ್ತೀನಿ. ಸೊ ಇದು ಬ್ಲೂ ಐತ್ರಿ. ಅದಾದ್ಮೇಲೆ ಇಲ್ಲಿ ಕಾರ್ ಸ್ವಲ್ಪ ಇಲ್ಲೆಲ್ಲ ಬ್ಲೂ ಕಾಣತ್ರಿ ನಿಮ್ಗ. ಆಮೇಲೆ ಇಲ್ಲಿ ನೋಡ್ರಿ, ಸೊ ಇಲ್ಲಿ ಏನೈತ್ರಿ, ಇಲ್ಲೆಲ್ಲ ಬ್ಲೂ ಐತ್ರಿ ಇಲ್ಲಿ. ಸೊ ಇದು ನೀವು ಬ್ಲೂ ಜಾಸ್ತಿ ಮಾಡಿದಾಗ ಏನಾಗ್ತದ್ರಿ, ಸಾರಿ, ಸೊ ಬ್ಲೂ ಜಾಸ್ತಿ ಮಾಡಿದಾಗ ಏನಾಗ್ತದ್ರಿ, ಇದು ಬ್ಲೂ ಜಾಸ್ತಿ ಆಯ್ತು, ಆಮೇಲೆ ಕಡಿಮೆ ಆಯ್ತು. ಸೊ ನೆಕ್ಸ್ಟ್ ಅದಾದ್ಮೇಲೆ ಏನೈತ್ರಿ, ಪರ್ಪಲ್. ಸೊ ಇಲ್ಲಿ ಎಲ್ಲಾದ್ರೂ ಇಮೇಜ್ ಒಳಗೆ ಪರ್ಪಲ್ ಇತ್ತಂದ್ರ ಸೊ ಪರ್ಪಲ್ ಜಾಸ್ತಿ ಆಗ್ತದ್ರಿ, ಪರ್ಪಲ್ ಕಡಿಮೆ ಆಗ್ತೈತಿ. ಸೊ ಇಲ್ಲಿ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ನೋಡ್ರಿ. ಸೊ ಇಲ್ಲಿ ಪರ್ಪಲ್ ಕಲರ್ ಇಲ್ಲಿ ಅಬ್ಸರ್ವ್ ಮಾಡ್ರಿ ನೀವು, ಸ್ವಲ್ಪ ನೋಡ್ರಿ ಜಾಸ್ತಿ ಆಯ್ತ್ರಿ. ಇಲ್ಲಿ ನೋಡ್ರಿ ಕಲರ್ ಜಾಸ್ತಿ ಆಯ್ತು, ಆಮೇಲೆ ಕಡಿಮೆ ಆಯ್ತು. ಸೊ ಇವೆಲ್ಲ ಏನಾಗ್ತಾವ್ರಿ, ಒಂದ್ ಇಮೇಜ್ ಒಳಗೆ ಯಾವ್ದಾದ್ರು ಪರ್ಟಿಕ್ಯುಲರ್ ಕಲರ್ ಸ್ಯಾಚುರೇಷನ್ ನಾವು ಜಾಸ್ತಿ ಮಾಡ್ಬೇಕು, ಕಡಿಮೆ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ನಾವೇನ ಸ್ಯಾಚುರೇಷನ್ ಒಳಗೆ ಏನ್ ಮಾಡ್ಬೇಕ್ರಿ, ಯೂಸ್ ಮಾಡ್ಬೇಕು. ಆಮೇಲೆ ಲೂಮಿನೆನ್ಸ್. ಸೊ ಈ ಲೂಮಿನೆನ್ಸ್ ಎಲ್ಲಿ ಯೂಸ್ ಆಗ್ತೈತಿ, ನಮ್ಗೆ ಇವಾಗ ಹ್ಯೂ ಎಲ್ಲಿ ಯೂಸ್ ಐತ್ರಿ. ಸೊ ಯಾವ್ದೋ ಒಂದು ಪರ್ಟಿಕ್ಯುಲರ್ ಕಲರ್ ದ ಹ್ಯೂ ನ ಜಾಸ್ತಿ ಮಾಡ್ಬೇಕು, ಕಡಿಮೆ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೋದು, ನಾವಿಲ್ಲಿ ಹ್ಯೂ ನ ಯೂಸ್ ಮಾಡ್ಬೋದು. ಒಂದು ಕಲರ್ ಕಲೆಕ್ಷನ್ ನ ಬೇರೆ ರೀತಿನೇ ಮಾಡ್ಬೋದು. ನಾವಿಲ್ಲಿ ರೆಡ್ ಇದ್ದಿದ್ನ ಏನ್ ಮಾಡ್ಬೋದ್ರಿ, ಯೆಲ್ಲೋ ಮಾಡ್ಬೋದು, ಯೆಲ್ಲೋ ಇದ್ದಿದ್ನ ರೆಡ್ ಮಾಡ್ಬೋದು. ಈ ರೀತಿ ಏನ್ ಮಾಡ್ಬೋದು, ಹ್ಯೂ ಒಳಗೆ ನಾವು ಕಲರ್ ನ ಬೇರೆ ಮಾಡ್ಬೋದು. ಸ್ಯಾಚುರೇಷನ್ ಒಳಗೆ ಏನಾಯ್ತೈತ್ರಿ, ಒಂದು ಪರ್ಟಿಕ್ಯುಲರ್ ಕಲರ್ ಪರ್ಟಿಕ್ಯುಲರ್ ಕಲರ್ ಸ್ಯಾಚುರೇಷನ್ ಜಾಸ್ತಿ ಮಾಡ್ಬೋದು ಅಂದ್ರೆ ಸೊ ಅದನ್ನ ಏನ್ ಮಾಡ್ಬೇಕು, ನಾವು ಸ್ಯಾಚುರೇಷನ್ ಒಳಗೆ ಜಾಸ್ತಿ ಮಾಡ್ಬೇಕು ಮತ್ತೆ ಕಡಿಮೆ ಮಾಡ್ಬೇಕು. ಆಮೇಲೆ ಲೂಮಿನೆನ್ಸ್. ಈ ಲೂಮಿನೆನ್ಸ್ ನಮ್ಗೆ ಎಲ್ಲಿ ಯೂಸ್ ಆಗ್ತಪ್ಪ, ಇವಾಗ ಸದ್ಯಕ್ಕೆ ನಾವು ಏನ್ ಮಾಡೀವ್ರಿ, ಇವಾಗ ಇಲ್ಲಿ ಏನೈತ್ರಿ, ಸ್ಕಿನ್ ಮೇಲೆ ಒಂದು ರೆಡ್ ಐತಿ.
ಸೊ ಈ ರೆಡ್ ಬೆಳಕು ನಾವು ಜಾಸ್ತಿ ಮಾಡ್ಬೇಕು, ಅಂದ್ರೆ ಅದ್ರದ್ದು ಏನೈತ್ರಿ ಕಲರ್ ನಾವು ಜಾಸ್ತಿ ಮಾಡ್ಬೇಕು. ಇವಾಗ ನಾ ಇಲ್ಲಿ ರೆಡ್ ಐತಿ ಅದ್ರ ಬೆಳಕ್ ನಾ ಜಾಸ್ತಿ ಮಾಡ್ತೀನಿ, ಸ್ವಲ್ಪ ಲೈಟ್ ಮಾಡ್ತೀನಿ ಅದನ್ನ. ಇಲ್ಲಿ ನೋಡ್ರಿ, ಇಲ್ಲಿ ರೆಡ್ ಎಲ್ಲೆಲ್ಲಿ ಐತ್ರಿ ಅದ್ರ ಲೈಟ್ ಐತ್ರಿ, ಆಮೇಲೆ ಆರೆಂಜ್ ಐತಿ ಸ್ಕಿನ್ ಮೇಲೆ, ಆರೆಂಜ್ ಲೈಟ್ ಜಾಸ್ತಿ ಮಾಡ್ತೀನಿ. ನೋಡ್ರಿ ಲೈಟ್ ಬಂತ್ರಿ, ಸ್ಕಿನ್ ಮೇಲೆ ಆರೆಂಜ್ ಐತ್ರಿ, ಲೈಟ್ ಬಂತು. ಇವಾಗ ನೋಡ್ರಿ ಸ್ಕಿನ್ ಎಷ್ಟು ಬೆಳಗಾಯ್ತು. ಸೊ ಈ ರೀತಿ ಒಂದು ಪರ್ಟಿಕ್ಯುಲರ್ ಕಲರ್ ಕಲರ್ ಲೈಟ್ ನೀವು ಏನ್ ಮಾಡ್ಬೋದ್ರಿ, ಜಾಸ್ತಿ ಮಾಡ್ಬೋದು. ನಾ ಇವಾಗ ಇದನ್ನ 0 ಮಾಡ್ಕೊಂತೀನಿ. ಸೊ ಈ ರೀತಿ ನೀವೇನ್ ಮಾಡ್ಬೋದ್ರಿ, ಟೈಪ್ ಕೂಡ ಮಾಡ್ಬೋದು, ನಿಮ್ಗೆ ಸಂಖ್ಯೆನ ಟೈಪ್ ಮಾಡ್ಬೋದು, ನೀವು ನಂಬರ್ಗಳನ್ನ ಕಡಿಮೆ ಕೂಡ ಮಾಡ್ಬೋದು. ಇಲ್ಲಿ ಆಮೇಲೆ ಎಲ್ಲೋ ಐತಿ ನೋಡ್ರಲ್ಲ, ಸೊ ನಾನು ನಿಮ್ಗೆ ಇಲ್ಲಿ ಎಲ್ಲೋ ತೋರಿಸ್ತೀನಿ ಇಲ್ಲಿ. ಸೊ ಇಲ್ಲಿ ಏನೈತ್ರಿ ನಮ್ದು ಎಲ್ಲೋ ಐತಿ, ಇದ್ರ ಲೈಟ್ ನಾ ಜಾಸ್ತಿ ಮಾಡ್ತೀನಿ ನೋಡ್ರಿ. ಲೈಟ್ ಜಾಸ್ತಿ ಐತ್ರಿ, ಅದ ಲೈಟ್ ಕಡಿಮೆ ಮಾಡ್ತೀನಿ, ಪೂರ್ತಿ ಕಡಿಮೆ ಐತ್ರಿ ಅದ್ರ ಲೈಟ್. ಅದಾದ್ಮೇಲೆ ನೆಕ್ಸ್ಟ್ ಏನೈತಿ ಗ್ರೀನ್ ಐತಿ. ಸೊ ಈ ಇಮೇಜ್ ಒಳಗೆ ಗ್ರೀನ್ ಎಲ್ಲಿ ಇಲ್ಲ. ಸೊ ಗ್ರೀನ್ ಎಲ್ಲಾದ್ರೂ ಇದ್ರೆ ಅದ್ರ ಲೈಟ್ ಜಾಸ್ತಿ. ಇವಾಗ ನೋಡ್ರಿ ನಾನು ನಿಮ್ಗೆ ಬ್ಲೂ ಐತಿ, ಸೊ ಈ ಬ್ಲೂ ದ ಲೈಟ್ ಜಾಸ್ತಿ ಮಾಡ್ತೀನಿ ನೋಡ್ರಿ. ಏನಾಯ್ತ್ರಿ ಇದು ಸ್ವಲ್ಪ ಎಕ್ಸೋಸ್ ಆದಂಗ ಆತ್ರಿ, ಬ್ಲೂ ದ ಲೈಟ್ ಜಾಸ್ತಿ ಆಯ್ತು. ಸೊ ಈ ರೀತಿ ಲೂಮಿನನ್ಸ್ ನಮ್ಗೆ ಎಲ್ಲಿ ಯೂಸ್ ಆಗ್ತದಪ್ಪ ಅಂದ್ರೆ ಒಂದ್ ಇಮೇಜ್ ಒಳಗ ಪರ್ಟಿಕ್ಯುಲರ್ ಕಲರ್ ದ ಲೈಟ್ ಜಾಸ್ತಿ ಮಾಡ್ಬೇಕಾಗಿತ್ತು. ನಮ್ದು ರೆಡ್ ಕಲರ್ ಲೈಟ್ ಜಾಸ್ತಿ ಮಾಡ್ಬೇಕಾಗಿತ್ತು, ಆರೆಂಜ್ ಕಲರ್ ಲೈಟ್ ಜಾಸ್ತಿ ಮಾಡ್ಬೇಕಾಗಿದ್ರೆ ಏನಾಗ್ತೈತ್ರಿ ನಮಗ ಈ ಲೂಮಿನನ್ಸ್ ಅನ್ನು ಏನಾಗ್ತಾವ್ರಿ ನಮಗ ಯೂಸ್ ಆಗ್ತಾವ. ಸದ್ಯಕ್ಕೆ ನಾವ್ ಇವಾಗ ಏನ್ ಮಾಡ್ತೀನಿ, ಸ್ವಲ್ಪ ಸ್ಕಿನ್ ಸ್ವಲ್ಪ ಏನ್ ಮಾಡ್ತೀನಿ, ವೈಟ್ ಮಾಡ್ತೀನಿ ಇಲ್ಲಿ ನೋಡ್ರಿ. ಸೊ ಸ್ಕಿನ್ ಮೇಲೆ ಏನೈತ್ರಿ ಸ್ವಲ್ಪ ರೆಡ್ ಐತ್ರಿ, ನಾ ರೆಡ್ ಏನ್ ಮಾಡ್ತೀನಿ, ರೆಡ್ ಸ್ಯಾಚುರೇಷನ್ ಕಡಿಮೆ ಮಾಡ್ತೀನಿ. ಆಮೇಲೆ ಆರೆಂಜ್ ಕೂಡ ಏನ್ ಮಾಡ್ತೀನಿ, ಸ್ವಲ್ಪ ಕಡಿಮೆ ಮಾಡ್ಕೊಂತೀನಿ. ಸೊ ಎರಡು ಕೂಡ ಏನ್ ಮಾಡ್ತೀನಿ, ಸೇಮ್ ಇಡ್ತೀನಿ. ಈ ರೀತಿ ಏನ್ ಮಾಡ್ತೀನಿ, ರೆಡ್ 20% ಇಟ್ಟೆ, ಆಮೇಲೆ ಏನ್ ಮಾಡಿದ್ರೆ ಆರೆಂಜ್ 18%. ಸೊ ಇದ್ರದ್ದು ಸ್ಕಿನ್ ಅದ ಲೈಟ್ ಏನ್ ಮಾಡ್ತೀನಿ, ಸ್ವಲ್ಪ ನನಗೆ ಬೆಳ್ಳಗ್ ಮಾಡ್ಬೇಕಾಗಿತ್ತು. ಸೊ ಆಲ್ರೆಡಿ ಬೆಳಗದ ನಮ್ ಬೈವ. ಸೊ ಈ ರೀತಿ ಏನ್ ಮಾಡ್ಬೇಕು, ಒಂದ್ ಸ್ಕಿನ್ ನಾ ಬೆಳಗ್ ಮಾಡ್ಬೇಕಾಗಿತ್ತು ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ನಾ ರೆಡ್ ನ ಸ್ವಲ್ಪ ಜಾಸ್ತಿ ಮಾಡ್ತೀನಿ ಲೈಟ್, ಆರೆಂಜ್ ಲೈಟ್ ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಏನಾಯ್ತ್ರಿ ಇವಾಗ ನೋಡ್ರಿ, ಇವಾಗ ಸ್ಕಿನ್ ಮೇಲೆ ಎಷ್ಟು ಲೈಟ್ ಬಂತ್ರಿ, ನೀವು ಬಿಫೋರ್ ಆಫ್ಟರ್ ನೋಡ್ಬೋದು. ಸೊ ಇಲ್ಲಿ ನೋಡ್ರಿ, ಸೊ ಬಿಫೋರ್ ಇಮೇಜ್ ಹೆಂಗಿತ್ರಿ, ಬಿಫೋರ್ ಇಮೇಜ್ ಇದು ಆಫ್ಟರ್ ಇಮೇಜ್. ಸೊ ಈ ರೀತಿ ಏನ್ ಮಾಡಿದ್ವಿ ನಾವ್ ಇವಾಗ ಬೇಸಿಕ್ ಸೆಟ್ಟಿಂಗ್ಸ್ ಮಾಡ್ಕೊಂಡಿವ್ರಿ ಇಲ್ಲೇ, ಬೇಸಿಕ್ ಸೆಟ್ಟಿಂಗ್. ಆಮೇಲೆ ಶಾಡೋ ಮಿಟ್ಟೋನ ಹೈಲೈಟ್ ನ ರಿಮೂವ್ ಮಾಡ್ಕೊಂಡಿವಿ. ಆಮೇಲೆ ಏನ್ ಮಾಡಿದ್ವಿ, ಕರ್ ಒಳಗ ಸ್ವಲ್ಪ ಎಕ್ಸ್ಟ್ರಾ ಲೈಟ್ ಕೊಟ್ಟಿವು, ಆಮೇಲೆ ಎಕ್ಸ್ಟ್ರಾ ಹೈಲೈಟ್ ಕೊಟ್ಟಿವು. ಅದಾದ್ಮೇಲೆ ಈ ಶಾರ್ಪನ್ ಒಳಗ ನಾವ್ ಏನ್ ಮಾಡಿದ್ವಿ, ಸ್ವಲ್ಪ ಲೂಮಿನನ್ಸ್ ಅಂದ್ರೆ ಸ್ವಲ್ಪ ಸ್ಮೂತ್ ಮಾಡ್ಕೊಂಡಿವು. ಇಮೇಜ್ ಆಲ್ರೆಡಿ ಶಾರ್ಪ್ ಐತಿ, ಅದಕ್ಕಾರ ನಾವು ಶಾರ್ಪ್ ಜಾಸ್ತಿ ಮಾಡಿಲ್ಲ. ಆಮೇಲೆ ಏನ್ ಮಾಡಿದ್ರಿ ಇಲ್ಲೇ HSL ಅಡ್ಜಸ್ಟ್ಮೆಂಟ್ ಒಳಗ ಹ್ಯೂ ಒಳಗೆ ಯಾವುದೇ ಕಲರ್ ನಮ್ಗೆ ಜಾಸ್ತಿ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ, ಆಲ್ರೆಡಿ ಕಲರ್ಸ್ ಅದಾವ. ಆಮೇಲೆ ಸ್ಯಾಚುರೇಷನ್ ನಾವ್ ಏನ್ ಮಾಡಿದ್ವಿ, ಸ್ಕಿನ್ ಮೇಲೆ ಕೆಲವು ಸ್ವಲ್ಪ ಸ್ಯಾಚುರೇಷನ್ ಇತ್ತಿಲ್ಲ. ಸೊ ಏನ್ ಮಾಡಿದ್ವಿ ನಾವು, ಸ್ಯಾಚುರೇಷನ್ ಸ್ವಲ್ಪ ಕಡಿಮೆ ಮಾಡ್ಕೊಂಡಿವಿ, ಆರೆಂಜ್ ಸ್ವಲ್ಪ ಕಡಿಮೆ ಮಾಡ್ಕೊಂಡಿವಿ. ಮತ್ತೆ ಏನ್ ಮಾಡ್ಬೇಕು, ಸ್ವಲ್ಪ ಸ್ಕಿನ್ ಬೆಳ ಮಾಡೋ ಕಾರಣ ಏನ್ ಮಾಡಿದ್ರಿ, ನಾವು ಸ್ವಲ್ಪ ಲೈಟ್ ಕೊಟ್ಟಿನಿ. ನೀವು ಎಲ್ಲೋ ಕೂಡ ಏನ್ ಮಾಡ್ಬೋದ್ರಿ, ಲೈಟ್ ಕೊಡ್ಬೋದು. ಸೊ ಈ ರೀತಿ ಏನಾಯ್ತ್ರಿ, ಇವಾಗ ನಮ್ದ ನಾರ್ಮಲ್ ಇಮೇಜ್ ಏನಾಯ್ತ್ರಿ, ಕಲರ್ ಕರೆಕ್ಷನ್ ಮಾಡ್ಕೊಂಡು ಏನ್ ಮಾಡಿದ್ವಿ, ನಾವು ಇಮೇಜ್ ನ ಎಡಿಟ್ ಮಾಡಿದ್ವಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನೈತ್ರಿ ಇಲ್ಲಿ, ಸೊ ಏನೈತ್ರಿ ಸ್ಪ್ಲಿಟ್ ಟೋನಿಂಗ್ ಐತಿ. ಸೊ ಇವೆಲ್ಲ ಏನಾಗ್ತಾವ್ರಿ ನಮ್ಗ ಕಲರ್ ಗ್ರೇಡಿಂಗ್ ಒಳಗೆ ಯೂಸ್ ಆಗ್ತಾವ. ನಾವು ಇದುವರೆಗೂ ಏನ್ ಮಾಡ್ಕೊಂಡಿವ್ರಿ, ಇವಾಗ ಸದ್ಯಕ್ಕ ಕಲರ್ ಕರೆಕ್ಷನ್ ಮಾಡ್ಕೊಂಡಿವಿ. ನಾವು ಒಂದ್ ಇಮೇಜ್ ಒಳಗ ಏನ್ ಮಾಡಿದ್ವಿ, ನಾವು ಲೈಟ್ ಕೊಟ್ಟಿವು, ಶಾಡೋ ರಿಮೂವ್ ಮಾಡ್ಕೊಂಡಿವು, ಆಮೇಲೆ ಏನ್ ಮಾಡಿದ್ವಿ, ಸ್ವಲ್ಪ ಎಕ್ಸ್ಪೋಜರ್ ಜಾಸ್ತಿ ಮಾಡ್ಕೊಂಡಿವು, ಇಮೇಜ್ ನ ಏನ್ ಮಾಡಿದ್ವಿ, ಸ್ವಲ್ಪ ಸ್ಮೂತ್ ಮಾಡ್ಕೊಂಡಿವು. ಅದಾದ್ಮೇಲೆ ಏನ್ ಮಾಡಿದ್ವಿ, ಸ್ವಲ್ಪ ನಾರ್ಮಲ್ ಏನ್ ಮಾಡಿದ್ವಿ, ನಾವು ಕಲರ್ ಕರೆಕ್ಷನ್ ಮಾಡಿವಿ, ನಾವು ಕಲರ್ ಗ್ರೇಡಿಂಗ್ ಮಾಡಿಲ್ಲ. ಸೊ ಇವಾಗ ಏನ್ ಮಾಡಿದ್ವಿ, ನಾವು ಕಲರ್ ಕರೆಕ್ಷನ್ ಮಾಡ್ಕೊಂಡಿವಿ, ಕಲರ್ ಗ್ರೇಡಿಂಗ್ ಇನ್ನೂ ಮಾಡ್ಕೊಂಡಿಲ್ಲ. ಸೊ ಕಲರ್ ಗ್ರೇಡಿಂಗ್ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಮೊದಲು ನಿಮ್ಗೆ ಕಲರ್ ಕರೆಕ್ಷನ್ ಅಂದ್ರೆ ಏನು, ಕಲರ್ ಗ್ರೇಡಿಂಗ್ ಅಂದ್ರೆ ಏನು ಗೊತ್ತಿರಬೇಕು. ಕಲರ್ ಕರೆಕ್ಷನ್ ಅಂದ್ರೆ ಒಂದ್ ಇಮೇಜ್ ಒಳಗೆ ಯಾವ್ದಾದ್ರು ಕಲರ್ ನೀಟಾಗಿ ಇರ್ಲಿಲ್ಲ, ಅದನ್ನ ನಾವೇನಾದ್ರೂ ಕರೆಕ್ಟ್ ಮಾಡಿದೀವಿ ಅಂದ್ರೆ ಅದಕ್ಕೆ ಕಲರ್ ಕರೆಕ್ಷನ್ ಅಂತಾರ. ಮತ್ತೊಂದು ಇಮೇಜ್ ಒಳಗೆ ಜಾಸ್ತಿ ಕಲರ್ಸ್ ನ ಆಡ್ ಮಾಡಿ, ಒಂದ್ ಬೇರೆ ಇಮೇಜ್ ನಾವು ಕ್ರಿಯೇಟ್ ಮಾಡಿ ಜಾಸ್ತಿ ಕಲರ್ ನ ಆಡ್ ಮಾಡಿದ್ರೆ ಅದಕ್ಕೆ ಏನಂತಾರೆ, ಕಲರ್ ಗ್ರೇಡಿಂಗ್ ಅಂತಾರ. ಸೊ ನಾನು ಇವಾಗ ಏನ್ ಮಾಡ್ತೀನಿ, ಕಲರ್ ಗ್ರೇಡಿಂಗ್ ನಾನು ನಿಮ್ಗೆ ಮಾಡಿ ತೋರಿಸ್ತೀನಿ. ಸೊ ನಾವೇನ್ ಮಾಡಿದ್ರಿ, ಓಕೆ ಕೊಟ್ಟಿವಿ, ನಮ್ಗ ಈ ರೀತಿಯಾಗಿರೋ ಇಮೇಜ್ ಅಂದ್ರೆ, ಸೊ ಇವಾಗ ನೀವು ನೋಡ್ಬೋದು. ಸೊ ಇದು ಇಮೇಜ್ ನಮ್ದು. ಸೊ ಇವಾಗ ಈ ರೀತಿ ಕ್ರಿಯೇಟ್ ಆಯ್ತು. ಸೊ ಈ ರೀತಿ ಇಮೇಜ್ ಯಾವ ರೀತಿ ಅನ್ನೋದನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದು ಇದೆಲ್ಲ ಏನಾಗ್ತಿರೋದು ಕಲರ್ ಗ್ರೇಡಿಂಗ್ ಒಳಗೆ ಬರ್ತೈತಿ. ಸೊ ಹೆಂಗ್ ಮಾಡೋದು ಅನ್ನೋದು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಅವಾಗ ಏನ್ ಮಾಡ್ಕೊಂಡಿ, ನಾವು Ctrl+Shift+A ಕ್ಲಿಕ್ ಮಾಡಿದಾಗ ಕ್ಯಾಮ್ರಾ ಫಿಲ್ಟರ್ ಓಪನ್ ಆಯ್ತ್ರಿ. ಬೇಸಿಕ್ ಸೆಟ್ಟಿಂಗ್ ಯಾವ ರೀತಿ ಮಾಡೋದು ಅನ್ನೋದು ನಾನು ನಿಮ್ಗೆ ಹೇಳ್ಕೊಟ್ಟೇನೆ. ಸೊ ಎಕ್ಸಾಂಪಲ್ ಗೆ ನಾನು ನಿಮ್ಗೆ ಇನ್ನೊಂದು ಇಮೇಜ್ ನ ಓಪನ್ ಮಾಡ್ಕೊಂಡು ಬೇಸಿಕ್ ಸೆಟ್ಟಿಂಗ್ ಯಾವ ರೀತಿ ಮಾಡೋದು ಅನ್ನೋದು ಕೂಡ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಇವಾಗ ಇದೊಂದು ಇಮೇಜ್ ನ ಓಪನ್ ಮಾಡ್ಕೊಂಡಿವು ನಾವು. ನೋಡ್ರಿ ಇನ್ನೊಂದು ಇಮೇಜ್ ಐತಿ. ಸೊ ಇದೊಂದು ಇಮೇಜ್ ನೋಡ್ರಿ, ಇದ್ರೊಳಗ ಕಲರ್ ಐತ್ರಿ, ಜಾಸ್ತಿ ಏನಾಯ್ತೈತ್ರಿ, ಬೆಳಕ್ ಬಂದೈತಿ. ಅದಾದ್ಮೇಲೆ ಇದು ಏನಾಯ್ತದ್ರಿ, ಅಂಡರ್ ಎಕ್ಸ್ಪೋಸ್ ಆಗೈತಿ. ಇದನ್ನ ನಾವ್ ಏನ್ ಮಾಡ್ಬೇಕು, ಸ್ವಲ್ಪ ಕಲರ್ ಕರೆಕ್ಷನ್ ಮಾಡ್ಕೋಬೇಕಂದ್ರೆ Ctrl+Shift+A ಕ್ಲಿಕ್ ಮಾಡ್ರಿ. ಇದ್ರೊಳಗೆ ಏನಿಲ್ರಿ, ಸ್ವಲ್ಪ ಬೆಳಕಿಲ್ಲ. ಸೊ ನಾವ್ ಏನ್ ಮಾಡ್ತೀವಿ, ಸ್ವಲ್ಪ ಬೆಳಕು ಕೊಡ್ತೀವಿ ಅಂದ್ರೆ ಏನ್ ಮಾಡ್ತೇನ್ರಿ, ಸ್ವಲ್ಪ ಎಕ್ಸ್ಪೋಸ್ ಮಾಡ್ಕೋತೀನಿ ಇಮೇಜ್ ನ. ಸ್ವಲ್ಪ ಎಕ್ಸ್ಪೋಸ್ ಮಾಡ್ಕೊಂಡಿರಿ, ಸ್ವಲ್ಪ ಬೆಳಕ್ ಬಂತ್ರಿ. ನೋಡ್ರಿ ಇನ್ನೂ ಸ್ವಲ್ಪ ಬೆಳಕ್ ಬಂತು. ಆಮೇಲೆ ಏನ್ ಮಾಡ್ತೀನಿ, ಹೈಲೈಟ್ ಜಾಸ್ತಿ ಐತಿ, ಹೈಲೈಟ್ ನ ಕಡಿಮೆ ಮಾಡ್ಕೊಂತೀನಿ. ಇಲ್ಲೆಲ್ಲ ಹೈಲೈಟ್ ಐತಿ, ಹೈಲೈಟ್ ನ ಕಡಿಮೆ ಮಾಡ್ಕೊಂಡು ವೈಟ್ ಸ್ವಲ್ಪ ಕಡಿಮೆ ಮಾಡ್ಕೊಂತೀನಿ. ಸೊ ನೋಡ್ರಿ ಎಲ್ಲ ಡೀಟೇಲ್ಸ್ ಬರತೈತಿ ಇಲ್ಲಿ ಶರ್ಟ್ ಮೇಲೆ, ಸಾರಿ. ಸೊ ಇಲ್ಲಿ ನೋಡ್ರಿ ವೈಟ್ ಸ್ವಲ್ಪ ಕಡಿಮೆ ಮಾಡ್ಕೋತೀನಿ. ಇಲ್ಲಿ ನೋಡ್ರಿ ಎಲ್ಲ ಡೀಟೇಲ್ಸ್ ಬರತೈತಿ. ಸೊ ವೈಟ್ ಕಡಿಮೆ ಮಾಡ್ಕೊಂಡು ಆಮೇಲೆ ಬ್ಲಾಕ್ ಸ್ವಲ್ಪ ಏನ್ ಮಾಡ್ತೀನಿ, ಕಡಿಮೆ ಮಾಡ್ಕೋತೀನಿ. ಶಾಡೋ ಜಾಸ್ತಿ ಮಾಡ್ಕೋತೀನಿ ಇಲ್ಲಿ. ಸೊ ಏನ್ ಮಾಡ್ಕೊಂಡೆ, ನಾ ಜಾಸ್ತಿ ಮಾಡ್ಕೊಂಡೆ. ಆಮೇಲೆ ಏನ್ ಮಾಡ್ತೀನಿ, ಸ್ಯಾಚುರೇಷನ್ ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಆಮೇಲೆ ವೈಬ್ರೆನ್ಸ್ ಏನ್ ಮಾಡ್ತೀನಿ, ಸ್ವಲ್ಪ ಕಡಿಮೆ ಮಾಡ್ತೀನಿ.
ಸ್ವಲ್ಪ ಏನ್ ಮಾಡ್ತೀನಿ ಕಲರ್ನ ಸ್ವಲ್ಪ ಡೌನ್ ಮಾಡ್ತೀನಿ. ಇಲ್ಲಿ ಕಲರ್ ಎಲ್ಲ ಜಾಸ್ತಿ ಆಗ್ಬಿಡ್ತಾವೆ ನೋಡ್ರಿ. ಇದನ್ನು ವೈಬ್ರೆನ್ಸ್ ಜಾಸ್ತಿ ಮಾಡ್ರಿ ಏನಂತ ನೋಡ್ರಿ, ಓವರ್ ಕಲರ್ ಬರ್ತಾವ. ನಾ ಏನ್ ಮಾಡ್ತೀನಿ ಕಡಿಮೆ ಮಾಡ್ಕೋತೀನಿ. ಈ ರೀತಿ ಏನ್ ಮಾಡ್ಕೊಂಡಿವಿ. ಸೊ ಮತ್ತೇನ್ ಮಾಡ್ತೀನಿ ಇಲ್ಲಿ ಸ್ವಲ್ಪ ಎಲ್ಲೋ ಆಗೈತಿ, ನಾ ಬ್ಲೂನ ಸ್ವಲ್ಪ ಏನ್ ಮಾಡ್ತೀನಿ ಜಾಸ್ತಿ ಮಾಡ್ಕೊಂತೀನಿ, ಗ್ರೀನ್ ಸ್ವಲ್ಪ ಜಾಸ್ತಿ ಮಾಡ್ಕೊಂತೀನಿ. ಸೊ ಇವಾಗ ನೋಡ್ರಿ ನಮ್ದು ಇಮೇಜ್ ಈ ರೀತಿ ಇರೋ ಇಮೇಜ್ ಈ ರೀತಿ ಏನಾಯ್ತ್ರಿ, ನಾವು ಕ್ಯಾಮ್ರಾ ಫಿಲ್ಟರ್ ಒಳಗೆ ಏನ್ ಮಾಡ್ಬೋದ್ರಿ, ಒಂದು ನಾರ್ಮಲ್ ಕಲರ್ ಕರೆಕ್ಷನ್ ನಾವು ಮಾಡ್ಕೋಬಹುದು. ಸೊ ಇದ್ರೊಳಗೆ ನೀವು ಇನ್ನೂ ಕಲರ್ ಏನ್ ಮಾಡ್ಬೋದ್ರಿ, ಆಡ್ ಮಾಡ್ಬೋದು. ಸೊ ಕಲರ್ ಯಾವ ರೀತಿ ಆಡ್ ಮಾಡೋದು ಅನ್ನೋದು ಕೂಡ ನಾನು ನಿಮ್ಗೆ ಹೇಳ್ಕೊಟ್ಟೆ. ನೆಕ್ಸ್ಟ್ ಏನೈತ್ರಿ ಇಲ್ಲೇ ಲೈಟ್ಸ್ ಐತಿ ನೋಡ್ರಿ, ಹೈಲೈಟ್ ಸ್ವಲ್ಪ ಜಾಸ್ತಿ ಮಾಡ್ರಿ, ಆಮೇಲೆ ಲೈಟ್ ಸ್ವಲ್ಪ ಜಾಸ್ತಿ ಕೊಡ್ರಿ, ಡಾರ್ಕ್ ಸ್ವಲ್ಪ ಜಾಸ್ತಿ ಮಾಡ್ರಿ, ಶಾಡೋ ಸ್ವಲ್ಪ ಕಡಿಮೆ ಮಾಡ್ರಿ. ಸೊ ಇದ್ರೊಳಗೆ ಕಾಂಟ್ರಾಸ್ಟ್ ಸ್ವಲ್ಪ ನಾ ಏನ್ ಮಾಡ್ತೀನಿ ಕಡಿಮೆ ಮಾಡ್ತೀನಿ. ಇಲ್ಲಿ ಕಾಂಟ್ರಾಸ್ಟ್ ಸ್ವಲ್ಪ ಏನ್ ಮಾಡ್ತೀನಿ ಕಡಿಮೆ ಮಾಡ್ತೀನಿ. ಸೊ ಏನ್ ಮಾಡಿದೆ ನಾ ಕಾಂಟ್ರಾಸ್ಟ್ ಸ್ವಲ್ಪ ಕಡಿಮೆ ಮಾಡಿದೆ. ಅದಾದ್ಮೇಲೆ ಏನೈತ್ರಿ ಇಲ್ಲಿ ನಾಯ್ಸ್ ಲೂಮಿನನ್ಸ್ ಏನ್ ಮಾಡ್ತೀನಿ ಜಾಸ್ತಿ ಮಾಡ್ತೀನಿ. ಸ್ವಲ್ಪ ಸ್ಕಿನ್ ಏನ್ ಮಾಡ್ತೀನಿ ಸ್ಮೂತ್ ಮಾಡ್ಕೊಂತೀನಿ. ಸೊ ಸ್ಮೂತ್ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಏನ್ ಮಾಡ್ತೀನಿ ಲೈಟ್ ಕೊಡ್ತೀನಿ, ಲೂಮಿನನ್ಸ್ ಲೈಟ್. ಸ್ವಲ್ಪ ಸ್ಕಿನ್ ಏನ್ ಮಾಡ್ತೀನಿ ಅವ್ರದ್ದು ವೈಟ್ ಮಾಡ್ತೀನಿ, ಸ್ವಲ್ಪ ವೈಟ್ ಮಾಡ್ತೀನಿ. ಸೊ ಈ ರೀತಿ ಸ್ಯಾಚುರೇಷನ್ ಏನ್ ಮಾಡ್ತೀನಿ ಸ್ವಲ್ಪ ರೆಡ್ ಕಡಿಮೆ ಮಾಡ್ತೀನಿ. ಆಮೇಲೆ ಇದೇನೈತ್ರಿ ಇದು ಇವೆಲ್ಲ ಏನ್ ಮಾಡ್ತಾವ್ರಿ ಕಲರ್ ಗ್ರೇಡಿಂಗ್ ಒಳಗೆ ಬರ್ತಾವ. ಯಾವ ರೀತಿ ಬರ್ತಾವ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಓಕೆ ಕೊಟ್ಟೆ. ಸೊ ನಮ್ದು ಇವಾಗ ನೋಡ್ರಿ ನಮ್ದು ಇಮೇಜ್ ಈ ರೀತಿ ಐತ್ರಿ. ಇವಾಗ ಏನಾಯ್ತ್ರಿ, ಸೊ ಈ ರೀತಿ ಆಯ್ತು ನಮ್ದು ಇಮೇಜ್ ಈ ರೀತಿ ಇದ್ದಿದ್ದು ಈ ರೀತಿ ಆಯ್ತು. ಈ ರೀತಿ ಏನ್ ಮಾಡ್ಬೋದು ನೀವು ಕ್ಯಾಮ್ರಾ ಫಿಲ್ಟರ್ ಒಳಗ ಕಲರ್ ಕರೆಕ್ಷನ್ ಮಾಡ್ಬೋದು, ಆಮೇಲೆ ಕಲರ್ ಗ್ರೇಡಿಂಗ್ ಮಾಡ್ಬೋದು. ಸೊ ನಾನ್ ನಿಮ್ಗೆ ಕಲರ್ ಗ್ರೇಡಿಂಗ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ನಿಮ್ಗೆ. ಸೊ ಇವಾಗ ಏನ್ ಮಾಡಿದೀವಿ ನಾವು, ಇವಾಗ ಈ ರೀತಿ ನಾ ಏನ್ ಮಾಡೀನಿ ಒಂದು ಇಮೇಜ್ ನ ಕಲರ್ ಗ್ರೇಡಿಂಗ್ ಮಾಡೀನಿ. ಸೊ ಅದನ್ನ ಯಾವ ರೀತಿ ನಾವು ಈ ಇಮೇಜ್ ನ ಇವಾಗ ಕಲರ್ ಕರೆಕ್ಷನ್ ಮಾಡಿ ಸ್ವಲ್ಪ ಏನ್ ಮಾಡಿದ್ರಿ ಮಿಟ್ಟೋನ ಶಾಡೋ ಹೈಲೈಟ್ ಎಲ್ಲ ಮಾಡಿವಿ. ಅದನ್ನ ಗ್ರೇಡ್ ಹೆಂಗ್ ಮಾಡೋದು ಅನ್ನೋದು ನಾನು ನಿಮಗೆ ಹೇಳ್ತೀನಿ. Ctrl+Shift+A ಕ್ಲಿಕ್ ಮಾಡ್ರಿ, ನಿಮ್ಗೆ ಕ್ಯಾಮ್ರಾ ಫಿಲ್ಟರ್ ಓಪನ್ ಆಯ್ತು. ಓಪನ್ ಆದಾಗ ಇಲ್ಲಿ ನೋಡ್ರಿ ಇಲ್ಲಿ ಏನೈತಿ ನೆಕ್ಸ್ಟ್ ಸ್ಪ್ಲಿಟ್ ಟೋನಿಂಗ್ ಐತಿ. ಇಲ್ಲಿ ನೋಡ್ರಿ ಸ್ಪ್ಲಿಟ್ ಟೋನಿಂಗ್ ಐತಿ. ಇದು ನಮ್ಗೆ ಎಲ್ಲೆಲ್ಲಿ ಯೂಸ್ ಆಗ್ತದಪ್ಪ. ಸೊ ಇವಾಗ ಇಲ್ಲಿ ನೋಡ್ಬೋದು, ಇಲ್ಲಿ ಮೇಲ್ಗಡೆ ಏನೈತ್ರಿ ಹೈಲೈಟ್ ಐತಿ, ಇಲ್ಲಿ ಕೆಳಗಡೆ ಐತಿ ಶಾಡೋ ಐತಿ. ಈ ಹ್ಯೂ ಅನ್ನೋದು ಈ ಇಮೇಜ್ ಒಳಗೆ ಎಲ್ಲಾದ್ರೂ ನೋಡ್ರಿ ಇಲ್ಲಿ ರೆಡ್ ಐತಿ, ಯೆಲ್ಲೋ ಐತಿ, ಗ್ರೀನ್ ಐತಿ, ಆಮೇಲೆ ಏನೈತ್ರಿ ಬ್ಲೂ ಐತಿ, ಆಮೇಲೆ ಇಲ್ಲಿ ಏನೈತ್ರಿ ಪಿಂಕ್ ಐತಿ, ಇಲ್ಲಿ ರೆಡ್ ಐತಿ. ಸೊ ಈ ಇಮೇಜ್ ಒಳಗೆ ಎಲ್ಲೆಲ್ಲಿ ಇವು ಕಲರ್ಸ್ ಅದಾವಲ್ಲ ಅವೆಲ್ಲ ಏನಾಗ್ತಾವ್ರಿ ಸ್ಯಾಚುರೇಟ್ ಆಗ್ತಾವ್ರಿ ಹ್ಯೂ ಒಳಗ. ನಾ ಇಲ್ಲಿ ಏನಂತೆ ಸ್ಯಾಚುರೇಷನ್ ಸ್ವಲ್ಪ ಜಾಸ್ತಿ ಮಾಡ್ತೀನಿ. ನೋಡ್ರಿ ಈ ಇಮೇಜ್ ಒಳಗ ಹೈಲೈಟ್ ಒಳಗೆ ಎಲ್ಲಾದ್ರೂ ಈ ಕಲರ್ಸ್ ಇದ್ವು ಅಂದ್ರೆ ಇಲ್ಲಿ ಯೆಲ್ಲೋ ಕಲರ್ ಹೈಲೈಟ್ ಒಳಗೆ ಏನಾಗ್ತೈತ್ರಿ ಯೆಲ್ಲೋ ಕಲರ್ ಆಡ್ ಆಗ್ತೈತಿ. ಆಮೇಲೆ ನೋಡ್ರಿ ಹೈಲೈಟ್ ಒಳಗ ಗ್ರೀನ್ ಕಲರ್ ಆಡ್ ಆಗ್ತೈತಿ. ಆಮೇಲೆ ಹೈಲೈಟ್ ಒಳಗೆ ಏನಾಗ್ತೈತ್ರಿ ರೆಡ್ ಕಲರ್ ಆಡ್ ಆಗ್ತೈತಿ. ಇಲ್ಲೆಲ್ಲ ಹೈಲೈಟ್ಸ್ ಅದಾವ, ಸೊ ಆಡ್ ಆಗ್ತೈತಿ. ಆಮೇಲೆ ಬ್ಲೂ ನೋಡ್ರಿ ಹೈಲೈಟ್ ಒಳಗೆ ಬ್ಲೂ ಆಡ್ ಆಯ್ತು, ಆಮೇಲೆ ಹೈಲೈಟ್ ಒಳಗ ರೆಡ್. ಈ ರೀತಿ ಹೈಲೈಟ್ ಒಳಗೆ ಮಾತ್ರ ಏನಾಗ್ತೈತ್ರಿ ಈ ಕಲರ್ಸ್ ಆಡ್ ಆಗ್ತಾವ. ಆಮೇಲೆ ಇಲ್ಲಿ ಏನೈತ್ರಿ ಶಾಡೋ ಐತಿ. ಸೊ ಇದೇ ರೀತಿ ಸ್ಯಾಚುರೇಷನ್ ಜಾಸ್ತಿ ಮಾಡ್ರಿ, ನಿಮ್ಗೆ ಶಾಡೋ ಒಳಗೆ ಮಾತ್ರ ಈ ಕಲರ್ಸ್ ಆಡ್ ಆಗ್ತಾವ. ಇಲ್ಲಿ ನೋಡ್ರಿ ಝೂಮ್ ಮಾಡ್ಕೊರಿ, ಸ್ವಲ್ಪ ಝೂಮ್ ಮಾಡ್ಕೊರಿ ಇಮೇಜ್. ಸೊ ಇಲ್ಲಿ ಶಾಡೋ ಐತಿ ನೋಡ್ರಿ, ಈ ಶಾಡೋ ಒಳಗೆ ಏನಾಗ್ತಾವ್ರಿ ರೆಡ್ ಜಾಸ್ತಿ ಆಗ್ತದ್ರಿ, ಆಮೇಲೆ ಯೆಲ್ಲೋ ಜಾಸ್ತಿ ಆಗ್ತೈತಿ, ಆಮೇಲೆ ಗ್ರೀನ್ ಜಾಸ್ತಿ ಆಗ್ತೈತಿ, ಆಮೇಲೆ ಏನಾಗ್ತಾರೆ ಬ್ಲೂ ಜಾಸ್ತಿ. ಸೊ ಈ ರೀತಿ ಏನ್ ಮಾಡ್ಬೋದು ನೀವು ಮಿಟ್ಟೋನ ಹೈಲೈಟ್ ಶಾಡೋ ಒಳಗೆ ಏನ್ ಮಾಡಿದ್ರಿ ಕಲರ್ ಸ್ಯಾಚುರೇಷನ್ ಮಾಡ್ಬೋದು. ನಾವಾಗ ಏನ್ ಮಾಡ್ತೀನಿ, ಸೊ ಸ್ಯಾಚುರೇಷನ್ ಒಂದು 20% ಕೊಡ್ತೀನಿ. ಸೊ ಇದನ್ನು 20% ಕೊಡ್ತೀನಿ. ಅದಾದ್ಮೇಲೆ ಒಂದು ಬ್ಯಾಲೆನ್ಸ್ ಐತಿ. ಇದೇನಿಲ್ಲ, ನೀವು ಎಲ್ಲಾ ಕಲರ್ನ ಅಂದ್ರೆ ಎರಡು ಕಲರ್ನ ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ಜಾಸ್ತಿ ಕಡಿಮೆ ಮಾಡ್ಕೋಬಹುದು. ಎರಡು ಕಲರ್ ನಿಮ್ಗೆ ಬ್ಯಾಲೆನ್ಸ್ ಬೇಕಾಗಿದ್ರೆ ಇದನ್ನ ನೋಡಿದ್ರೆ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ನಾವಾಗ ಏನ್ ಮಾಡ್ತೀನಿ ಆಲ್ರೆಡಿ ನಾ ಬ್ಯಾಲೆನ್ಸ್ ಮಾಡೀನಿ. ಸೊ ಏನ್ ಮಾಡ್ತೀನಿ ಸಾರಿ ನಾ ಇದನ್ನ ಎಲ್ಲೋ ಮಾಡ್ಕೊಂತೀನಿ, ಆಮೇಲೆ ಇದನ್ನ ಸ್ವಲ್ಪ ಏನ್ ಮಾಡ್ತೀನಿ ಬ್ಲೂ ಮಾಡ್ಕೊತೀನಿ, ಸ್ಯಾಚುರೇಷನ್ ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಇದೇನ್ ಮಾಡ್ತೀನಿ ಇವಾಗ ಗ್ರೇಡ್ ಮಾಡಿದೆ ನೋಡ್ರಿ ಕ್ಯೂ. ಇವಾಗ ನೋಡ್ರಿ ಸ್ವಲ್ಪ ಏನಾಯ್ತ್ರಿ ಕಲರ್ ಗ್ರೇಡ್ ಆಯ್ತು. ಇವಾಗ ನಿಮ್ಗೆ ಅಬ್ಸರ್ವ್ ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ ಸ್ವಲ್ಪ ನೋಡ್ರಿ ಹೆಚ್ಚು ಕಡಿಮೆ ಮಾಡ್ಕೊಂಡಾಗ ನೋಡ್ರಿ ಕಲರ್ ಗಡಿ ಹಾಕಿರೋದು ನಿಮ್ಗೆ ಅಬ್ಸರ್ವ್ ಮಾಡ್ಬೋದು ನೀವು. ಸೊ ನಾ ಇವಾಗ ಏನ್ ಮಾಡೀನಿ ಇದನ್ನ ಸೊ ಎಲ್ಲೋ ಒಳಗೆ ಇರ್ಲಿ ನನಗಿದು ಸ್ಯಾಚುರೇಷನ್ ಸ್ವಲ್ಪ ನಾ ಏನ್ ಮಾಡ್ತೀನಿ ಜಾಸ್ತಿ ಮಾಡ್ಕೋತೀನಿ. ಸೊ ಈ ರೀತಿ ಏನ್ ನೋಡ್ರಿ. ಸೊ ನಾವ್ ಏನ್ ಮಾಡ್ಕೊಂಡ್ರಿ ಕಲರ್ ಗ್ರೇಡಿಂಗ್ ಸ್ವಲ್ಪ ನಾ ಮಾಡ್ಕೊಂಡ್ವಿ. ಅದಾದ್ಮೇಲೆ ನೆಕ್ಸ್ಟ್ ಇದೇನಾಗ್ತೈತ್ರಿ ನಮ್ಗೆ ಇವಾಗ ಸ್ಪ್ಲಿಟ್ ಟೋನಿಂಗ್ ಕಲರ್ ಗ್ರೇಡಿಂಗ್ ಒಳಗೆ ಯೂಸ್ ಆಗ್ತದೆ. ನೆಕ್ಸ್ಟ್ ಏನೈತ್ರಿ ಇಲ್ಲಿ ಲೆನ್ಸ್ ಕರೆಕ್ಷನ್ ಐತಿ. ಸೊ ಇವಾಗ ನೀವು ಯಾರಾದ್ರೂ 50mm ಲೆನ್ಸ್ ಆಮೇಲೆ 85mm ಲೆನ್ಸ್ ಯೂಸ್ ಮಾಡ್ತಿದ್ರ ಅಂದ್ರ ಸೊ ಆ ಲೆನ್ಸ್ ಒಳಗ ಇಲ್ಲಿ ಸೈಡಿಗೆ ನಿಮ್ಗೊಂದ ಇದು ಬರ್ತಿರ್ತೈತಿ, ಏನೋ ಮಾರ್ಕ್ ಬರ್ತಿರ್ತೈತಿ ಇಲ್ಲಿ. ಸೊ ಸ್ವಲ್ಪ ನೀವು ಯಾರಾದ್ರೂ ಯೂಸ್ ಮಾಡ್ತಿದ್ರ ಅಂದ್ರೆ ಆಲ್ರೆಡಿ ಕ್ಯಾಮ್ರಾ ಯೂಸ್ ಮಾಡ್ತಾರ ಅವ್ರಿಗೆ ಗೊತ್ತಾಗ್ತೈತಿ. ಸೊ ಇದನ್ನೊಂದ ಸ್ಕಿಪ್ ಮಾಡ್ರಿ. ಸೊ ಇದನ್ನ ನಾನು ನಿಮಗೆ ಇನ್ನೊಂದು ಇಮೇಜ್ ನ ಓಪನ್ ಮಾಡ್ಕೊಂಡು ಎಕ್ಸಾಂಪಲ್ಗೆ ನಾ ಇದನ್ನ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಇದನ್ನ ಏನ್ ಮಾಡ್ರಿ ನೀವು ಸದ್ಯಕ್ಕೆ ಸ್ಕಿಪ್ ಮಾಡ್ರಿ. ಲೆನ್ಸ್ ಕರೆಕ್ಷನ್ ಒಳಗ ಇದು ನಮಗೆ ಯೂಸ್ ಆಗ್ತೈತಿ, ಅದನ್ನ ಯಾವ ರೀತಿ ಅನ್ನೋದು ನಾನು ನಿಮ್ಗೆ ಹೇಳ್ತೇನೆ. ಸೊ ಇಲ್ಲಿ ಇನ್ನೊಂದು ವಿಗ್ನೆಟ್ ಆಪ್ಷನ್ ಐತಿ. ಸೊ ವಿಗ್ನೆಟ್ ಏನಿಲ್ಲ ನೀವು ನೋಡ್ಬೋದು. ಇವಾಗ ಆಲ್ರೆಡಿ ಮೊಬೈಲ್ ಒಳಗೆ ಇಮೇಜ್ ನಾನು ಎಡಿಟ್ ಮಾಡ್ತಿರ್ತೀರ ಅಂದ್ರೆ ಏನಾಗ್ತೈತಿ ಇಲ್ಲಿ ಸೈಡ್ ಒಳಗೆ ಏನಾಗ್ತಾವ್ರಿ ವಿಗ್ನೆಟ್ ಜಾಸ್ತಿ ಆಗ್ತೈತಿ. ಸೊ ನೋಡ್ಬೋದು ನಾನು ನಿಮ್ಗೆ ಏನ್ ಮಾಡ್ತೀನಿ ಇಮೇಜ್ ಒಂದು ನೋಡ್ರಿ. ಇವಾಗ ಈ ಇಮೇಜ್ ಒಳಗೆ ನೀವು ನೋಡ್ಬೋದು. ಇಲ್ಲಿ ನೋಡ್ರಿ ಮೂಲಿ ಒಳಗೆ ಏನಾಗ್ತೈತ್ರಿ ವಿಗ್ನೆಟ್ ಜಾಸ್ತಿ ಆಗತ್ರಿ, ಹೆಚ್ಚು ಕಡಿಮೆ ಆಗತ್ತೆ. ಸೊ ಈ ರೀತಿ ಏನ್ ಮಾಡೋದು ವಿಗ್ನೆಟ್ ನೀವು ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಈ ಮೇಲ್ಗಡೆ ಇರೋದು ನಾನು ನಿಮ್ಗೆ ಲೆನ್ಸ್ ಕರೆಕ್ಷನ್ ಒಳಗೆ ಹೇಳ್ತೀನಿ. ನೆಕ್ಸ್ಟ್ ಏನೈತಿ ಇಲ್ಲಿ ಎಫೆಕ್ಟ್ಸ್ ಅಂತ ಐತಿ, ಇಲ್ಲಿ ಎಫೆಕ್ಟ್ ಅಂತ ಐತಿ. ಸೊ ಇದು ನಮಗೆ ಎಲ್ಲಿ ಯೂಸ್ ಆಗ್ತದಪ್ಪ ಅಂದ್ರೆ ಇಲ್ಲಿ ಅಮೌಂಟ್ ಅಂತ ಐತಿ, ಇಲ್ಲಿ ಏನೈತಿ ಗ್ರೇನ್ ಅಂತ ಐತಿ. ಸೊ ಗ್ರೇನ್ಸ್ ಅಂದ್ರೆ ಇವಾಗ ನೀವು ಇನ್ಸ್ಟಾಗ್ರಾಮ್ ಒಳಗ ಮತ್ತ ಆಮೇಲೆ ಆನ್ಲೈನ್ ಒಳಗೆ ಎಲ್ಲಾದ್ರೂ ನೋಡಬಹುದು ಈ ರೀತಿಯಾದ ಮ್ಯಾಟ್ ಎಫೆಕ್ಟ್ ಕೆಲವೊಂದು ಇಮೇಜ್ ಗಳು ಪೋಸ್ಟ್ ಹಾಕಿರ್ತಾವ, ಪೋಸ್ಟ್ ಮಾಡಿರ್ತಾರ.
ಪ್ರೊಫೆಷನಲ್ ಫೋಟೋಗ್ರಾಫರ್ಸ್ ಯಾರಾದ್ರೂ ಇದ್ರಂದ್ರ ಅವ್ರು ಈ ರೀತಿಯಾದ ಫೋಟೋಗಳನ್ನ ಪೋಸ್ಟ್ ಮಾಡಿರ್ತಾರೋ ಅವು ಡೈರೆಕ್ಟ್ ನೀವು ಏನ್ ಮಾಡ್ಬೋದು, ಇಲ್ಲಿ ಏನ್ ಮಾಡ್ಬೋದ್ರಿ, ಫೋಟೋಶಾಪ್ ಒಳಗೆ ಓಪನ್ ಮಾಡ್ಕೊಂಡು ಅಮೌಂಟ್ ನ ಜಾಸ್ತಿ ಮಾಡಿ ನೀವು ಸೈಜ್ ನ ಹೆಚ್ಚು ಕಡಿಮೆ ಮಾಡ್ಕೊಂಡು ಏನ್ ಮಾಡ್ಬೋದ್ರಿ, ಈ ರೀತಿ ಏನ್ ಮಾಡ್ಬೋದು, ನೀವು ಪೋಸ್ಟ್ ಮಾಡ್ಬೋದು. ಸೊ ಯಾರಾದ್ರೂ ನೀವು ಇದನ್ನ ಮ್ಯಾಟ್ ಎಫೆಕ್ಟ್ ಅಂತ ಕರೀತಾರೆ. ನೀವು ಯಾರಾದ್ರೂ ಪ್ರಿಂಟಿಂಗ್ ಕೊಡ್ತಿದ್ರಂದ್ರ, ಪ್ರಿಂಟ್ ಕೆಲಸ ನೀವು ಮಾಡ್ತಿದ್ರಂದ್ರ ಸೊ ಅವರೆಲ್ಲ ಮ್ಯಾಟ್ ಒಳಗ ಈ ರೀತಿ ಏನ್ ಮಾಡ್ತಾರೆ, ಸ್ವಲ್ಪ ನಾಯ್ಸ್ ಜಾಸ್ತಿ ಮಾಡ್ಕೊಂಡು ಏನ್ ಮಾಡ್ತಾರ್ರಿ, ಪ್ರಿಂಟ್ ನ ಕೊಡ್ತಿರ್ತಾರ. ಸೊ ಇದೇನಿಲ್ಲ, ನೀವು ಜಸ್ಟ್ ಈ ಫೋಟೋಕ ಏನ್ ಮಾಡ್ಬೋದು, ನಾಯ್ಸ್ ನ ಜಾಸ್ತಿ ಮಾಡ್ಬೋದು. ಮತ್ ನೀವು ಇಲ್ಲಿ ಜಾಸ್ತಿ ನಾಯ್ಸ್ ಕೊಟ್ಟು ಆಮೇಲೆ ನಿಮ್ಗೆ ಇಲ್ಲಿ ಶಾರ್ಪೆನ್ಸ್ ಒಳಗ ಒಂದು ಡೀಟೇಲ್ಸ್ ಹೇಳಿದೆ, ಇಲ್ಯೂಮಿನೆನ್ಸ್ ನೀವು ಇದನ್ನ ಮಾಡ್ತೀನಿ, ಇದು ನಾಯ್ಸ್ ಎಲ್ಲ ರಿಮೂವ್ ಆಗ್ತದಂದ್ರೆ ಆಗಲ್ಲ. ಯಾಕಂದ್ರೆ ನಾವ್ ಇಲ್ಲಿ ನಾಯ್ಸ್ ಎಫೆಕ್ಟ್ ಕೊಟ್ಟಿವ್ ಆದ್ಮೇಲೆ ರಿಮೂವ್ ಆಗಲ್ರಿ. ಇದು ಇಮೇಜ್ ಒಳಗೆ ಏನಾದ್ರು ನಾಯ್ಸ್ ಎಫೆಕ್ಟ್ ಇತ್ತು, ಇದು ನಾವ್ ಏನಾದ್ರು ಇಲ್ಲಿ ಎಫೆಕ್ಟ್ಸ್ ನಾವು ನಾರ್ಮಲ್ ತಗೊಂಡ್ವಿ, ಈ ಇಮೇಜ್ ಒಳಗೆ ನಾಯ್ಸ್ ಎಫೆಕ್ಟ್ ಇತ್ತಂದ್ರೆ ಮಾತ್ರ ಇಲ್ಲಿ ಲೂಮಿನೆನ್ಸ್ ವರ್ಕ್ ಆಗ್ತತಿ. ಇಲ್ಪ ನಾವಿಲ್ಲಿ ಮ್ಯಾನುವಲ್ ಆಗಿ ನಾಯ್ಸ್ ಕೊಟ್ಟಿವ್, ಇಲ್ಲಿ ಇದನ್ನ ನಾಯ್ಸ್ ನ ರಿಮೂವ್ ಮಾಡ್ತೀನಿ ಅಂದ್ರೆ ಏನಾಗ್ತದೆ, ರಿಮೂವ್ ಆಗಲ್ಲ. ಸೊ ಇದೇನಾಗ್ತದೆ, ಎಫ್ ಎಸ್ ನಮಗ ನಾಯ್ಸ್ ಕೊಡಾಕ ಯೂಸ್ ಆಗ್ತತಿ. ಈ ರೀತಿ ನಾಯ್ಸ್ ಕೊಟ್ಟು ಏನ್ ಮಾಡ್ಬೋದು, ನಾವು ಪ್ರೊಫೆಷನಲ್ ಆಗಿ ಇದನ್ನ ಪೋಸ್ಟ್ ಮಾಡಬಹುದು. ಅದಾದ್ಮೇಲೆ ಇದು ನೋಡ್ರಿ ಅಮೌಂಟ್ ಐತಿ. ಸೊ ಇಲ್ಲಿ ಅಮೌಂಟ್ ನೋಡ್ರಿ, ಇಲ್ಲಿ ಸೈಡಿಗೆ ನಿಮ್ಗೆ ಇಲ್ಲಿ ಒಂದು ವಿಗ್ನೇಟ್ ಕಂಟ್ರೋಲ್ ಬರುತ್ತೆ ನೋಡ್ರಿ. ಇಲ್ಲಿ ಪ್ರಾಪರ್ಟಿ ಒಳಗ ಕಲರ್ ಪ್ರಾಪರ್ಟಿ ಬರುತ್ತೆ, ಆಮೇಲೆ ನಿಮ್ಗೆ ಪೇಂಟ್ ಪ್ರಾಪರ್ಟಿ ಬರುತ್ತೆ. ಪೇಂಟ್ ಓವರ್ಲೆ ಬರುತ್ತೆ. ನೀವ್ ಏನ್ ಮಾಡಿದ್ರೆ ಇದನ್ನ ಯಾವಾಗ್ಲೂ ಹೈಲೈಟ್ ಪ್ರಾಪರ್ಟಿ ಒಳಗೆ ಇಟ್ಕೊಂಡು ಯೂಸ್ ಮಾಡ್ಬೋದು, ಮತ್ತೆ ಪೇಂಟ್ ಓವರ್ಲೆ ಒಳಗೆ ಇಟ್ಕೊಂಡು ಯೂಸ್ ಮಾಡ್ತೀವಿ. ಇದು ಜಾಸ್ತಿ ನಮ್ಗೆ ಯೂಸ್ ಆಗಲ್ಲ, ನಾ ಯಾವತ್ತು ಇದನ್ನ ಯೂಸ್ ಮಾಡಿಲ್ಲ. ಹೈಲೈಟ್ ಪ್ರಾಪರ್ಟಿ ಒಳಗೆ ಇಟ್ಟ ಯೂಸ್ ಮಾಡ್ತೀನಿ, ಯಾವಾಗ್ಲಾದ್ರೂ ಒಂದ್ಸಾರಿ ಅಷ್ಟೇ, ಯಾವಾಗ್ಲೂ ನಾ ಇದನ್ನ ಯೂಸ್ ಮಾಡಲ್ಲ. ನೋಡ್ರಿ ಇಲ್ಲಿ ನಾ ಜಾಸ್ತಿ ಮಾಡ್ರಿ, ನೋಡ್ರಿ ಇಲ್ಲಿ ವಿಗ್ನೇಟ್ ಕಂಟ್ರೋಲ್ ಜಾಸ್ತಿ ಆಕತಿ, ಮಿಡ್ ಪಾಯಿಂಟ್ ನೋಡ್ರಿ, ಮಿಡ್ ಪಾಯಿಂಟ್ ಜಾಸ್ತಿ ಆಕತಿ, ಆಮೇಲೆ ರೌಂಡ್ನೆಸ್ ಕೂಡ ಜಾಸ್ತಿ ಆಕತಿ, ಫೆದರ್ ಜಾಸ್ತಿ ಆಗ್ತತಿ. ಈ ರೀತಿ ನಿಮ್ಗೆ ಯೂಸ್ ಆಗ್ತವೆ. ಜಾಸ್ತಿ ನಾ ಎಲ್ಲಿ ಯೂಸ್ ಮಾಡಿಲ್ಲ ಇವನ್ನ. ಸೊ ನಿಮ್ಗೆ ಏನಾದ್ರು ಯೂಸ್ ಮಾಡ್ಕೋಬೇಕಾಗಿದ್ರೆ ನೀವು ಇದನ್ನ ಯೂಸ್ ಮಾಡ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ಏನಂದ್ರೆ ಕ್ಯಾಲಿಬ್ರೇಷನ್ ಐತಿ. ಸೊ ಈ ಕ್ಯಾಲಿಬ್ರೇಷನ್ ಕೂಡ ನಮ್ಗೆ ಕಲರ್ ಗ್ರೇಡಿಂಗ್ ಒಳಗೆ ಯೂಸ್ ಆಗ್ತದೆ. ಸೊ ಫ್ರೆಂಡ್ಸ್, ಈ ಫೋಟೋ ಒಳಗ ಇಲ್ಲೆಲ್ಲಾದ್ರೂ ಗ್ರೀನ್, ಇಲ್ಲಿ ನೋಡ್ರಿ ಇಲ್ಲಿ ಗ್ರೀನ್ ಐತಿ, ಇಲ್ಲಿ ಪಿಂಕ್ ಐತಿ. ಈ ಫೋಟೋ ಒಳಗೆ ಎಲ್ಲಾದ್ರೂ ಗ್ರೀನ್ ಪಿಂಕ್ ಇದ್ರೆ ಏನಾಗ್ತದೆ, ಅದು ಎಫೆಕ್ಟ್ ಆಗ್ತದೆ ನೋಡ್ರಿ. ಸೊ ಗ್ರೀನ್ ಎಲ್ಲಿ ಇಲ್ಲ, ಪಿಂಕ್ ಕೂಡ ಎಲ್ಲಿ ಇಲ್ಲ. ಶಾಡೋ ಒಳಗೆ ಎಲ್ಲಾದ್ರೂ ಗ್ರೀನ್ ಪಿಂಕ್ ಐತ್ರಿ, ಇಲ್ಲ. ಸೊ ನಾ ಏನ್ ಮಾಡ್ತೀನಿ, ಇದನ್ನ ನಾಯ್ಸ್ ಎಫೆಕ್ಟ್ ನ ತೆಗೆದು ಬಿಡ್ತೀನಿ, ಇಲ್ಲ 0 ಇಡ್ತೀನಿ. ಸೊ ನಿಮ್ಗೆ ಅರ್ಥ ಆಗಂಗಿಲ್ಲ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ವರ್ಷನ್ 5, ವರ್ಷನ್ 4, ವರ್ಷನ್ 3 ಅದಾವ. ಸೊ ಇವೆಲ್ಲ ತಿಳ್ಕೊಳ್ಳೋದು ನಿಮ್ಗೆ ಅವಶ್ಯಕತೆ ಇಲ್ಲ. ಕರೆಂಟ್ ವರ್ಷನ್ ಏನಿರ್ತೈತ್ರಿ ಆ ವರ್ಷನ್ ಇಟ್ಕೊಂಡು ಯೂಸ್ ಮಾಡ್ಬೋದು. ಸೊ ಇಲ್ಲಿ ಶಾಡೋ ಒಳಗೆ ಎಲ್ಲಾದ್ರೂ ಪಿಂಕ್ ಐತೇನ್ರಿ, ಪಿಂಕ್ ಇಲ್ಲ, ಆಮೇಲೆ ಗ್ರೀನು ಇಲ್ಲ. ಸೊ ಇದೇನಾದ್ರೂ ಶಾಡೋ ಒಳಗ ಪಿಂಕ್ ಗ್ರೀನ್ ಇದ್ರೆ ವರ್ಕ್ ಆಗ್ತೈತಿ. ನಾ ಇನ್ನೊಂದು ಇಮೇಜ್ ಎಕ್ಸಾಂಪಲ್ ತಗೊಂಡು ನಿಮ್ಗೆ ತೋರಿಸ್ತೀನಿ. ಸೊ ರೆಡ್ ಕೂಡ ಹಂಗೆ, ಇಲ್ಲಿ ಏನಾದ್ರೂ ರೆಡ್ ಇದ್ರೆ ಯೂಸ್ ಆಗ್ತೈತಿ. ನಮ್ಗೆ ಈ ಇಮೇಜ್ ಒಳಗೆ ಇವಾಗ ಏನ್ ಕಾಣತೈತ್ರಿ, ಬ್ಲೂ ಮಾತ್ರ ಕಾಣತೈತಿ. ನೋಡ್ರಿ ಶರ್ಟ್ ಬ್ಲೂ ಐತಿ, ಆಮೇಲೆ ಇವೆಲ್ಲ ಇಲ್ಲೆಲ್ಲ ಬ್ಲೂ ಅದಾವ. ಸೊ ಇಲ್ಲಿ ಬ್ಲೂ ಜಾಸ್ತಿ ಮಾಡಿದ್ರೆ ಏನಾಗ್ತೈತಿ ನೋಡ್ರಿ, ಜಾಸ್ತಿ ಆಗ್ತೈತಿ, ಬ್ಲೂ ಪ್ರೈಮರಿ ಜಾಸ್ತಿ ಆಗ್ತೈತಿ. ಸೊ ಸದ್ಯಕ್ಕೆ ನಾ ಏನ್ ಮಾಡ್ತೀನಿ, ಸ್ವಲ್ಪ ಬ್ಲೂ ಮಾತ್ರ ಜಾಸ್ತಿ ಮಾಡ್ಕೋತೀನಿ. ಇಲ್ಲಿ ಪ್ರೈಮರಿ ಕೂಡ ಜಾಸ್ತಿ ಐತಿ ನೋಡ್ರಿ, ನೀವು ಬೇಕಾದ್ರೆ ಕಲರ್ ಗ್ರೇಡಿಂಗ್ ಮಾಡ್ಕೋಬಹುದು. ಇಲ್ಲಿ ಸ್ವಲ್ಪ ಏನ್ ಮಾಡ್ತೀನಿ, ಈ ರೀತಿ ಏನ್ ಮಾಡ್ತೀನಿ, ಜಾಸ್ತಿ ಮಾಡ್ಕೋತೀನಿ. ಸೊ ಇಲ್ಲಿ ನೋಡ್ರಿ, ಈ ರೀತಿ ಏನ್ ಮಾಡ್ಕೊಂಡೆ, ನಾ ಸ್ವಲ್ಪ ಜಾಸ್ತಿ ಮಾಡ್ಕೊಂಡೆ. ಏನಾಯ್ತ್ರಿ ಇವಾಗ ಇದು ನೋಡ್ರಿ, ನೀವು ಬಿಫೋರ್ ಆಫ್ಟರ್ ನೋಡ್ಬೋದು. ಇದು ಬಿಫೋರ್, ಇದು ಆಫ್ಟರ್ ರೀ. ಆಮೇಲೆ ನೆಕ್ಸ್ಟ್ ಏನೈತ್ರಿ ಇಲ್ಲಿ ನೆಕ್ಸ್ಟ್. ಸೊ ಈ ರೀತಿ ಏನ ಇವೆಲ್ಲ ನಿಮ್ಗೆ ಯೂಸ್ ಆಗ್ತಾವ. ಇನ್ನು ಗ್ರೀನ್, ಸೊ ಇಮೇಜ್ ಒಳಗೆ ಎಲ್ಲಾದ್ರೂ ಗ್ರೀನ್ ಇದ್ರೆ ಗ್ರೀನ್ ಒಳಗೆ ಯೂಸ್ ಆಗ್ತೈತಿ. ನಾ ಇನ್ನೊಂದು ಇಮೇಜ್ ನಿಮ್ಗೆ ಎಕ್ಸಾಂಪಲ್ ತಗೊಂಡು ತೋರಿಸ್ತೀನಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನೈತ್ರಿ, ಇಲ್ಲಿ ಪ್ರಿಸೆಟ್ಸ್ ಅಂತ ಐತಿ. ಇಲ್ಲಿ ನೀವು ನೋಡ್ಬೋದು, ಇಲ್ಲೆಲ್ಲ ಏನದಾವ್ರಿ, ಪ್ರಿಸೆಟ್ ಅದಾವ. ಸೊ ಇಲ್ಲಿ ನೋಡ್ರಿ, ಬ್ಲಾಕ್ ಅಂಡ್ ವೈಟ್, ಕರ್ವ್ಸ್, ಇಲ್ಲೇನಂತ ಗ್ರೇನ್ಸ್, ಆಮೇಲೆ ಶಾರ್ಪನಿಂಗ್, ವಿಗ್ನೇಟಿಂಗ್, ಯೂಸರ್ ಪ್ರಿಸೆಟ್ಸ್, ಇವೆಲ್ಲ ನಾ ಯೂಸ್ ಮಾಡೋ ಪ್ರಿಸೆಟ್ಸ್ ಅದಾವ. ಸೊ ಇವೆಲ್ಲ ಪ್ರಿಸೆಟ್ ನಿಮ್ಗೆ ಹೆಂಗ್ ಯೂಸ್ ಆಗ್ತಾವ, ನಾ ಇದನ್ನ ರಿಮೂವ್ ಮಾಡ್ಕೋತೀನಿ, ಒಂದ ಸ್ಕ್ರೀನ್ ಒಳಗೆ ಇಟ್ಕೋತೀನಿ. ಸೊ ಒಂದು ಸ್ಕ್ರೀನ್ ಒಳಗೆ ಇಟ್ಕೊಂಡೆ. ಸೊ ಇವಾಗ ನೋಡ್ರಿ ಇಲ್ಲಿ, ಸೊ ಇದ್ರೊಳಗೆ ನಾವು ಒಂದು ಪ್ರಿಸೆಟ್ ಅಪ್ಲೈ ಮಾಡ್ತೀವಿ. ಸೊ ಇಡೀ ಫೋಟೋ ಮೇಲೆಲ್ಲ ಏನಾಗ್ತೈತ್ರಿ, ಪ್ರಿಸೆಟ್ ಅಪ್ಲೈ ಆಗ್ತೈತಿ. ಇಲ್ಲಿ ನೋಡ್ರಿ, ನ್ಯಾಚುರಲ್, ಆಮೇಲೆ ಬ್ರೈಟ್. ಸೊ ಇಮೇಜ್ ಬ್ರೈಟ್ ಐತ್ರಿ, ಹೈ ಕಾಂಟ್ರಾಸ್ಟ್, ಇಮೇಜ್ ಏನಾಗ್ತೈತ್ರಿ ಕಾಂಟ್ರಾಸ್ಟ್ ಆಯ್ತು. ಆಮೇಲೆ ಇಲ್ಲಿ ಹೈ ಕಾಂಟ್ರಾಸ್ಟ್ ಮತ್ತೆ ಡೀಟೇಲ್, ಇಮೇಜ್ ಒಳಗ ಕಾಂಟ್ರಾಸ್ಟ್ ಬತ್ರಿ, ಆಮೇಲೆ ಡೀಟೇಲ್ ಕೂಡ ಬಂತು. ಆಮೇಲೆ ನೋಡ್ರಿ ವಿವಿಡ್ ಲೈಟ್, ಇಲ್ಲಿ ಮ್ಯಾಟ್, ಕ್ರಿಯೇಟಿವ್, ಈ ರೀತಿ ಏನದಾವ್ರಿ, ಇವ ಫಿಲ್ಟರ್ಸ್ ಅದಾವ, ಅಂದ್ರೆ ಪ್ರಿಸೆಟ್ಸ್ ಅದಾವ. ಸೊ ಒಂದು ಇಮೇಜ್ ಒಳಗೆ ಏನ್ ಮಾಡ್ಬೋದು, ನೀವು ಪ್ರಿಸೆಟ್ ನ ಅಪ್ಲೈ ಮಾಡ್ಬೋದು. ನಾವ್ ಇಲ್ಲಿವರೆಗೂ ಏನ್ ಸೆಟ್ಟಿಂಗ್ ಮಾಡಿವಲ್ಲ ಆ ಸೆಟ್ಟಿಂಗ್ ಒಳಗೆ ಎಲ್ಲ ನಾವು ಇಲ್ಲಿ ಸೇವ್ ಕೂಡ ಮಾಡ್ಬೋದು. ಇಲ್ಲಿ ನೋಡ್ರಿ ಸೇವ್ ಸೆಟ್ಟಿಂಗ್ ಐತಿ. ನಾವ್ ಏನೇನ್ ಸೆಟ್ಟಿಂಗ್ ಮಾಡ್ಕೊಂಡಿವಿ, ಇದೇ ಏನೇನ್ ಕಲರ್ ಕರೆಕ್ಷನ್ ಮಾಡ್ಕೊಂಡಿವಿ ಎಲ್ಲಾ ಕೂಡ ಏನ್ ಮಾಡ್ಬೋದು, ಇಲ್ಲಿ ಸೇವ್ ಮಾಡ್ಬೋದು. ಸೊ ನಾನು ನಿಮ್ಗೆ ಇದನ್ನ ನೆಕ್ಸ್ಟ್ ಹೇಳ್ತೀನಿ. ಸೊ ಇವಾಗೆಲ್ಲ ಸದ್ಯಕ್ಕೆ ಇದು ಸೇವ್ ಮಾಡೋದು ಯಾವ ರೀತಿ ಅಂತ ಬೇಡ, ಒಂದು ಪ್ರಿಸೆಟ್ ನ ಸೇವ್ ಮಾಡೋದು ಹೆಂಗ, ಅದನ್ನ ಇಂಪೋರ್ಟ್ ಮಾಡ್ಕೊಳ್ಳೋದು ಹೆಂಗ ಅಂತ ಫೋಟೋಶಾಪ್ ಒಳಗ ನಾನು ನಿಮ್ಗೆ ಮುಂದಿನ ವಿಡಿಯೋ ಒಳಗ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸದ್ಯಕ್ಕೆ ನೀವ್ ಏನ್ ಮಾಡ್ರಿ, ಟೂಲ್ಸ್ ಬಗ್ಗೆ ಅರ್ಥ ಮಾಡ್ಕೊರಿ. ನಾ ಏನ್ ಮಾಡ್ತೀನಿ ಇವಾಗ ಓಕೆ ಕೊಡ್ತೀನಿ. ಓಕೆ ಕೊಟ್ಟು ಏನ್ ಮಾಡಿದೆ, ಸೊ ಈ ರೀತಿ ಏನ್ ಮಾಡ್ಕೊಂಡ್ರೆ ನಮ್ದು ಲಾಸ್ಟ್ ಇಮೇಜ್ ಹೆಂಗಿತ್ರಿ, ಈ ರೀತಿ ಇತ್ತು. ಆಮೇಲೆ ಈ ರೀತಿ ಏನಾಯ್ತು, ಇವಾಗ ಈ ರೀತಿ ಇಮೇಜ್ ಆಯ್ತು. ನೆಕ್ಸ್ಟ್ ನಾ ಇಲ್ಲಿ ಏನ್ ಮಾಡೀನಿ, ಇಲ್ಲಿ ನೋಡ್ರಿ ಈ ರೀತಿ ಸಿನೆಮ್ಯಾಟಿಕ್ ಟೋನ್ ಕೊಟ್ಟಾನಿ. ಸೊ ಇಲ್ಲಿ ನೋಡಿಲ್ರಿ, ಇಲ್ಲಿ ಎಕ್ಸ್ಪೋಸ್ ಮಾಡೀನಿ, ಇಲ್ಲಿ ಶಾಡೋ ಕೊಟ್ಟೇನಿ. ಸೊ ಇದನ್ನ ಯಾವ ರೀತಿ ನಾವು ಕೊಡ್ಬೇಕಪ್ಪ, ನಾ ಮತ್ತೆ ನಿಮ್ಗೆ ಏನ್ ಮಾಡ್ತೇನ್ರಿ, ಈ ಇಮೇಜ್ ನ ತಗೊಂತೀನಿ. ಇಮೇಜ್ ತಗೊಂಡು ಕ್ಯಾಮ್ರಾ ಫಿಲ್ಟರ್ ನ ಓಪನ್ ಮಾಡ್ಕೊಂತೀನಿ. ನಾನ್ ನಿಮ್ಗೆ ನಾರ್ಮಲ್ ತೋರ್ಸಾತೀನಿ ಅಷ್ಟ, ನಾನ್ ನಿಮ್ಗೆ ಇನ್ನೂ ಪ್ರಾಪರ್ ಕಲರ್ ಗ್ರೇಡಿಂಗ್ ಮಾಡಿಲ್ಲ. ಜಸ್ಟ್ ನಿಮಗ್ ಗೊತ್ತಾಗ್ಲಿ ಅಂತ ಹೇಳಾಕತ್ತೇನೆ. ಪ್ರಾಪರ್ ಕಲರ್ ಗ್ರೇಡಿಂಗ್ ಯಾವ ರೀತಿ ಮಾಡೋದು ಅಂತ ನಾನ್ ನಿಮ್ಗೆ ನೆಕ್ಸ್ಟ್ ಟಾಪಿಕ್ ಸ್ಟಾರ್ಟ್ ಮಾಡ್ತಾ ಒಂದೊಂದು ಇಮೇಜ್ ನ ಎಕ್ಸಾಂಪಲ್ ತಗೊಂತ ನಿಮ್ಗೆ ಕಲರ್ ಗ್ರೇಡಿಂಗ್ ಮತ್ತೆ ಕಲರ್ ಕರೆಕ್ಷನ್ ಮಾಡಿ ತೋರಿಸ್ತೇನೆ. ಸೊ ನಾ ಏನ್ ಮಾಡಿದ್ದೆ ಇವಾಗೆಲ್ಲ ಇಮೇಜ್ ದಾಗ ನೋಡ್ರಿ, ಇಲ್ಲಿ ಏನ್ ಮಾಡೀನಿ, ಇಲ್ಲಿ ಸ್ವಲ್ಪ ಇಲ್ಲಿ ಎಕ್ಸ್ಪೋಸ್ ಮಾಡೀನಿ, ಇಲ್ಲಿ ಶಾಡೋ ಕ್ರಿಯೇಟ್ ಮಾಡೀನಿ, ಇಲ್ಲಿ ಬ್ಯಾಕ್ ಗ್ರೌಂಡ್ ಏನ್ ಮಾಡೀನಿ ನಾ
ಬ್ಯಾಕ್ ಗ್ರೌಂಡ್ ಡಾರ್ಕ್ ಮಾಡೀನಿ. ಸೊ ಸಬ್ಜೆಕ್ಟ್ ಏನ್ ಮಾಡೀನಿ, ಹೈಲೈಟ್ ಮಾಡೀನಿ. ಸೊ ಇದನ್ನೆಲ್ಲ ಹೆಂಗ್ ಮಾಡ್ಬೇಕು, ಕಂಟ್ರೋಲ್ ಶಿಫ್ಟ್ ಕ್ಲಿಕ್ ಮಾಡ್ರಿ, ಕ್ಯಾಮ್ರಾ ಫಿಲ್ಟರ್ ಓಪನ್ ಆಗ್ತೈತಿ. ಓಪನ್ ಆದಾಗ ನೆಕ್ಸ್ಟ್ ನಾವ್ ಏನ್ ಮಾಡಿದೀವಿ, ಇವಾಗ ಈ ಟೂಲ್ಸ್ ಬಗ್ಗೆ ನೋಡಿದ್ವಿ. ನೆಕ್ಸ್ಟ್ ಇಲ್ಲಿ ಟೂಲ್ಸ್ ಅದ ನೋಡ್ರಿ, ಇಲ್ಲಿ ಲೆಫ್ಟ್ ಸೈಡ್ ಟೂಲ್ಸ್ ಅದಾವ್ರಿ. ಇದು ನೋಡಿದೆ ಝೂಮ್ ಇನ್ ಝೂಮ್ ಔಟ್ ಆಗ್ತೈತ್ರಿ ಈ ಟೂಲ. ಆಮೇಲೆ ಇದು ಹ್ಯಾಂಡ್ ಟೂಲ. ನೀವು ಕೀಬೋರ್ಡ್ ಒಳಗೆ ಸ್ಪೇಸ್ ಕ್ಲಿಕ್ ಮಾಡಿದ್ರೆ ಹ್ಯಾಂಡ್ ಟೂಲ್ ಬರುತ್ತೆ ನಿಮ್ಗೆ, ಅದೇ ರೀತಿ ಮೂವ್ ಮಾಡಬಹುದು. ಇಲ್ಲಾಂದ್ರೆ ಈ ಹ್ಯಾಂಡ್ ಟೂಲ್ ತಗೊಂಡ್ ಕೂಡ ಏನ್ ಮಾಡಬಹುದು, ನೀವು ಒಂದ ಮೂವ್ ಮಾಡಬಹುದು. ನೆಕ್ಸ್ಟ್ ಇಲ್ಲಿ ಅಂತ್ರಿ ವೈಟ್ ಬ್ಯಾಲೆನ್ಸ್. ಈ ಇಮೇಜ್ ಒಳಗೆ ನೀವು ವೈಟ್ ಬ್ಯಾಲೆನ್ಸ್ ಕರೆಕ್ಟ್ ಆಗಿ ಮಾಡ್ಬೇಕಾಗಿದ್ರೆ ಯಾವ್ದಾದ್ರು ಕಲರ್ ಮೇಲೆ ಕ್ಲಿಕ್ ಮಾಡಿ ನೀವು. ಸೊ ನಾ ಇವಾಗ ಎಲ್ಲೋ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಎಲ್ಲೋ ಎಲ್ಲ ರಿಮೂವ್ ಮಾಡ್ತೀರಿ ಇದು. ಸೊ ಇದನ್ನ ನೀವು ತಗೊಂಡು ಎಲ್ಲೋ ರಿಮೂವ್ ಮಾಡ್ತೀವಿ. ಇವಾಗ ನಾವು ಬ್ಲೂ ರಿಮೂವ್ ಮಾಡ್ಬೇಕು. ಬ್ಲೂ ಮೇಲೆ ಕ್ಲಿಕ್ ಮಾಡ್ತೀನಿ, ಬ್ಲೂ ಎಲ್ಲ ರಿಮೂವ್ ಆಯ್ತು. ಅದೇನಾದ್ರೂ ನಾ ಇವಾಗ ಇಲ್ಲಿ ನೋಡ್ರಿ ರೆಡ್ ಮೇಲೆ ಕ್ಲಿಕ್ ಮಾಡ್ತೀನಿ, ರೆಡ್ ಎಲ್ಲ ರಿಮೂವ್ ಆಗ್ತೈತಿ. ಎಲ್ಲೋ ಮೇಲೆ ಕ್ಲಿಕ್ ಮಾಡ್ತೀನಿ, ಎಲ್ಲೋ ಎಲ್ಲ ರಿಮೂವ್ ಆಗ್ತೈತಿ. ಸೊ ಬ್ಲೂ ಮೇಲೆ ಕ್ಲಿಕ್ ಮಾಡ್ರಿ ಏನಾಗ್ತೈತ್ರಿ, ಬ್ಲೂ ರಿಮೂವ್ ಆಗ್ತೈತಿ. ನಿಮಗೆ ಈ ಇಮೇಜ್ ಒಳಗೆ ಯಾವ್ದಾದ್ರು ಒಂದು ಕಲರ್ ನ ನೀವು ರಿಮೂವ್ ಮಾಡ್ಬೇಕಾಗಿದೆ, ಏನ್ ಮಾಡ್ಬೇಕ್ರಿ, ಇದನ್ನ ಯೂಸ್ ಮಾಡ್ಬೇಕಾಗ್ತೈತಿ. ಸೊ ಇದನ್ನ ಜಾಸ್ತಿ ಎಲ್ಲಿ ಯೂಸ್ ಮಾಡಿಲ್ಲ, ನಾ ಏನೇ ಇದ್ರು ಇಲ್ಲೇ ಕಲರ್ ಕರೆಕ್ಷನ್ ಮಾಡ್ಕೋತೀನಿ ಎಲ್ಲಾನು. ಸೊ ಇದನ್ನ ಏನ್ ಮಾಡಲ್ರಿ, ಯೂಸ್ ಮಾಡಲ್ಲ. ಸೊ ಇದು ನೋಡ್ರಿ ಕಲರ್ ಸ್ಯಾಂಪಲ್ ಟೂಲ್. ನೀವು ಎಲ್ಲಾದ್ರೂ ಒಂದು ಕಲರ್ ಸ್ಯಾಂಪಲ್ ತಗೋಬೇಕಾಗಿದ್ರೆ ನಾನು ನಿಮ್ಗೆ ಸ್ಯಾಂಪಲ್ ತಗೊಳ್ಳೋದು ಯಾವ ರೀತಿ ಅಂತ ಫೋಟೋಶಾಪ್ ಒಳಗ ಟೂಲ್ಸ್ ಒಳಗೆ ಎಕ್ಸ್ಪ್ಲೇನ್ ಮಾಡಕದ ನಿಮ್ಗೆ ಹೇಳಿನಿ. ಸೊ ಇವೆರಡು ನಮ್ಗೆ ಏನಾಗ್ತಾವ್ರಿ ಇಲ್ಲಿ ಕ್ಯಾಮ್ರಾ ಫಿಲ್ಟರ್ ಒಳಗೆ ಯೂಸ್ ಆಗಲ್ಲ. ಸೊ ಇದು ಟ್ರಾನ್ಸ್ಫಾರ್ಮ್ ಟೂಲ್ ಏನಾಗ್ತೈತ್ರಿ, ನೀವು ಒಂದು ಇಮೇಜ್ ನ ಹೆಚ್ಚು ಕಡಿಮೆ ಮಾಡ್ಬೇಕು. ಇಲ್ಲಿ ನೋಡ್ರಿ, ಸೊ ಇದು ಕೂಡ ಯೂಸ್ ಆಗಲ್ಲ, ಆದ್ರೂ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ್ತೀನಿ ನೋಡ್ರಿ. ಈ ಒಂದು ಇಮೇಜ್ ಏನಾಗ್ತೈತ್ರಿ, ಹಾರಿಜೆಂಟಲಿ ರೊಟೇಟ್ ಆಗ್ತೈತ್ರಿ. ಸೊ ಸ್ಕೇಲ್ ಆಗ್ತೈತಿ, ಆಮೇಲೆ ನೋಡ್ರಿ ಝೂಮ್ ಇನ್ ಝೂಮ್ ಔಟ್ ಆಗ್ತೈತಿ. ಸೊ ಈ ರೀತಿ ಏನ್ ಮಾಡೋದು, ಯೂಸ್ ಮಾಡಬಹುದು. ಇದು ನಮ್ಗೆ ಯೂಸ್ ಆಗಲ್ಲ, ಬಟ್ ನೀವು ಇದನ್ನ ಸ್ಕಿಪ್ ಮಾಡ್ರಿ, ಇದು ಜಾಸ್ತಿ ನಮ್ಗೆ ಯೂಸ್ ಆಗಲ್ಲ, ನಾ ಎಲ್ಲಿ ಇದನ್ನ ಯೂಸ್ ಮಾಡಲ್ಲ. ಸೊ ಇದನ್ನ 0 ಮಾಡಿ. ಸೊ ಇದು ಏನೈತ್ರಿ 100%. ಅದಾದ್ಮೇಲೆ ನೆಕ್ಸ್ಟ್ ಏನೈತ್ರಿ, ಇಲ್ಲೇ ಸ್ಪಾಟ್ ರಿಮೂವ್ ಟೂಲ್ ಐತಿ. ಸೊ ಈ ಸ್ಪಾಟ್ ರಿಮೂವ್ ಟೂಲ ಫೋಟೋಶಾಪ್ ಒಳಗ ಒಂದ್ ಸ್ಕಿನ್ ಮೇಲೆ ಇರೋ ಸ್ಪಾಟ್ ನ ರಿಮೂವ್ ಯಾವ ರೀತಿ ಮಾಡೋದು ಅನ್ನೋದು ಆಲ್ರೆಡಿ ನಾನು ನಿಮ್ಗೆ ಹೇಳಿನಿ. ಸ್ಕಿನ್ ರಿಟಚಿಂಗ್ ಮಾಡೋದು ಹೆಂಗ, ಸ್ಕಿನ್ ಮೇಲೆ ಇರೋ ಸ್ಪಾಟ್ ನ ರಿಮೂವ್ ಮಾಡೋದು ಹೆಂಗ ಅಂತ ನಾನು ನಿಮ್ಗೆ ಹೇಳಿನಿ. ಇವೆಲ್ಲ ಟೂಲ್ಸ್ ನಮ್ಗೆ ಫೋಟೋಶಾಪ್ ಒಳಗೆ ಯೂಸ್ ಆಗಲ್ಲ. ಫೋಟೋಶಾಪ್ ಒಳಗೆ ಅಂದ್ರೆ ಕ್ಯಾಮ್ರಾ ಫಿಲ್ಟರ್ ಒಳಗೆ ನಮಗೆ ಇವೆರಡು ಟೂಲ್ ಯೂಸ್ ಆಗ್ತಾವೆ ನೋಡ್ರಿ, ಗ್ರೇಡಿಯಂಟ್ ಫಿಲ್ಟರ್ ಆಮೇಲೆ ಏನಂತ ರ್ಯಾಡಿಯಲ್ ಫಿಲ್ಟರ್. ಸೊ ಇವೆಲ್ಲ ಯೂಸ್ ಆಗ್ತಾವೆ ಎರಡು. ಸೊ ಎರಡು ಯಾವ ರೀತಿ ಯೂಸ್ ಆಗ್ತಪ್ಪ ಅಂದ್ರೆ ಸಿನಿಮ್ಯಾಟಿಕ್ ಟೋನ್ ಕೊಡಕ್ಕೆ ಇವೆಲ್ಲ ಯೂಸ್ ಆಗ್ತಾವೆ. ನಾವಾಗ ಏನ್ ಮಾಡ್ತೇನೆ ರೀ, ಸದ್ಯಕ್ಕೆ ಸಬ್ಜೆಕ್ಟ್ ನ ಎಕ್ಸ್ಪೋಸ್ ಮಾಡ್ಬೇಕು. ನಾ ಇದನ್ನ ಏನ್ ಮಾಡ್ಬೇಕ್ರಿ, ಇದನ್ನ ಎಲ್ಲಾನು ಡಾರ್ಕ್ ಮಾಡ್ತೀನಿ. ಸೊ ಸಬ್ಜೆಕ್ಟ್ ನಾ ಸೆಲೆಕ್ಟ್ ಮಾಡ್ಕೊಂತೀನಿ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು. ಇವೆಲ್ಲ ಇಲ್ಲಿ ಸೆಟ್ಟಿಂಗ್ಸ್ ಅದಾವ ಇಲ್ಲಿ. ಸೊ ಅವೆಲ್ಲ ಸೆಟ್ಟಿಂಗ್ ಏನ್ ಮಾಡ್ತೀನಿ, 0 ಮಾಡ್ತೀನಿ ಇಲ್ಲಿ. ಸೊ ಎಲ್ಲಾನು 0 ಮಾಡ್ತೀನಿ ಇಲ್ಲಿ. ಸೊ 0 ಮಾಡ್ತೀನಿ. ಮೊದ್ಲಿ ನೀವು 0 ಮಾಡ್ಬೇಕ್ರಿ. ಅಂದ್ರೆ ನೀವು ಮೊದಲೆಲ್ಲ ಏನ್ ಮಾಡಿರ್ತೀರಿ, ಸೆಟ್ಟಿಂಗ್ ಇಟ್ಟಿರ್ತೀರಿ. ಸೆಟ್ಟಿಂಗ್ ಇಟ್ಟಿದ್ ಆಟೋಮೆಟಿಕ್ ಅದೇನಾಗ್ತೈತ್ರಿ, ತಗೊಂಡ್ಬಿಡ್ತೈತಿ. ನೀವು ಮೊದಲು ಏನ್ ಮಾಡ್ಬೇಕು, ಇದನ್ನ 0 ಇಡ್ಬೇಕು. ನಾವೇಗ ಏನ್ ಮಾಡಿದೆ, ಈ ಸಬ್ಜೆಕ್ಟ್ ಎಷ್ಟೈತ್ ನಂದ ಅಷ್ಟು ಒಂದು ರೌಂಡ್ ಶೇಪ್ ನ ತಗೊಂಡೆ. ನೀವು ನಿಮ್ಗೆ ನಾ ಇನ್ನೊಂದು ತೋರಿಸ್ತೀನಿ. ಸೊ ಈ ರೀತಿ ನೀವು ಒಂದ ಟೂಲ್ ತಗೋರಿ, ಇದನ್ನ ಪ್ಲಸ್ ಮಾಡಿ ಈ ರೀತಿ ಡ್ರ್ಯಾಗ್ ಮಾಡಿದ್ರೆ ಏನಾಗ್ತೈತ್ರಿ, ಅದು ಟೂಲ್ ಆಗ್ತೈತೆ. ಅದನ್ನ ಏನ್ ಮಾಡೋದು, ನೀವು ಈ ರೀತಿ ರೊಟೇಟ್ ಕೂಡ ಮಾಡ್ಬೋದು. ನಾ ಸಬ್ಜೆಕ್ಟ್ ಎಷ್ಟೈತಿ ಅಷ್ಟೇನ್ ಮಾಡ್ತೀನಿ, ನಾ ಸ್ವಲ್ಪ ದೊಡ್ಡ ಮಾಡ್ಕೊಂತೀನಿ. ಸೊ ಈ ರೀತಿ ಏನ್ ಮಾಡ್ಕೊಂಡು. ಸೊ ನನಗೆ ಇವಾಗ ಏನ್ ಮಾಡ್ಬೇಕ್ರಿ, ಇದು ಬ್ಯಾಕ್ ಗ್ರೌಂಡ್ ಎಲ್ಲ ಏನ್ ಮಾಡ್ತೀನಿ, ಡಾರ್ಕ್ ಮಾಡ್ತೀನಿ. ಸೊ ಡಾರ್ಕ್ ಮಾಡ್ಬೇಕೇನಾಗ್ತಾರೆ, ಎಕ್ಸ್ಪೋಸ್ ಕಡಿಮೆ ಮಾಡ್ಬಿಡ್ತೀನಿ ಅಲ್ಲಿ. ಸೊ ಅದೇನಾಗ್ತದೆ, ಸಬ್ಜೆಕ್ಟ್ ಎಕ್ಸ್ಪೋಸ್ ಕಡಿಮೆ ಆಗ್ತೈತಿ. ಅದನ್ನ ನೀವು ಇನ್ವರ್ಟ್ ಮಾಡ್ಬೇಕು. ಇನ್ವರ್ಟ್ ಮಾಡ್ಬೇಕಂದ್ರೆ ಇಲ್ಲಿ ಕೆಳಗಡೆ ನಿಮ್ಗೆ ಇಲ್ಲಿ ನೋಡಿಲ್ಲ, ಸೊ ಎಫೆಕ್ಟ್ ಅಂತ ಐತಿ ನೋಡಿಲ್ಲ ಕಲರ್ ಒಳಗ. ಇಲ್ಲಿ ಔಟ್ಸೈಡ್, ಇದು ಔಟ್ಸೈಡ್ ಎಫೆಕ್ಟ್ ಬೀಳ್ಬೇಕಾಗಿತ್ರ ಇಲ್ಲಿ ಔಟ್ಸೈಡ್ ಅಂತ ತಗೋರಿ. ಇನ್ಸೈಡ್ ಎಫೆಕ್ಟ್ ಬೀಳ್ಬೇಕಾಗಿದ್ರ ಇನ್ಸೈಡ್ ಅಂತ ತಗೋರಿ. ನನಗೆ ಇವಾಗ ಏನ್ ಬೇಕ್ರಿ, ಔಟ್ಸೈಡ್ ಎಫೆಕ್ಟ್ ಬೀಳ್ಬೇಕಾಗಿತ್ತು. ಸೊ ನಾ ಏನ್ ಮಾಡಿದೆ, ಇವಾಗ ಬ್ಯಾಕ್ ಗ್ರೌಂಡ್ ನ ಸ್ವಲ್ಪ ಏನ್ ಮಾಡ್ಕೊಂಡೆ, ಡಾರ್ಕ್ ಮಾಡ್ಕೊಂಡೆ. ಆಮೇಲೆ ಏನ್ ಮಾಡ್ತೀನಿ, ಹೈಲೈಟ್ ಸ್ವಲ್ಪ ಏನ್ ಮಾಡ್ತೀನಿ, ಕಡಿಮೆ ಮಾಡ್ತೀನಿ. ಶಾಡೋ ಕೂಡ ಸ್ವಲ್ಪ ಜಾಸ್ತಿ ಮಾಡ್ಕೊತೀನಿ. ಸೊ ಏನ್ ಮಾಡ್ತೀನಿ ನಾ ಇವಾಗ ಇಲ್ಲಿ ನೋಡ್ರಿ, ಓಕೆ ಕೊಡ್ತೀನಿ. ಓಕೆ ಕೊಟ್ಟೆ. ನೋಡ್ರಿ ನಮ್ದ ಫಸ್ಟ್ ಇಮೇಜ್ ಹೆಂಗಿತ್ರಿ, ಈ ರೀತಿ ಇಮೇಜ್ ಇತ್ತು. ಇವಾಗ ಏನೈತ್ರಿ, ನಮ್ದ ಈ ರೀತಿ ಇಮೇಜ್ ಆಯ್ತು. ನೀವು ಯಾವಾಗ್ಲೂ ಏನ್ ಮಾಡ್ಬೇಕು, ಒಂದು ಇಮೇಜ್ ನ Ctrl+J ಮಾಡ್ಕೊಂಡು ಕಾಪಿ ಮಾಡ್ಕೊಂಡು ಎಡಿಟ್ ಮಾಡ್ಬೇಕು. ನಾನು ನಿಮ್ಗೆ ಪ್ರಾಕ್ಟೀಸ್ ಇರ್ಲಿ ಅಂತ ಡೈರೆಕ್ಟ್ ಆಗಿ ಹೇಳಾಗ್ತೇನೆ. ಸೊ Ctrl+J ಮಾಡ್ಕೊರಿ. ಸೊ ನಮ್ಗೆ ಇವಾಗ ಏನೈತ್ರಿ, ಇಮೇಜ್ ಈ ರೀತಿ ಏನ್ ಮಾಡ್ಕೊಂಡೆ, ನಾ ಸಬ್ಜೆಕ್ಟ್ ನ ಎಕ್ಸ್ಪೋಸ್ ಮಾಡಿದೆ, ಏನ್ ಬ್ಯಾಕ್ ಗ್ರೌಂಡ್ ಏನ್ ಮಾಡಿದೆ, ಡಾರ್ಕ್ ಮಾಡಿದೆ. ಮತ್ತೆ Ctrl+Shift ಕ್ಲಿಕ್ ಮಾಡಿ ಕ್ಯಾಮ್ರಾ ಫಿಲ್ಟರ್ ನ ಓಪನ್ ಮಾಡ್ಕೊಂತೀನಿ. ಸೊ ಅವಾಗ ಏನಾಯ್ತು, ನಮ್ದು ಇಲ್ಲಿ ನೀವು ನೋಡಬಹುದು, ಇದು ಡಾರ್ಕ್ ಆಯ್ತ್ರಿ, ಸಬ್ಜೆಕ್ಟ್ ಎಕ್ಸ್ಪೋಸ್ ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಏನ್ ಮಾಡ್ತೀನಿ, ಸ್ವಲ್ಪ ಇಲ್ಲಿ ಎಕ್ಸ್ಪೋಸ್ ಕೊಡ್ತೀನಿ. ಸೊ ಇಲ್ಲಿ ಎಕ್ಸ್ಪೋಸ್ ಕೊಡ್ಬೇಕಂದ್ರೆ ನೀವು ಈ ರೀತಿ ಏನ್ ತೋರಿ, ಇದನ್ನ ಗ್ರೇಡಿಯಂಟ್ ಫಿಲ್ಟರ್ ಐತಿ. ಸೊ ಇದನ್ನ ತಗೊಂಡು ಏನ್ ಮಾಡ್ಬೇಕು, ಈ ರೀತಿ ಡ್ರ್ಯಾಗ್ ಮಾಡ್ಬೇಕು. ಅಂದ್ರೆ ಈ ರೀತಿ ಡ್ರ್ಯಾಗ್ ಮಾಡಿದಾಗ ಇಲ್ಲಿಂದ ನಮ್ಗೆ ಏನಾಗ್ಬೇಕು, ಸ್ವಲ್ಪ ಎಕ್ಸ್ಪೋಸ್ ಕೊಡ್ಬೇಕು. ನಾವು ಅದನ್ನ ಏನ್ ಮಾಡ್ತೀವಿ, ಗ್ರೇಡಿಯಂಟ್ ಫಿಲ್ಟರ್ ತಗೊಂಡು ಸ್ವಲ್ಪ ಎಕ್ಸ್ಪೋಸ್ ಕೊಡ್ತೀನಿ. ಇವೆಲ್ಲ ಮತ್ತೆ 0 ಮಾಡ್ಕೊಂತೀನ, ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳಕತ್ತೀನಿ. ಸೊ ನೀವು ಡೈರೆಕ್ಟ್ ಇದ್ರೊಳಗೆ ಎಕ್ಸ್ಪರ್ಟ್ ಇದ್ರೆ ಅಂದ್ರೆ ಡೈರೆಕ್ಟ್ ವರ್ಕ್ ಮಾಡ್ಬೋದು. ಸ್ವಲ್ಪ ಏನ್ ಮಾಡ್ತೀನಿ, ಎಕ್ಸ್ಪೋಸ್ ಕೊಡ್ತೀನಿ. ಸೊ ಇಲ್ಲಿ ನೋಡ್ರಿ ಎಕ್ಸ್ಪೋಸ್ ಆಗತ್ತೈತ್ರಿ, ನೀವು ಅಬ್ಸರ್ವ್ ಮಾಡ್ರಿ. Ctrl+Z ಕ್ಲಿಕ್ ಮಾಡ್ರಿ, ಹೋಗ್ತೈತ್ರಿ. ಆಮೇಲೆ ಡೇಸ್ ಏನ್ ಮಾಡ್ತೀನಿ, ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಕ್ಲಾರಿಟಿ ಕೂಡ ಸ್ವಲ್ಪ ಕಡಿಮೆ ಮಾಡ್ತೀನಿ. ಟೆಕ್ಸ್ಚರ್ ಕೂಡ ಕಡಿಮೆ ಮಾಡ್ತೀನಿ. ಸೊ ಇನ್ನೊಂದು ಸ್ವಲ್ಪ ಹತ್ರ ತಗೊಂಡ್ಬಂದು ಎಕ್ಸ್ಪೋಸ್ ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಶಾಡೋ ಕೂಡ ಜಾಸ್ತಿ ಮಾಡ್ತೀನಿ. ಎಕ್ಸ್ಪೋಸ್ ಜಾಸ್ತಿ ಮಾಡಿ ಆಲ್ರೆಡಿ. ಬ್ಲ್ಯಾಕ್ ಕೂಡ ಜಾಸ್ತಿ ಮಾಡ್ತೀನಿ. ಇಲ್ಲಿ ನೋಡಿ ಏನಾಗ್ತೈತಿ, ನಾವು ಇವಾಗ ಸ್ಮೋಕ್ ಎಫೆಕ್ಟ್ ಬಿಟ್ಟೆ. ನೆಕ್ಸ್ಟ್ ಏನ್ ಮಾಡ್ಬೇಕು, ಇದ್ರ ಅಪೋಸಿಟ್ ನಾವ್ ಏನ್ ಮಾಡ್ಬೇಕಿಲ್ಲ, ನೆಕ್ಸ್ಟ್ ಇಲ್ಲಿ ಏನ್ ಇದ್ರ ಅಪೋಸಿಟ್ ನಾವು ಶಾಡೋ ಕೊಡ್ಬೇಕು. ಮತ್ತೆ Ctrl+Shift ಕ್ಲಿಕ್ ಮಾಡಿ ಕ್ಯಾಮ್ರಾ ಫಿಲ್ಟರ್ ಓಪನ್ ಮಾಡ್ಕೊಂತೀನಿ. ಸೊ ಇದನ್ನ ರೇಡಿಯಂಟ್ ಫಿಲ್ಟರ್ ತಗೊಂಡು ಈ ರೀತಿ ಮತ್ತೆ ಈ ರೀತಿ ಅಪೋಸಿಟ್ ಆಗಿ ಡ್ರ್ಯಾಗ್ ಮಾಡ್ತೀನಿ. ಸೊ ಇದನ್ನ ಅಂಡರ್ ಎಕ್ಸ್ಪೋಸ್ ಮಾಡ್ಕೋತೀನಿ ಸ್ವಲ್ಪ. ಸೊ ಇವೆಲ್ಲ 0 ಮಾಡ್ಕೋಬೇಕು. 0 ಮಾಡ್ಕೊಂಡಾಗ ನಿಮ್ಗೆ ಸೆಟ್ಟಿಂಗ್ಸ್ ಅರ್ಥ ಆಗ್ತಾವ. ಇಲ್ಲಾಂದ್ರೆ ಏನಾಗ್ತಾವ್ರಿ, ಅರ್ಥ ಆಗಲ್ಲ. ಸೊ 0 ಮಾಡ್ಕೊಂಡು ಡೇ ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಸೊ ಇದಕ್ಕೆ ಶಾಡೋ ಕೂಡ ಏನ್ ಮಾಡ್ತೀನಿ, ಬ್ಲ್ಯಾಕ್ ಕೂಡ ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಶಾಡೋ ಜಾಸ್ತಿ ಮಾಡ್ತೀನಿ.
ಸೊ ನಾನು ನಿಮ್ಗೆ ಸ್ವಲ್ಪ ಜಸ್ಟ್ ಏನಾದ್ರಿ ಅಂದಾಜ್ ಹೇಳಕತ್ತೀನಿ. ಸೊ ನಾ ಇವಾಗ ಏನ್ ಮಾಡ್ತೀನಿ ಇದನ್ನ ಓಕೆ ಕೊಡ್ತೀನಿ. ಸೊ ಫ್ರೆಂಡ್ಸ್ ಇವಾಗ ನೋಡ್ರಿ ನೀವು ಈ ರೀತಿಯಾಗಿರೋ ನೋಡ್ರಿ ನಮಗೆ ನಮ್ದು ಇಮೇಜ್ ಯಾವ ರೀತಿ ಇತ್ತು ಮೊದಲ. ಸೊ ನೋಡ್ರಿ ಇವಾಗ ನಾ ಎಕ್ಸ್ಪೋಸ್ ಕೊಟ್ಟೆ, ಇಲ್ಲಿ ನೋಡ್ಬೋದು ನೀವು. ಸೊ ಈ ರೀತಿ ಏನ್ ಮಾಡ್ಬೋದು, ಈ ಎಕ್ಸ್ಪೋಸ್ ಈ ರೀತಿ ಆ ಶಾಡೋ ಮತ್ತೆ ಎಕ್ಸ್ಪೋಸ್ ಏನ್ ಮಾಡ್ಬೋದು ನೀವು, ಈ ಟೂಲ್ಸ್ ಗಳು ಇಲ್ಲಿ ನಿಮ್ಗೆ ಏನ್ ಕಾಣ್ತಾವಲ್ಲ ಇಲ್ಲಿ ಮೇಲ್ಗಡೆ ಇವರು. ಸೊ ಈ ಗ್ರೇಡಿಯಂಟ್ ಟೂಲ್ ಕೂಡ ತುಂಬಾನೇ ಯೂಸ್ ಆಗ್ತೈತಿ, ಈ ರೇಡಿಯಲ್ ಫಿಲ್ಟರ್ ಕೂಡ ತುಂಬಾನೇ ಯೂಸ್ ಆಗ್ತೈತಿ. ನೀವು ಒಂದು ಇಮೇಜ್ದು ಸಬ್ಜೆಕ್ಟ್ ನ ಮತ್ತೆ ಬ್ಯಾಕ್ ಗ್ರೌಂಡ್ ನ ಬೇರೆ ಮಾಡ್ಬೇಕು. ಸಬ್ಜೆಕ್ಟ್ ನಾವ್ ಎಕ್ಸ್ಪೋಸ್ ಮಾಡ್ಬೇಕಂದ್ರೆ ನೀವ್ ಏನ್ ಮಾಡ್ಬೇಕ್ರಿ, ಇಲ್ಲೇ ಏನೈತಿ ನಿಮಗ ರೇಡಿಯಲ್ ಫಿಲ್ಟರ್ ಐತಿ, ಇದನ್ನ ಯೂಸ್ ಮಾಡ್ಕೊಂಡು ಸಬ್ಜೆಕ್ಟ್ ನ ನೀವು ಏನ್ ಮಾಡ್ಬೋದು ಎಕ್ಸ್ಪೋಸ್ ಮಾಡ್ಬೋದು. ಆಮೇಲೆ ಸೊ ಗ್ರೇಡಿಯಂಟ್ ಟೂಲ್ ಯೂಸ್ ಮಾಡ್ಕೊಂಡು ಸಿನಿಮೆಟಿಕ್ ಟೂಲ್ ಏನ್ ಮಾಡ್ಬೋದು ನೀವು ಕೊಡ್ಬೋದು. ಇವಾಗ ಏನಾಗ್ತಿರೋ ಒಂದು ನಮ್ದು ಇದ ಕ್ರಿಯೇಟ್ ಆಯ್ತು, ನಾವ್ ಇದ್ರ ಮೇಲೆ ಇವಾಗ ಕಲರ್ ಗ್ರೇಡ್ ಮಾಡ್ಬೇಕು ಮತ್ತೆ. ಸೊ ಕಲರ್ ಗ್ರೇಡ್ ಮಾಡ್ಬೇಕಂದ್ರೆ ನಾ ಏನ್ ಮಾಡ್ತೀನಿ, ಇಲ್ಲಿ ಓಕೆ ಕೊಡ್ತೀನಿ, ಮತ್ತೆ ಕಂಟ್ರೋಲ್ ಶಿಫ್ಟ್ ಕ್ಲಿಕ್ ಮಾಡ್ಕೊಂಡು ಕ್ಯಾಮ್ರಾ ಫಿಲ್ಟರ್ ಓಪನ್ ಮಾಡ್ಕೊತೀನಿ. ಇಲ್ಲಿ ಗ್ರೇಡ್ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ ಸ್ಪ್ಲಿಟ್ ಟೋನಿಂಗ್ ಐತಿ, ನಾ ಒಂದು ಎಲ್ಲೋ ಕೊಡ್ತೀನಿ, ಸ್ಯಾಚುರೇಷನ್ ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಸೊ ಇದನ್ನ ಬ್ಲೂ ಕೊಟ್ಟ ಸ್ಯಾಚುರೇಷನ್ ಕೊಡ್ತೀನಿ. ಸೊ ಕೊಟ್ಟು ಏನ್ ಮಾಡ್ತೀನಿ ನಾ ಒಂದು ರೇಂಜಿಗೆ, ಆಮೇಲೆ ಇಲ್ಲಿ ಬಂದು ನಾನು ನಿಮ್ಗೆ ಏನ್ ಮಾಡ್ತೀನಿ ಸ್ವಲ್ಪ ಬ್ಲೂ ಜಾಸ್ತಿ ಮಾಡಿ. ಸೊ ಇಲ್ಲಿ ಇಮೇಜ್ ಒಳಗಲ್ಲಿ ಎಲ್ಲೋ ಕಾಣದತ್ರಿ, HSL ಒಳಗೆ ಹೋಗಿ ಲೂಮಿನನ್ಸ್ ಒಳಗ ಸ್ವಲ್ಪ ವೈಟ್ ಮಾಡ್ಕೊಂತೀನಿ, ಆರೆಂಜ್ ನ ಕಡಿಮೆ ಮಾಡ್ತೀನಿ, ರೆಡ್ ನ ಕೂಡ ಏನ್ ಮಾಡ್ತೀನಿ ಕಡಿಮೆ ಮಾಡ್ತೀನಿ. ಸೊ ಅದು ಎಲ್ಲೋ ಐತಿ, ಎಲ್ಲೋ ಇಲ್ಲಿ ನಾವೆಲ್ಲೋ ಟೋನ್ ಕೊಟ್ಟಿವಿ ಇವಾಗ ಆಲ್ರೆಡಿ ಇಲ್ಲಿ ಐತಿ ನೋಡ್ರಿ. ಸೊ ಇಲ್ಲಿ ಎಲ್ಲೋ ಟೋನ್ ಕೊಟ್ಟಿನೋ ಆದ ಕಾರಣ ಇದು ಇಮೇಜ್ ಮೇಲೆ ಎಲ್ಲೋ ಐತಿ, ನಾ ಇದನ್ನ ಏನ್ ಮಾಡ್ತೀನಿ ಓಕೆ ಕೊಡ್ತೀನಿ. ಸೊ ಫ್ರೆಂಡ್ಸ್ ಇವಾಗ ನೋಡ್ಬೋದು ನೀವು ನಾರ್ಮಲ್ ಆಗಿ ಏನ್ ಮಾಡಿದೀವಿ ನಾವು ಒಂದು ಗ್ರೇಡಿಯಂಟ್ ಮಾಡ್ಕೊಂಡಿವಿ. ಸೊ ಈ ರೀತಿಯಾಗಿ ಇಮೇಜ್ ನಾವು ಕ್ರಿಯೇಟ್ ಮಾಡ್ಬೋದು, ಈ ರೀತಿಯಾಗಿ ಕೂಡ ಇಮೇಜ್ ಕ್ರಿಯೇಟ್ ಮಾಡ್ಬೋದು. ನಾನು ನಿಮ್ಗೆ ಎಕ್ಸಾಂಪಲ್ ತೋರಿಸ್ತೀನಿ. ಇವಾಗ ನಾವು ಓಪನ್ ಮಾಡ್ಕೊಂತೀನಿ ನೋಡ್ರಿ. ಸೊ ಇಲ್ಲಿ ನೋಡ್ರಿ, ನೀವು ಇಲ್ಲಿ ನೋಡ್ಬೋದು ಇಲ್ಲಿ. ಸೊ ಇವೆಲ್ಲ ಏನ್ ಮಾಡಿದ್ವಿ, ಈ ರೀತಿಯಾಗಿರೋ ಇಮೇಜ್ ಈ ರೀತಿಯಾಗಿ ನೋಡ್ರಿ ಕಲರ್ ಗ್ರೇಡಿಂಗ್ ಮಾಡಿ. ಸೊ ಇವೆಲ್ಲ ಏನಾಗ್ತಾವ್ರಿ ನಮಗ ಕ್ಯಾಮ್ರಾ ಫಿಲ್ಟರ್ ಒಳಗ ಯೂಸ್ ಆಗ್ತಾವ. ಸೊ ಪ್ರತಿಯೊಂದು ಏನಾಗ್ತೈತ್ರಿ ನೀವು ಕಲರ್ ಗ್ರೇಡಿಂಗ್ ಕಲರ್ ಕರೆಕ್ಷನ್ ಏನ್ ಮಾಡ್ಬೋದ್ರಿ ನೀವು ಕ್ಯಾಮ್ರಾ ಫಿಲ್ಟರ್ ಒಳಗ ಯೂಸ್ ಮಾಡ್ಕೋಬಹುದು. ಸೊ ಇದನ್ನ ಕೂಡ ನಾನು ನಿಮ್ಗೆ ಕಲರ್ ಗ್ರೇಡಿಂಗ್ ಮಾಡಿ ತೋರಿಸ್ತೇನೆ. ಆಮೇಲೆ ನೆಕ್ಸ್ಟ್ ಒಂದೊಂದೇ ಟಾಪಿಕ್ ಹೇಳ್ತಾ ಹೋದಂಗ. ಸೊ ಇದನ್ನ ನೋಡ್ರಿ ನಮ್ದ ಮೊದಲ ಇಮೇಜ್ ಹೆಂಗಿತ್ತದು. ಸೊ ಈ ಇಮೇಜ್ ಹೆಂಗಿತ್ರಿ ಮೊದಲ ನೋಡ್ರಿ, ಈ ರೀತಿ ಇದ್ದಿದ್ದ ಇಮೇಜ್ ಏನಾಯ್ತ್ರಿ ಈ ರೀತಿ ಮಾಡಿದ್ವಿ. ಸೊ ಅವೆಲ್ಲ ಏನಾಗ್ತಾವ್ರಿ ನಮಗ ಕ್ಯಾಮ್ರಾ ಫಿಲ್ಟರ್ ಒಳಗ ಯೂಸ್ ಆಗ್ತಾವ ಇಲ್ಲಿ. ಈ ರೀತಿ ಆಗಿದೆ ನಮ್ದು ಇಮೇಜ್. ಆಮೇಲೆ ನೋಡ್ರಿ ಈ ರೀತಿ ನಮಗ್ ಮೊದಲ ಇದು ಇಮೇಜ್ ಯಾವ್ದಿತ್ತು. ಸೊ ಇದನ್ನ ಏನ್ ಮಾಡ್ತೀನ, ಸೊ ಕಂಟ್ರೋಲ್ ಇ ಮಾಡಿ ಮರ್ಜ್ ಮಾಡ್ಕೊಂತೀನಿ. ನೆಕ್ಸ್ಟ್ ಒಂದು ಇಮೇಜ್ ಓಪನ್ ಮಾಡ್ಕೊಂತೀನಿ ಇಲ್ಲಿ. ಸೊ ಇದು ಓಪನ್ ಆಗಲ್ಲ. ಸೊ ಇದನ್ನೇನ್ ಮಾಡ್ತೀನ ಇವಾಗ ಸೇವ್ ಮಾಡ್ತೀನಿ. ಸೇವ್ ಮಾಡಿ ಓಕೆ ಕೊಡ್ತೀನಿ. ನೇಮ್ ಬೇರೆ ಕೊಡ್ತೀನಿ, ನೇಮ್ ಬೇರೆ ಕೊಟ್ಟು ಓಕೆ ಕೊಡ್ತೀನಿ. KD ಅಂತ ಒಂದು ನೇಮ್ ಕೊಡ್ತೀನಿ ಇಲ್ಲಿ, KD ಅಂತ ನೇಮ್ ಕೊಟ್ಟು ಸೇವ್ ಮಾಡ್ತೀನಿ. ಓಕೆ ಕೊಟ್ಟು ಏನ್ ಮಾಡಿದ್ರೆ ನಾ ಇವಾಗ ಸೇವ್ ಮಾಡಿದೆ. ಇದನ್ನ ಏನ್ ಮಾಡ್ತೀನಿ ಇವಾಗ ಇರ್ಲಿ ಅದು. ಸೊ ಓಪನ್ ಮಾಡ್ಕೊಂತೀನಿ ಒಂದು ಇಮೇಜ್. ಸೊ ಇದನ್ನ ಇಮೇಜ್ ಏನ್ ಮಾಡ್ತೀನಿ ಇದನ್ನ ರಿಮೂವ್ ಮಾಡ್ಕೊಂತೀನಿ. ಇಲ್ಲಿ ಮೊದಲ ಇದು ಹೋಗುವಲ್ಲಾಗೈತಿ. ಸೊ ಎರಡು ಓಪನ್ ಮಾಡ್ಕೊಂತೀನಿ ಇವಾಗ ಇಮೇಜ್. ಇದನ್ನು ಒಂದು ಓಪನ್ ಮಾಡ್ಕೊಂತೀನಿ, ಇದನ್ನೊಂದು ಓಪನ್ ಮಾಡ್ತೀನಿ. ನಾನು ನಿಮ್ಗೆ ನಾರ್ಮಲ್ ಆಗಿ ತೋರಿಸಿನ ಅಷ್ಟ, ಇದು ಪ್ರಾಪರ್ ಕಲರ್ ಕರೆಕ್ಷನ್ ಕಲರ್ ಗ್ರೇಡಿಂಗ್ ಅಲ್ಲ ಇದು. ನಾನು ನಿಮ್ಗೆ ಜಸ್ಟ್ ಟೂಲ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಾಗ ಈ ರೀತಿ ಹೇಳಿನಿ. ಸೊ ನೀವು ಪ್ರಾಪರ್ ಮಾಡ್ಬೇಕಂದ್ರೆ ಈ ರೀತಿ ಮಾಡ್ಬೇಕು. ಇಲ್ಲಿ ನೋಡ್ರಲ್ಲ. ಸೊ ನಾ ಇಲ್ಲಿ ಮಾಡೀನಿ ನಿಮಗೆ, ಇಲ್ಲಿ ನೋಡ್ರಿ. ಸಾರಿ, ಇಲ್ಲಿ ಐತಿ ನೋಡ್ರಲ್ಲ, ಇಲ್ಲಿ ಪ್ರಾಪರ್ ಆಗಿ ಮಾಡಿನ. ಸೊ ಈ ರೀತಿ ಏನ್ ಮಾಡ್ಬೇಕು, ಸಿನಿಮೆಟಿಕ್ ಟೋನ್ ಮಾಡ್ಬೇಕು. ಸೊ ಇದನ್ನ ನಿಮ್ಗೆ ಜಸ್ಟ್ ಗೊತ್ತಾಗ್ಲಿ ಅಂತ ಗೊತ್ತಾಗಕ್ ಹೇಳಿನಿ. ಸೊ ಈ ರೀತಿಯಾಗಿರೋ ಇಮೇಜ್ ನಾವ್ ಏನ್ ಮಾಡಿದೀವ್ರಿ ಇಲ್ಲೇ ಈ ರೀತಿಯಾಗಿ ಮಾಡಿದೀವಿ. ಸೊ ಎಲ್ಲಾ ಕಲರ್ ಗ್ರೇಡಿಂಗ್ ಏನಾಗ್ತದ್ರಿ, ಕಲರ್ ಕರೆಕ್ಷನ್ ಎಲ್ಲ ನಮ್ಗ ಕ್ಯಾಮ್ರಾ ಫಿಲ್ಟರ್ ಒಳಗ ಸೊ ಏನಾಗ್ತತ್ರಿ ಯೂಸ್ ಆಗ್ತೈತಿ. ಈ ರೀತಿ ನೀವು ಏನ್ ಮಾಡ್ಬೋದ್ರಿ ಕ್ಯಾಮ್ರಾ ಫಿಲ್ಟರ್ ನ ಓಪನ್ ಮಾಡ್ಕೋಬಹುದು. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ನೀವು, ಈ ರೀತಿಯಾಗಿ ಕ್ಯಾಮ್ರಾ ಫಿಲ್ಟರ್ ನ ಯೂಸ್ ಮಾಡ್ಕೊಂಡು ನಾವು ಒಂದು ಫೋಟೋನ ಏನ್ ಮಾಡ್ಬೋದ್ರಿ ಕಲರ್ ಕರೆಕ್ಷನ್ ಮಾಡ್ಬೋದು. ಅಂಡರ್ ಎಕ್ಸ್ಪೋಸ್ ಆಗಿರೋ ಫೋಟೋನ ಓವರ್ ಎಕ್ಸ್ಪೋಸ್ ಮಾಡಬಹುದು, ಮತ್ತು ಓವರ್ ಎಕ್ಸ್ಪೋಸ್ ಆಗಿರೋ ಫೋಟೋನ ಅಂಡರ್ ಎಕ್ಸ್ಪೋಸ್ ಮಾಡಬಹುದು. ನೀವು ಇದೇ ರೀತಿಯಾದ ಹೆಚ್ಚಿನ ಇಮೇಜ್ ಗಳನ್ನ ತಗೊಂಡು ಪ್ರಾಕ್ಟೀಸ್ ಮಾಡಿ ಕ್ಯಾಮ್ರಾ ಫಿಲ್ಟರ್ ಬಗ್ಗೆ ನೀಟ್ ಆಗಿ ತಿಳ್ಕೊರಿ. ನೀವು ಕ್ಯಾಮ್ರಾ ಫಿಲ್ಟರ್ ನ ಎಷ್ಟು ಜಾಸ್ತಿ ತಿಳ್ಕೊತಿರಲ್ಲ ಅಷ್ಟು ನಿಮ್ಗೆ ಕಲರ್ ಕರೆಕ್ಷನ್ ಮತ್ತೆ ಕಲರ್ ಗ್ರೇಡಿಂಗ್ ಬರ್ತೈತಿ. ಫೋಟೋಶಾಪ್ ಒಳಗ ಕಲರ್ ಗ್ರೇಡಿಂಗ್ ಮತ್ತೆ ಕಲರ್ ಕರೆಕ್ಷನ್ ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ. ಇವಾಗ ಎಲ್ಲರೂ ಫೋಟೋ ಏನ್ ಮಾಡ್ತಾರೆ, ಕ್ಯಾಪ್ಚರ್ ಮಾಡ್ತಾರೆ. ಸೊ ಕ್ಯಾಪ್ಚರ್ ಮಾಡಿದ ಫೋಟೋನ ಕ್ಯಾಮ್ರಾ ಫಿಲ್ಟರ್ ಗಳನ್ನ ಯೂಸ್ ಮಾಡಿ, ಇಲ್ಲ ಅಂದ್ರೆ ಲೈಟ್ ರೂಮ್ ಯೂಸ್ ಮಾಡಿ ಕಲರ್ ಕರೆಕ್ಷನ್ ಮಾಡಿ ಕಲರ್ ಗ್ರೇಡಿಂಗ್ ಮಾಡಿ ಆಮೇಲೆ ಪೋಸ್ಟ್ ಮಾಡ್ತಾರೆ. ಸೊ ನೀವು ಯಾರಾದ್ರೂ ಯಾರ್ಯಾರು ಫೋಟೋಗ್ರಾಫರ್ ಇದ್ರಲ್ಲ, ಸೊ ಅವರೆಲ್ಲ ಫೋಟೋಶಾಪ್ ಮತ್ತೆ ಕ್ಯಾಮ್ರಾ ಫಿಲ್ಟರ್ ಬಗ್ಗೆ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗ್ತೈತಿ. ಸೊ ಈ ರೀತಿಯಾಗಿ ನೀವು ಕ್ಯಾಮ್ರಾ ಫಿಲ್ಟರ್ ನ ಯೂಸ್ ಮಾಡ್ಕೊಂಡು ಒಂದು ಫೋಟೋನ ಏನ್ ಮಾಡ್ಬೋದ್ರಿ ಕಲರ್ ಗ್ರೇಡಿಂಗ್ ಮಾಡ್ಬೋದು, ಕಲರ್ ಕರೆಕ್ಷನ್ ಮಾಡ್ಬೋದು, ಆಮೇಲೆ ಸಿನಿಮ್ಯಾಟಿಕ್ ಟೋನ್ ಕೊಡ್ಬೋದು. ಸೊ ಎಲ್ಲಾ ತರ ನೀವು ಏನ್ ಮಾಡ್ಬೋದ್ರಿ ಯೂಸ್ ಮಾಡ್ಬೋದು. ಸೊ ನಾನ್ ನಿಮ್ಗೆ ಇವತ್ತ ಕ್ಯಾಮ್ರಾ ಫಿಲ್ಟರ್ ಬಗ್ಗೆ ಫುಲ್ ಡೀಟೇಲ್ ಆಗಿ ಹೇಳಿನಿ. ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ನಿಮ್ಗೆ ಏನ್ ಹೇಳ್ತೇನೆ, ಒಂದೊಂದೇ ಇಮೇಜ್ ತಗೊಂಡು ಬ್ಯಾಕ್ ಗ್ರೌಂಡ್ ಕಲರ್ ಕರೆಕ್ಷನ್ ಯಾವ ರೀತಿ ಮಾಡಬೇಕು, ಕಲರ್ ಚೇಂಜ್ ಯಾವ ರೀತಿ ಮಾಡಬೇಕು, ಪ್ರಾಪರ್ ಯೆಲ್ಲೋ ಕಲರ್, ಪ್ರಾಪರ್ ಆರೆಂಜ್ ಕಲರ್, ಇವೆಲ್ಲ ನಾನು ನಿಮ್ಗೆ ಆಲ್ರೆಡಿ ಶಾರ್ಟ್ ವಿಡಿಯೋ ಮಾಡಿ ನಾನು ನಿಮ್ಗೆ ಟೆಲಿಗ್ರಾಮ್ ಒಳಗೆ ಹಾಕಿನಿ. ಸೊ ಇನ್ನೂ ಯಾರ ವಿಡಿಯೋಗಳನ್ನ ನೋಡಿಲ್ಲ ದಯವಿಟ್ಟು ನೋಡ್ರಿ. ನಾನು ನಿಮ್ಗೆ ಆಲ್ರೆಡಿ ಟೂಲ್ಸ್ ಬಗ್ಗೆ ಹೇಳಿನಿ. ಸೊ ಇವಾಗ ಏನ್ ಹೇಳಿನ್ರಿ ಕ್ಯಾಮ್ರಾ ಫಿಲ್ಟರ್ ಬಗ್ಗೆ ಹೇಳಿನಿ. ನೆಕ್ಸ್ಟ್ ನಾ ಏನ್ ಮಾಡ್ತೀನಿ ನಿಮ್ಗೆ ಬ್ಯಾಕ್ ಗ್ರೌಂಡ್ ಇಮೇಜ್ ಪ್ರಾಪರ್ ಗ್ರೀನ್, ಪ್ರಾಪರ್ ಯೆಲ್ಲೋ, ಪ್ರಾಪರ್ ಆರೆಂಜ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೇನೆ. ಸೊ ಇನ್ನೂ ಯಾರ ನಮ್ಮ ಚಾನಲ್ಗೆ ಹೊಸದಾಗಿದ್ರಿ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗ್ರಿ. ಹಂಗ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿಗೆ ನಮ್ಮ ವಿಡಿಯೋನ ಶೇರ್ ಮಾಡ್ರಿ.
ನಿಮ್ಗೆ ಫೋಟೋಶಾಪ್ ಒಳಗೆ ಯಾವ್ದೇ ಡೌಟ್ ಇದ್ರು ಕಮೆಂಟ್ ಒಳಗ ನಮ್ಗೆ ಆ ಡೌಟ್ ಬಗ್ಗೆ ತಿಳಿಸ್ರಿ. ನೆಕ್ಸ್ಟ್ ಅದೇ ಟಾಪಿಕ್ ಮೇಲೆ ನಾ ವಿಡಿಯೋ ಮಾಡಿ ಹಾಕ್ತೀನಿ. ಹಂಗ ವಿಡಿಯೋನ ಲೈಕ್ ಮಾಡ್ರಿ ಅಂತ ಹೇಳ್ತಾ ನಿಮ್ಮ ಭೇಟಿ ನೆಕ್ಸ್ಟ್ ವಿಡಿಯೋ ಒಳಗ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಧನ್ಯವಾದಗಳು.